ಹಲೋ ಆ್ಯಂಡ್ ವೆಲ್ಕಮ್ ಟು ಪಿ ಎಮ್ಸ್ ಕ್ಲಾಸಸ್. ನಾನು ಅಜಿತ್ ಕುಮಾರ್ ಪಿ ಎಂ. ಈ ಒಂದು ವಿಡಿಯೋದಲ್ಲಿ ನಾವು PV ಭೈರಪ್ಪ ಅವರು ಬರೆದಿರುವಂತಹ ಪರಿಸರ ವಿಜ್ಞಾನ ಪುಸ್ತಕದ 15ನೇ ಅಧ್ಯಾಯ ಅಥವಾ ಪಾರ್ಟ್ 3ಯಲ್ಲಿ 2ನೇ ಅಧ್ಯಾಯವಾದಂಥ ಪ್ರಮುಖ ಕಾಯ್ದೆಗಳು ಮತ್ತು ಕಾನೂನುಗಳು ಇವುಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಅಗೇನ್ ಈ ಪ್ರಮುಖ ಕಾಯ್ದೆಗಳು ಮತ್ತು ಕಾನೂನುಗಳು ಯಾವುದರ ಸಂಬಂಧಪಟ್ಟ ಆಗಿದೆ ಅಂತ ಕೇಳಿದಾಗ ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತ ಭಾರತದಲ್ಲಿರುವಂತಹ ಪ್ರಮುಖ ಕಾಯ್ದೆಗಳು ಮತ್ತು ಕಾನೂನುಗಳು ಇವುಗಳಾಗಿವೆ. ಅವುಗಳ ಕುರಿತಾಗಿ ಚರ್ಚೆ ಮಾಡೋಣ. ಸೊ ಒಂದ್ಸಲ ಈ ಕಾಯ್ದೆಗಳು ಏನೇನಿದೆ ಅನ್ನೋದನ್ನ ಒಂದ್ಸಲ ನೋಡೋಣ. ಈ ಕಾಯ್ದೆಗಳಲ್ಲಿ ನಾವು ಬಹಳ ಇಂಪಾರ್ಟೆಂಟ್ ಆಗಿ ನೋಡುವಂಥದ್ದು ಯಾವ್ಯಾವುದು ಅಂತ ಕೇಳಿದಾಗ ದ ಏರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ 1981 1981 ವಾಯು ಮಾಲಿನ್ಯ ನಿಯಂತ್ರಣ ಮತ್ತು ಅದನ್ನ ಆಗದೇ ಇರುವಂತೆ ತಡೆಗಟ್ಟುವುದು ಅಂದ್ರೆ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆಯ ಕಾಯ್ದೆ 1981. ಅದೇ ರೀತಿಯಲ್ಲಿ ಮೋಟಾರ್ ವೆಹಿಕಲ್ಸ್ ಆಕ್ಟ್ ಅಂತ ಹೇಳಿದೆ, ಅಂದ್ರೆ ವಾಹನಗಳ ಒಂದು ಕಾಯ್ದೆ. ಅದೇ ರೀತಿಯಲ್ಲಿ ವಾಟರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ 1974 ಜಲ ಮಾಲಿನ್ಯ ನಿಯಂತ್ರಣ ಮತ್ತು ತಡೆಗಟ್ಟುವ ಕಾಯ್ದೆ ಅಂತೇಳಿ ಕರೀಬಹುದು 1974. ಅದೇ ರೀತಿಯಲ್ಲಿ ವಾಟರ್ ಪೊಲ್ಯೂಷನ್ ಸೆಸ್ ಆಕ್ಟ್ ಅಂತ ಹೇಳಿದೆ. ಅಗೇನ್ ನೀವು ನಮ್ಮ ಎಕಾನಮಿಯ ಕ್ಲಾಸ್ಗಳನ್ನ ಕೇಳಿದಿರಾ ಅಂತಂದ್ರೆ ಅದರಲ್ಲಿ ನಿಮ್ಗೆ ಈ ಒಂದು ಪದ ಬಹಳ ಸಲ ಕೇಳಿರ್ತೀರ, ಸೆಸ್ ಅಂತ ಹೇಳ್ಕೊಂಡು. ಅಗೇನ್ ಸೆಸ್ ಅಂತಂದಾಗ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸೆಸ್ ಅಂತಂದಾಗ ನಾರ್ಮಲ್ ಆಗಿ ತೆರಿಗೆಯ ಮೇಲೆ ವಿಧಿಸುವಂತ ತೆರಿಗೆಯ ಒಳಗಡೆನೆ ಕಾಣುತ್ತೆ. ಆದ್ರೆ ಇಲ್ಲಿ ನಮ್ಗೆ ಈ ಸೆಸ್ ಅನ್ನ ಹಾಕಿದಾಗ ತೆರಿಗೆಯ ಮೇಲೆ ತೆರಿಗೆಯನ್ನ ವಿಧಿಸಿದಾಗ ಅದಕ್ಕೆ ಏನಾದ್ರೂ ಡೆಫಿನೆಟಿವ್ ಆದಂತ ಉದ್ದೇಶ ಇದ್ರೆ, ಅದಕ್ಕೆ ಆದಂತ ಒಂದು ಪರ್ಪಸ್ ಇದ್ರೆ, ಆ ಪರ್ಪಸ್ ಸ್ಪೆಸಿಫಿಕ್ ಆಗಿ ನಾವೇನಾದ್ರೂ ತೆರಿಗೆಯನ್ನ ಹಾಕಿದ್ರೆ ಅದನ್ನ ನಾವೇನ್ ಕರಿತೀವಿ, ಸೆಸ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಎಜುಕೇಶನ್ ಸೆಸ್ ಅಂತೇಳಿ ಏನಾದ್ರು ಕಲೆಕ್ಟ್ ಮಾಡ್ತಾರೆ ಅಂತಂದ್ರೆ ಅದನ್ನ ಏನ್ ಮಾಡ್ಬೇಕು, ಅದರಲ್ಲಿ ಕಲೆಕ್ಟ್ ಆದಂತ ದುಡ್ಡನ್ನ, ಆ ರೀತಿಯ ತೆರಿಗೆ ಮೂಲಕ ಕಲೆಕ್ಟ್ ಆದಂತ ದುಡ್ಡನ್ನ ಶಿಕ್ಷಣ ಕ್ಷೇತ್ರಕ್ಕಾಗಿ ಮಾತ್ರ ಬಳಸಬೇಕಾಗತ್ತೆ. ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಸೆಸ್ ಅಂತೇಳಿ ಅವ್ರು ಏನಾದ್ರು ಕಲೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ಅದನ್ನ ಕೃಷಿಯಲ್ಲಿ ಈ ರೀತಿಯ ಮೂಲ ಸೌಕರ್ಯಗಳನ್ನ ಹೆಚ್ಚಳ ಮಾಡೋದಕ್ಕೆ ಅಥವಾ ಮೂಲ ಸೌಕರ್ಯಗಳ ವರ್ಧನೆಗಾಗಿ ಮಾತ್ರ ಬಳಸಬೇಕಾಗುತ್ತೆ. ಅಲ್ಲೇನಾಗ್ತದೆ, ಪರ್ಪಸ್ ಸ್ಪೆಸಿಫಿಕ್ ಆಗ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಒಂದು ರೀತಿಯ ಸೆಸ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಆ ಒಂದು ಕಾಯ್ದೆ ಯಾವ್ದು, ವಾಟರ್ ಪೊಲ್ಯೂಷನ್ ಸೆಸ್ ಆಕ್ಟ್ ಅಂತೇಳಿ ಕರಿತೀವಿ. ಹಾಗೆ ಇಲ್ಲಿಯೂ ಕೂಡ ಸೆಸ್ ಅನ್ನ ಅಂದ್ರೆ ಟ್ಯಾಕ್ಸ್ ನ ಮೇಲೆ ಟ್ಯಾಕ್ಸ್ ಅನ್ನ ತಗೋತಾರೆ ಅಥವಾ ತೆರಿಗೆಯ ಮೇಲೆ ತೆರಿಗೆಯನ್ನ ವಿಧಿಸಲಾಗುತ್ತೆ. ಆದ್ರೆ ಆ ತೆರಿಗೆಯ ಮೇಲಿನ ತೆರಿಗೆ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಖರ್ಚು ಮಾಡುತ್ತಾರೆ ಅಥವಾ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ನಾವು ಬಳಸ್ತೀವಿ ಅಂತ ಕೇಳಿದ್ರೆ ಜಲ ಮಾಲಿನ್ಯವನ್ನ ತಡೆಗಟ್ಟೋದಕ್ಕೋಸ್ಕರ. ಅದರ್ ದ್ಯಾನ್ ದಟ್, ಸೊ ಇವನ್ ನಾವು 2010ರಲ್ಲಿ ನಮ್ಮದೇ ಆದಂತ ಒಂದು ಈ ಕೋರ್ಟ್ಗಳನ್ನ ಹೊರತುಪಡಿಸಿ ಟ್ರಿಬ್ಯುನಲ್ ಅನ್ನ ಅಥವಾ ಪ್ರಾಧಿಕಾರವನ್ನ, ಈ ಪ್ರಾಧಿಕಾರದ ಮೂಲಕ ಈ ರೀತಿಯ ಮಾಲಿನ್ಯಗಳಿಗೆ ಸಮಸ್ಯೆಗಳೇನಿದೆ ಅಥವಾ ಅವುಗಳಿಗೆ ಸಂಬಂಧಪಟ್ಟಂತ ವ್ಯಾಜ್ಯಗಳೇನಿದೆ ಅವುಗಳನ್ನ ತ್ವರಿತವಾಗಿ ಬಗೆಹರಿಸೋದಕ್ಕೆ ನಾವೇನ್ ಮಾಡಿದೀವಿ, ಒಂದು ಪ್ರಾಧಿಕಾರವನ್ನ ಸ್ಟಾರ್ಟ್ ಮಾಡಿದೀವಿ. ಅದನ್ನ ನಾವೇನ್ ಕರಿತೀವಿ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಥವಾ ಭಾರತದ ಹಸಿರು ನ್ಯಾಯಪೀಠ, ರಾಷ್ಟ್ರೀಯ ಹಸಿರು ನ್ಯಾಯಪೀಠ ಅಂತೇಳಿ ಕರಿತೀವಿ. ಸೊ ಅದನ್ನು ಕೂಡ ನೋಡ್ತೀವಿ. ಅದರ್ ದ್ಯಾನ್ ದಟ್, ಇವನ್ ನಾವು ಏನ್ ಮಾಡ್ತಿದ್ವಿ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಹೇಳಿ ಮಾಡ್ತೀವಿ. ಅಂದ್ರೆ ಪರಿಸರ ಪರಿಣಾಮದ ಒಂದು ಪರ್ಟಿಕ್ಯುಲರ್ ಆದಂತ ಅವಲೋಕನ ಅಂತೇಳಿ ಕರಿಬಹುದು. ಅಥವಾ ಇನ್ನೊಂದು ರೀತಿಯಲ್ಲಿ ನೀವು ಏನ್ ಕರಿಬಹುದು ಅಂತ ಕೇಳಿದಾಗ, ಸೊ ಇದು ಒಂದು ರೀತಿಯಲ್ಲಿ ಅದನ್ನ ಯಾವ ರೀತಿಯ ಪರಿಣಾಮವನ್ನು, ಫಾರ್ ಎಕ್ಸಾಂಪಲ್ ಒಂದು ಯೋಜನೆಯನ್ನ ತರ್ತಾ ಇದೀವಿ, ಆ ಯೋಜನೆ ಯಾವ ರೀತಿಯಲ್ಲಿ ಪರಿಸರದ ಮೇಲೆ ನಕಾರಾತ್ಮಕ ಪರಿಣಾಮವನ್ನ ಬೀರುತ್ತೆ, ಆ ಪರಿಣಾಮವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಕೂಡ ಮಾಡ್ತೀವಿ. ಸೊ ಇವು ನಮ್ಗೆ ಇಂಪಾರ್ಟೆಂಟ್ ಆಗಿ ಪರಿಸರ ಮಾಲಿನ್ಯದ ಕುರಿತಾಗಿರುವಂತ ಇಂಪಾರ್ಟೆಂಟ್ ಆದಂತ ಕಾಯ್ದೆಗಳು ಮತ್ತು ಕಾನೂನುಗಳು. ಇವುಗಳ ಕುರಿತೇನೆ ನಾವು ಇನ್ನು ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಒಂದೊಂದಾಗಿ ಈ ಕಾಯ್ದೆಗಳನ್ನ ಸ್ವಲ್ಪ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಮೊದಲನೇದು ವಾಯು ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ 1981. ಸೊ ಈ ಒಂದು ವಾಯು ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ 1981 ನೀವು ನೋಡೋದಕ್ಕೆ ಹೋದ್ರೆ ಆಲ್ಮೋಸ್ಟ್ ಇದರ ಒಳಗಡೆ ಏನಿದೆ 7 ಅಧ್ಯಾಯಗಳಿದಾವೆ. ಅದರ ಒಳಗಡೆ 54 ಭಾಗಗಳ ಒಳಗಡೆ ಸೊ ಇವುಗಳನ್ನ ನಾವೇನ್ ಮಾಡಿದೀವಿ, ಕಾಯ್ದೆಯನ್ನ ಹೇಳಿದೀವಿ. ಇದನ್ನ ಮೊದಲ ಬಾರಿಗೆ ಅಂಗೀಕಾರ ಮಾಡಿದ್ದು ಅಂದ್ರೆ ಪಾರ್ಲಿಮೆಂಟ್ ಇದನ್ನ ಅಕ್ಸೆಪ್ಟ್ ಮಾಡಿದ್ದು ಯಾವಾಗ ಅಂತ ಕೇಳಿದಾಗ 1981 ಮಾರ್ಚ್ 29ರಂದು ಅದನ್ನ ಅಂಗೀಕಾರ ಮಾಡ್ತೀವಿ. ಅಂದ್ರೆ ಲಾಸ್ಟ್ ಅಲ್ಲಿ ರಾಷ್ಟ್ರಪತಿಯ ಸಿಗ್ನೇಚರ್ ಏನ್ ಬೀಳುತ್ತೆ, ಅಂಕಿತ. ಸೊ ಆವಾಗ ಅದನ್ನ ನಾವೇನ್ ಕರಿತೀವಿ, ಅಂಗೀಕಾರ ಅಂತ ಕರಿತೀವಿ. 1981 ಮಾರ್ಚ್ 29ರಲ್ಲಿ ಇದು ಏನಾಗುತ್ತೆ, ಪಾರ್ಲಿಮೆಂಟ್ ಇಂದ ಸೊ ಈ ರೀತಿಯಲ್ಲಿ ಅಂಗೀಕಾರ ಆಗತ್ತೆ. ಆದ್ರೆ ಇದನ್ನ ಜಾರಿಗೆ ತಂದಿರೋದು ಯಾವಾಗ, ಮೇ 21 1981. 1981 ಮೇ 21ರಂದು ಇದನ್ನ ಜಾರಿಗೆ ತರ್ತೀವಿ. ಜಾರಿಗೆ ತರೋದಂದ್ರೆ ಏನು, ಇದನ್ನ ಇನ್ನು ಮುಂದೆ ನೀವು ಪಾಲನೆ ಮಾಡ್ಬೇಕು ಅಂತೇಳಿ ಅರ್ಥ. ಅಂಗೀಕಾರ ಆದಾಗ ಇದನ್ನ ಪಾಲನೆ ಮಾಡ್ಬೇಕು ಅಂತ ಹೇಳಿಲ್ಲ, ಆದ್ರೆ ಜಾರಿಗೆ ಬಂದ ನಂತರ ಅದನ್ನ ಏನ್ ಮಾಡ್ಬೇಕು, ಎಲ್ಲರೂ ಪಾಲನೆ ಮಾಡ್ಬೇಕು. ಅದರಲ್ಲಿ ಯಾವ್ದಾದ್ರು ಬೇರೆ ಬೇರೆ ರೀತಿಯಾದಂತ
ಸಂಸ್ಥೆಗಳ ಸ್ಥಾಪನೆ ಮಾಡ್ಬೇಕಂದ್ರೆ ಆ ಸಂಸ್ಥೆಗಳು ಸ್ಥಾಪನೆ ಆಗ್ಬೇಕು, ಅವುಗಳ ಕೆಲಸಗಳನ್ನ ನಾವು ಅದರಲ್ಲಿ ಹೇಳಿರ್ಬೋದು, ಆ ಕೆಲಸಗಳನ್ನ ಆ ಸಂಸ್ಥೆಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇವೆಲ್ಲ ಏನು ಜಾರಿ ಅಂತ. ಇನ್ನು ಇದಕ್ಕೆ ನಮ್ಗೆ ಈ ವಾಯು ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ 1981ಕ್ಕೆ ಇನ್ಸ್ಪಿರೇಷನ್ ಎಲ್ಲಿಂದ ಬಂದಿದೆ ಅಂತ ಕೇಳಿದಾಗ ನಮ್ಗೇನಾಗುತ್ತೆ, 1972ರ ಸಂದರ್ಭದಲ್ಲಿ ಸ್ಟಾಕ್ ಹೋಮ್ ಸಮಾವೇಶ ಅಂತ ಹೇಳಿ, ಸೊ ಅಥವಾ ಅದನ್ನ ಕನ್ವೆನ್ಷನ್ ಆನ್ ಎನ್ವಿರಾನ್ಮೆಂಟ್ ಅಂಡ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ, ಸ್ಟಾಕ್ ಹೋಮ್ ಸಮಾವೇಶ ಅಥವಾ ಸ್ಟಾಕ್ ಹೋಮ್ ಕಾನ್ಫರೆನ್ಸ್. ಸೊ ಅದನ್ನ ನಾವೇನಾದ್ರೂ ನೋಡ್ಕೊಂಡ್ರೆ ಅದರಲ್ಲಿ ನಮ್ಗೆ ಏನಾಗುತ್ತೆ, ಈ ರೀತಿಯ ಮಾಲಿನ್ಯಗಳ ತಡೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ನಡೆದಿರುತ್ತೆ. ಅದರಿಂದ ನಮ್ಗೆ ಏನಾಗುತ್ತೆ, ಈ ಒಂದು ವಾಯು ಮಾಲಿನ್ಯ ಕಾಯ್ದೆಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಸೊ ಜಾಗತಿಕ ಮಟ್ಟದಲ್ಲಿ ಈ ತರದ ಒಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಭಾರತದ ಮಟ್ಟದಲ್ಲಿ ನಾವು ಈ ರೀತಿಯ ಕಾನೂನೊಂದನ್ನ ತರಬಹುದು ಅಂತ ಹೇಳಿ 1972ರ ಸ್ಟಾಕ್ ಹೋಮ್ ಸಮಾವೇಶ ಇದು ಬಹಳ ಇಂಪಾರ್ಟೆಂಟ್ ಆಗಿ ನಮ್ಗೆ ಈ ರೀತಿಯ ಒಂದು ಕಾಯ್ದೆಯನ್ನ ತರೋದಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಸೊ ಹಾಗಾದ್ರೆ ಈ ವಾಯು ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆಯ ಉದ್ದೇಶಗಳು ಏನೇನು, ಆಬ್ಜೆಕ್ಟಿವ್ಸ್ ಏನೇನು ಅಂತ ಕೇಳಿದಾಗ 3 ರೀತಿಯ ಆಬ್ಜೆಕ್ಟಿವ್ಸ್ ಗಳನ್ನ ನಾವು ಹೇಳ್ಬೋದು. ಒಂದು, ವಾಯು ಮಾಲಿನ್ಯವನ್ನ ತಡೆಗಟ್ಟಲು ಮತ್ತು ನಿಯಂತ್ರಿಸಲು ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಮಂಡಳಿಗಳನ್ನ ಸ್ಥಾಪಿಸುವುದು. ಅವೇನಾಗಿರುತ್ತೆ, ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಅಥವಾ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಅಂತೇಳಿ ಕರೆಯಲ್ಪಡುತ್ತೆ. ಸೊ ಅದನ್ನ ಕೇಂದ್ರ ಮಟ್ಟದಲ್ಲಿ ಮತ್ತು ಪ್ರತಿಯೊಂದು ರಾಜ್ಯಗಳ ಒಳಗಡೆ ರಾಜ್ಯ ಮಟ್ಟದಲ್ಲಿ ಈ ರೀತಿಯ ಮಂಡಳಿಗಳನ್ನ ಸ್ಥಾಪಿಸುವುದು. ಸೊ ಎರಡನೇದು, ನಮ್ಮಲ್ಲಿ ಈಗ ಏನು ನಾವು ಉಸಿರಾಡುವಂತ ಗಾಳಿ ಇದೆಯೋ, ವಾತಾವರಣದ ಗಾಳಿ ಇದೆಯೋ, ವಾಯು, ಅದರ ಗುಣಮಟ್ಟವನ್ನ ಕಾಪಾಡುವಂಥದ್ದು. ಸೊ ಇನ್ನು 3ನೇ ಆಬ್ಜೆಕ್ಟಿವ್ ಏನು ಈ ಕಾಯ್ದೆ ಇದು ಅಂತ ಕೇಳಿದಾಗ, ವಾಯು ಮಾಲಿನ್ಯವನ್ನ ತಡೆಗಟ್ಟುವುದು ಅಥವಾ ತಡೆಗಟ್ಟುವುದನ್ನ, ವಾಯು ಮಾಲಿನ್ಯ ಎಷ್ಟು ನಡೀತಾ ಇದೆ ಆ ವಾಯು ಮಾಲಿನ್ಯವನ್ನ ನಿಯಂತ್ರಣ ಮಾಡುವಂಥದ್ದು. ಅದೇ ರೀತಿಯಲ್ಲಿ ಆದಷ್ಟು ಮಾಲಿನ್ಯವನ್ನ ಕಡಿಮೆಗೊಳಿಸುವುದು. ಆಲ್ರೆಡಿ ವಾಯು ಮಾಲಿನ್ಯ ಆಗಿದೆ ಅಂತಂದ್ರೆ ಅದನ್ನ ಆದಷ್ಟು ಕಡಿಮೆಗೊಳಿಸುವಂಥದ್ದು. ಸೊ ಈ ರೀತಿಯ 3 ಆಬ್ಜೆಕ್ಟಿವ್ಸ್ ಅನ್ನ, ಉದ್ದೇಶವನ್ನ ವಾಯು ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ 1981 ಹೊಂದಿದೆ. ಓಕೆ, ಸೊ ಹೆಸರು ನೋಡಿದ್ರೆ ಗೊತ್ತಾಗಬೇಕು ನಿಮ್ಗೆ, ವಾಯು ಮಾಲಿನ್ಯ ಅಂತಂದಾಗ ನೀವು ಜಾಸ್ತಿ ಅಂತೂ ಮಾಡೋದಕ್ಕೆ ಟ್ರೈ ಮಾಡಲ್ಲ, ಯಾವುದೋ ಕಾಯ್ದೆ ಮೂಲಕ ಅದನ್ನ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತೀರಾ, ತಡೆಗಟ್ತೀರಾ, ನಿಯಂತ್ರಣ ಮಾಡ್ತೀರಾ, ಅದರ ಜೊತೆಯಲ್ಲಿ ಇರುವಂತ ವಾಯುವಿನ ಗುಣಮಟ್ಟವನ್ನ ಕಾಪಾಡ್ತೀರಾ. ಅದರ ಜೊತೆಲಿ ಈ ತಡೆ ಮತ್ತು ನಿಯಂತ್ರಣ ಮಾಡೋದಕ್ಕೂ ಕೂಡ ಏನ್ ಮಾಡ್ತೀರಾ, ಬೇರೆ ಬೇರೆ ಮಂಡಳಿಗಳನ್ನ ಸ್ಥಾಪನೆ ಮಾಡ್ತೀರಾ. ಅದು ಕೇಂದ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ನೀವು ನೋಡ್ತೀರಾ. ಸೊ ಇನ್ನು ಕೇಂದ್ರ ಮಂಡಳಿ ಅಥವಾ ಕೇಂದ್ರ ಮಟ್ಟದಲ್ಲಿ ಸ್ಥಾಪನೆ ಮಾಡಿರುವಂತ ಈ ಮಂಡಳಿಯ ಕಾರ್ಯಗಳು ಏನೇನು ಅಂತ ಕೇಳಿದ್ರೆ, ಸೊ ಇದನ್ನ ಎಲ್ಲಿ ಮೆನ್ಷನ್ ಮಾಡಲಾಗಿದೆ, 16ನೇ ಭಾಗದಲ್ಲಿ ಮೆನ್ಷನ್ ಮಾಡಲಾಗಿದೆ. ಟೋಟಲ್ 54 ಭಾಗಗಳಿದೆಯಲ್ಲ, ಅದರಲ್ಲಿ ಕೆಲವೊಂದು ಭಾಗಗಳನ್ನ ಮಾತ್ರ ನಾವು ಇಂಪಾರ್ಟೆಂಟ್ ಅಂತೇಳಿ ಪರಿಗಣಿಸ್ತೀವಿ. ಆ ಕಾರಣಕ್ಕಾಗಿ ಅವುಗಳನ್ನ ಸ್ಪೆಷಲ್ ಆಗಿ ನಾವು ಹೇಳೋದಕ್ಕೆ ಟ್ರೈ ಮಾಡ್ತೀವಿ. 16ನೇ ಭಾಗದಲ್ಲಿ ನಮ್ಗೆ ಏನ್ ಮಾಡಿದ್ರೆ, ಕೇಂದ್ರ ಮಂಡಳಿ, ಕೇಂದ್ರ ವಾಯು ಮಾಲಿನ್ಯ ಮಂಡಳಿಯ ಬಗ್ಗೆ, ಸೊ ಅಥವಾ ವಾಯು ಮಾಲಿನ್ಯ ಮಂಡಳಿ ಏನೇನು ಕಾರ್ಯಗಳನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾದಂತಹ ಜಲಕ್ಕನ್ನ ಕೊಟ್ಟಲಾಗಿದೆ. ಸೊ ಅದನ್ನ ನಾವು ನೋಡ್ತಿದ್ದೀವಿ. ಕೇಂದ್ರ ಮಂಡಳಿಯ ಕಾರ್ಯಗಳು ಏನೇನಾಗಿರ್ಬೋದು. ಒಂದು, ಇದು ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನ ನೀಡಬಹುದು. ಕೇಂದ್ರ ಸರ್ಕಾರ ಯಾವ್ಯಾವ ರೀತಿಯ ಕಾನೂನುಗಳನ್ನು ತರುತ್ತೆ, ಯಾವ ರೀತಿಯ ಯೋಜನೆಗಳನ್ನು ತರುತ್ತೆ, ಅದಕ್ಕೆಲ್ಲ ಏನ್ ಮಾಡ್ಬೋದು, ಈ ಕೇಂದ್ರ ವಾಯು ಮಾಲಿನ್ಯ ಮಂಡಳಿ ಏನ್ ಮಾಡ್ಬೋದು, ಸೊ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನ ಕೊಡ್ಬೋದು. ಅಥವಾ ರಾಷ್ಟ್ರದ ಮಟ್ಟದಲ್ಲಿ ಅಂದ್ರೆ ಪೂರ್ತಿ ದೇಶದ ಒಳಗಡೆ ನಾವು ಯಾವ ರೀತಿ ಯೋಜನೆಗಳನ್ನ ಕಾರ್ಯಗತಗೊಳಿಸೋದು, ಯಾವ ರೀತಿಯಲ್ಲಿ ವಾಯು ಮಾಲಿನ್ಯನ ತಡೆಗಟ್ಟೋದು, ಸೊ ಈ ತರದೆಲ್ಲವನ್ನ ಯೋಜನೆಗಳನ್ನ ಏನಾದ್ರೂ ರೆಡಿ ಮಾಡಿದ್ರೆ ವಾಯು ಮಾಲಿನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ವಾಯುವಿನ ಗುಣಮಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಕೂಡ ಕೇಂದ್ರ ಮಂಡಳಿ ಮಾಡಬಹುದು. ಅದರ ಜೊತೆಯಲ್ಲಿ ಈ ಕೇಂದ್ರ ವಾಯು ಮಾಲಿನ್ಯ ಮಂಡಳಿ ಏನ್ ಮಾಡ್ಬೋದು, ತಾಂತ್ರಿಕ ಸಹಾಯ ಮತ್ತು ಮಾರ್ಗಸೂಚಿಗಳನ್ನ ನೀಡಬಹುದು. ಸೊ ಫಾರ್ ಎಕ್ಸಾಂಪಲ್, ಈ ವಾಹನದ ಹೊರಗಡೆ ಅಥವಾ ವಾಹನದಿಂದ ಏನು ನಮ್ಗೆ ಮಾಲಿನ್ಯ ಉಂಟಾಗುತ್ತೆ ಆ ಮಾಲಿನ್ಯದ ಪ್ರಮಾಣ ಎಷ್ಟಿರ್ಬೋದು, ಡೀಸೆಲ್ ವಾಹನ ಆದ್ರೆ ಎಷ್ಟಿರ್ಬೋದು, ಪೆಟ್ರೋಲ್ ವಾಹನ ಆದ್ರೆ ಎಷ್ಟಿರ್ಬೋದು, ಅದೇನಾದ್ರೂ ಬೈಕ್ ಆದ್ರೆ ಎಷ್ಟಿರ್ಬೋದು, ಅಥವಾ 4 ವೀಲರ್ ಆದ್ರೆ ಎಷ್ಟಿರ್ಬೋದು, ಈ ತರದೆಲ್ಲ ಬೇರೆ ಬೇರೆ ವೆರೈಟಿ ಇದೆಯಲ್ಲ. ಸೊ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಮಾರ್ಗಸೂಚಿಗಳನ್ನ ನೀಡಬಹುದು. ಹೇಗೆ ಇರಬೇಕು, ಎಷ್ಟು ಇರಬೇಕು, ಮ್ಯಾಕ್ಸಿಮಮ್ ಎಷ್ಟಕ್ಕಿಂತ ಜಾಸ್ತಿ ಇದ್ರೆ ಅದ್ರ ಮೇಲೆ ನಮ್ಗೆ ಒಂದಿಷ್ಟು ತೆರಿಗೆಯನ್ನ ಅಥವಾ ದಂಡವನ್ನ ವಿಧಿಸೋದಕ್ಕೆ ಅವಕಾಶ ಇದೆ. ಈ ತರದೆಲ್ಲ ಮಾರ್ಗಸೂಚಿಗಳನ್ನ ನೀಡಬಹುದು. ಅದರ ಜೊತೆಲಿ ತಾಂತ್ರಿಕ ಸಹಾಯವನ್ನ ನೀಡಬಹುದು. ಫಾರ್ ಎಕ್ಸಾಂಪಲ್, ಎಲ್ಲಾದ್ರೂ ನಾವು ಕಡಿಮೆ ಮಾಡಬಹುದು ಈ ರೀತಿ ವಾಯು ಮಾಲಿನ್ಯವನ್ನ ಅಂತಂದಾಗ ಅದನ್ನ ಹೇಗೆ ನಾವು ತಾಂತ್ರಿಕವಾಗಿ ಮಾಡ್ಬೋದು, ಟೆಕ್ನಿಕಲಿ ಯಾವ ರೀತಿ ಅದನ್ನ ನಾವು ಕಡಿಮೆ ಮಾಡುವಂತ ಪ್ರಯತ್ನ ಮಾಡ್ಬೋದು ಅನ್ನೋದಕ್ಕೆ ಸೊ ಏನ್ ಮಾಡುತ್ತೆ, ಕೇಂದ್ರ ಮಂಡಳಿ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆಯಲ್ಲಿ ನಮ್ಗೆ ಈ ಮಾಲಿನ್ಯವನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರೆ ಅದನ್ನ ನಾವು ಏನ್ ಮಾಡ್ಬೇಕಾಗತ್ತೆ, ಬೇರೆ ಬೇರೆ ರೀತಿಯಲ್ಲಿ ಮೌಲ್ಯಮಾಪನ ಮಾಡ್ಬೇಕಾಗತ್ತಲ್ವಾ. ಆ ರೀತಿ ಮೌಲ್ಯಮಾಪನ ಮಾಡೋದಕ್ಕೆ ನಮ್ಗೆ ಏನ್ ಬೇಕಾಗುತ್ತೆ, ಪ್ರಯೋಗಾಲಯಗಳು ಕೂಡ ಬೇಕಾಗುತ್ತೆ. ಸೊ ಆ ತರದ ಪ್ರಯೋಗಾಲಯಗಳ ಸ್ಥಾಪನೆಯನ್ನು ಮಾಡೋದು ಕೂಡ ನಮ್ಗೆ ಏನಾಗುತ್ತೆ, ಕೇಂದ್ರ ಮಂಡಳಿಯ ಕಾರ್ಯಗಳಿಗೆ. ರಾಜ್ಯ ಮಂಡಳಿಯ ಕಾರ್ಯದ ಒಳಗಡೆ ಕೂಡ ನಿಮ್ಗೆ ಪ್ರಯೋಗಾಲಯಗಳ ಸ್ಥಾಪನೆಯನ್ನ ಹೇಳ್ಬೋದು, ಯಾಕಂದ್ರೆ ಅದು ಜನರಲ್ ಆದದ್ದು. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೂಡ ನಿಮ್ಗೆ ಈ ತರದ ಪ್ರಯೋಗಾಲಯಗಳ ಸ್ಥಾಪನೆ ಆಗ್ಬೋದು, ರಾಜ್ಯ ಸರ್ಕಾರದ ಅಡಿಯಲ್ಲಿ ಕೂಡ
ಈ ರೀತಿಯ ಪ್ರಯೋಗಾಲಯಗಳ ಸ್ಥಾಪನೆ ಆಗಬಹುದು. ಇನ್ನು ರಾಜ್ಯ ಮಂಡಳಿಗಳು, ರಾಜ್ಯ ವಾಯು ಮಾಲಿನ್ಯ ಮಂಡಳಿಗಳ ಕಾರ್ಯಗಳನ್ನ ಎಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ಕೇಳಿದಾಗ ಈ ಒಂದು ಕಾಯ್ದೆಯ 17ನೇ ಭಾಗದಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಅದರಲ್ಲಿ ನಾವೇನ್ ನೋಡ್ಬೋದು ಅಂತ ಕೇಳಿದಾಗ, ಒಂದು ಇವು ಕೇಂದ್ರ ಮಂಡಳಿಗಳು ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನ ಕೊಟ್ರೆ, ರಾಜ್ಯ ಮಂಡಳಿಗಳು ಯಾರಿಗೆ ಸಲಹೆಗಳನ್ನ ಕೊಡ್ತಾ ಇದೆ? ರಾಜ್ಯ ಸರ್ಕಾರಗಳಿಗೆ ಸಲಹೆ ಮತ್ತು ಶಿಫಾರಸನ್ನ ನೀಡ್ತಾ ಇದೆ. ಯಾವ್ದಾದ್ರು ಯೋಜನೆಗಳನ್ನ ರಾಜ್ಯ ಸರ್ಕಾರ ತರುತ್ತಂದ್ರೆ ಅದಕ್ಕೆ ಸಲಹೆ ಮತ್ತು ಶಿಫಾರಸುಗಳನ್ನ ರಾಜ್ಯ ಮಂಡಳಿಗಳು ನೀಡಬಹುದು. ಅದೇ ರೀತಿಯಲ್ಲಿ ವಾಯು ಮಾಲಿನ್ಯ ಪ್ರದೇಶಗಳ ಪರಿಶೀಲನೆ, ಎಲ್ಲೆಲ್ಲಿ ವಾಯು ಮಾಲಿನ್ಯ ಆಗಿದೆಯೋ ಅಥವಾ ಆಗ್ತಾ ಇದೆಯೋ ಅದ್ರ ಬಗ್ಗೆ ಕಂಪ್ಲೇಂಟ್ ಇದೆಯೋ ಅದೆಲ್ಲ ಪ್ರದೇಶಗಳನ್ನ ಏನ್ ಮಾಡ್ಬೋದು? ರಾಜ್ಯ ಮಂಡಳಿಗಳು ಅದನ್ನ ಪರಿಶೀಲನೆ ಮಾಡ್ಬೋದು. ಅದರ ಜೊತೆಲಿ ಮಾಲಿನ್ಯ ಗುಣಮಟ್ಟದ ಮಾರ್ಗಸೂಚಿಗಳನ್ನ ರಾಜ್ಯ ಮಟ್ಟದಲ್ಲಿ ಕೂಡ ನೀಡಬಹುದು. ಸೊ ಇವೆಲ್ಲ ರಾಜ್ಯ ವಾಯು ಮಾಲಿನ್ಯ ಮಂಡಳಿಗಳ ಕಾರ್ಯಗಳು. ಓಕೆ, ಭಾಗ 17ರಲ್ಲಿ ಇದೆ ಅನ್ನೋದು ಗೊತ್ತಿದೆ. ಸೊ ಇನ್ನು ಈ ಒಂದು ಕಾಯ್ದೆಯ ಅಡಿಯಲ್ಲಿ ಯಾವ ರೀತಿಯ ಅಧಿಕಾರಗಳಿದಾವೆ ಅಂತೇಳಿ ನಾವು, ಈ ಕಾಯ್ದೆಯ ಅಡಿಯಲ್ಲಿ ಯಾವ್ಯಾವ ರೀತಿಯ ಅಧಿಕಾರಗಳಿದಾವೆ ಅಂತ ಕೇಳಿದಾಗ, ಕೆಲವೊಂದು ಪ್ರದೇಶಗಳನ್ನ ವಾಯು ಮಾಲಿನ್ಯ ನಿಯಂತ್ರಣ ಪ್ರದೇಶಗಳು ಅಂತೇಳಿ ಘೋಷಣೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಅಲ್ಲಿ ಅತಿ ಹೆಚ್ಚಾಗಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆದಂತಹ ಕಂಪನಿ ಅಥವಾ ಕೈಗಾರಿಕೆ ವಾಯು ಮಾಲಿನ್ಯ ಮಾಡತ್ತಂದ್ರೆ ಅವುಗಳಿಗೆ ಅವಕಾಶ ಕೊಡದೇ ಇರ್ಬೋದು. ಅಥವಾ ನಾವು ಮೊದಲೊಂದ್ಸಲ ಇದನ್ನ ಡಿಸ್ಕಸ್ ಮಾಡಿದ್ವಿ, ನೆನಪಿದ್ರೆ ಸೊ ಒಂದ್ಸಲ ಅದನ್ನ ರಿಕ್ಯಾಪ್ ಮಾಡೋದಕ್ಕೆ ಟ್ರೈ ಮಾಡಿ. ಕೆಲವೊಂದು ರೀತಿಯ ಕೈಗಾರಿಕೆಗಳನ್ನ ನಾವೇನ್ ಕರಿತಿದ್ವಿ? ಬಿಳಿ ಕೈಗಾರಿಕೆಗಳು ಅಂತ ಕರಿತಿದ್ವಿ. ಅಂದ್ರೆ ಅಲ್ಲಿ ನಾರ್ಮಲ್ ಆಗಿ ಅಲ್ಲಿಂದ ವಾಯು ಮಾಲಿನ್ಯ ಆಗಲ್ಲ. ಕೆಲವೊಂದನ್ನ ಕೆಂಪು ಕೈಗಾರಿಕೆಗಳು ಅಂತ ಕರಿತಿದ್ವಿ, ರೆಡ್ ಅಂತ ಕರಿತಿದ್ವಿ. ಅದನ್ನ ನೀವೇನ್ ನೋಡ್ತೀರಾ? ಅತಿ ಹೆಚ್ಚಾಗಿ ಅಲ್ಲಿ ವಾಯು ಮಾಲಿನ್ಯ ಆಗತ್ತೆ ಅಂತ. ಆ ಥರದ್ದು ಏನಾದ್ರು ಇದ್ರೆ ನಮ್ಗೆ ವಾಯು ಮಾಲಿನ್ಯವನ್ನ ಜಾಸ್ತಿ ಮಾಡುವಂತ ಯಾವ್ದಾದ್ರು ಕಂಪನಿಗಳು ಕೈಗಾರಿಕೆಗಳು ಇದಾವೆ ಅಂತಂದ್ರೆ ಅಂತವುಗಳನ್ನ ನೀವೇನ್ ಮಾಡ್ಬೋದು? ಕೆಲವೊಂದು ಪ್ರದೇಶದಲ್ಲಿ ಇಲ್ಲ, ನೀವು ಇಲ್ಲಿ ಸ್ಥಾಪನೆ ಮಾಡೋದಕ್ಕೆ ಆಗಲ್ಲ. ಯಾಕೆ ಸ್ಥಾಪನೆ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇದೀವಿ ಅಂತಂದ್ರೆ, ಇದು ವಾಯು ಮಾಲಿನ್ಯ ನಿಯಂತ್ರಣ ಪ್ರದೇಶ ಅಂತ ಹೇಳ್ತಾರೆ. ಸೊ ಆ ಥರದ ವಾಯು ಮಾಲಿನ್ಯ ನಿಯಂತ್ರಣ ಪ್ರದೇಶಗಳನ್ನ ಸೊ ಇವ್ರೇನ್ ಮಾಡ್ಬೋದು? ಸೊ ಅಧಿಸೂಚನೆ ಮಾಡ್ಬೋದು. ಅದರ ಜೊತೆಯಲ್ಲಿ ಮಾಲಿನ್ಯಕಾರಕಗಳನ್ನ ಹೊರಸೂಸುವಂತ ಯಂತ್ರ ಅಥವಾ ಉಪಕರಣಗಳೇನಾದ್ರೂ ಇದ್ರೆ ಅದನ್ನು ಕೂಡ ನಿಷೇಧ ಮಾಡ್ಬೋದು. ಇವನ್ ಇಂಧನಗಳನ್ನು ಕೂಡ ನಿಷೇಧ ಮಾಡ್ಬೋದು. ಮಾಲಿನ್ಯಕಾರಕಗಳನ್ನ ಹೆಚ್ಚಾಗಿ ಹೊರಸೂಸುವಂತ ಇಂಧನಗಳು, ಯಂತ್ರಗಳು, ಉಪಕರಣಗಳು ಇವುಗಳನ್ನ ನಿಷೇಧ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಸಿಂಪಲ್ ಆಗಿ ಥಿಂಕ್ ಮಾಡಿ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಗೇನ್ ನೋಡ್ತಾ ಇದ್ವಿ ಅಂತ ಕೇಳಿದಾಗ ಕೆಲವೊಂದು ಈ ಬೇರೆ ಬೇರೆ ರೀತಿಯಾದಂತಹ ಸ್ಕೂಟರ್ಗಳು ಬರ್ತಾ ಇತ್ತು, ಅದಲ್ಲ? MAT ಅಂತ ಕೂಡ ಒಂದಿತ್ತು ಅದರಲ್ಲಿ. ಸೊ ಈ MAT ನೆಲ್ಲ ನೀವು ನೋಡೋದಕ್ಕೆ ಹೋದ್ರೆ ಅದ್ರಲ್ಲಿ ನಾರ್ಮಲ್ ಆಗಿ ಏನ್ ಮಾಡ್ತಿದ್ರು? ಮೊದಲು ಪೆಟ್ರೋಲ್ ನ ಜೊತೆಯಲ್ಲಿ ಇವನ್ ಕೆರೋಸಿನ್ ಅನ್ನ ಮಿಕ್ಸ್ ಮಾಡ್ಕೊಂಡು ಓಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಏನಾಗ್ತಿತ್ತು? ವಾಯು ಮಾಲಿನ್ಯ ಬಹಳ ಜಾಸ್ತಿ ಆಗ್ತಾ ಇತ್ತು. ಅದ್ರ ನಿಧಾನವಾಗಿ ಈ ತರದ ಮೊಪೈಡ್ಗಳನ್ನ ಅಥವಾ ಆ ತರದ ಹಳೆಯ ಇಂಜಿನ್ ಗಳನ್ನ ನಾವೇನ್ ಮಾಡ್ತೀವಿ? ನಿಷೇಧ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಏನು ಕೆರೋಸಿನ್ ಅನ್ನ ನೀವು ಬಳಸಬಹುದಿತ್ತು, ಅದನ್ನ ನಿಷೇಧ ಮಾಡ್ತೀವಿ. ಅಂದ್ರೆ ನಾವೇನ್ ಮಾಡ್ತಿದೀವಿ? ಒಂದ್ ಕಡೆ ಯಂತ್ರ ಅಥವಾ ಉಪಕರಣಗಳನ್ನ ನಿಷೇಧ ಮಾಡ್ತಾ ಇದೀವಿ, ಮಾಲಿನ್ಯಕಾರಕಗಳು ಹೆಚ್ಚಾಗಿ ಬರುತ್ತೆ ಅಂತಂದ್ರೆ. ಅದೇ ರೀತಿಯಲ್ಲಿ ಇಂಧನಗಳನ್ನು ಕೂಡ ಈ ತರ ನೀವು ಬಳಸಬಹುದು ಅಂದ್ರೆ ಅದನ್ನು ಕೂಡ ನಿಷೇಧ ಮಾಡ್ತಾ ಇದೀವಿ. ಅದರಿಂದ ನಮ್ಗೆ ಏನ್ ಮಾಡ್ಬೋದು? ನಾವು ವಾಯು ಮಾಲಿನ್ಯವನ್ನ ಕಂಟ್ರೋಲ್ ಮಾಡ್ಬೋದು. ಸೊ ಈ ತರದ ಅಧಿಕಾರಗಳು ಕೂಡ ಈ ಕಾಯ್ದೆಯ ಅಡಿಯಲ್ಲಿ ಇದೆ. ಅದಲ್ಲದೆ ಮಾಲಿನ್ಯ ನಿಯಂತ್ರಣ ದಾಖಲೆ ಪುಸ್ತಕಗಳನ್ನ ಪರೀಕ್ಷಿಸುವಂತ ಸ್ವಾತಂತ್ರ್ಯತೆಯನ್ನು ಕೂಡ ಕೊಡ್ತೇವೆ. ಸೊ ಪ್ರತಿಯೊಂದು ಕಂಪನಿಗಳು ಅಥವಾ ಕೈಗಾರಿಕೆಗಳು ಏನ್ ಮಾಡ್ಬೇಕು? ಅವರು ಏನು ಮಾಲಿನ್ಯ ನಿಯಂತ್ರಣದ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಅದರ ಬಗ್ಗೆ ಅವರು ದಾಖಲೆಗಳನ್ನ ಮೇಂಟೈನ್ ಮಾಡ್ಬೇಕು, ಎಷ್ಟು ವಾಯು ಮಾಲಿನ್ಯ ಮಾಡಿದ್ದಾರೆ ಅಂತ. ಅದನ್ನ ಪರೀಕ್ಷೆ ಮಾಡೋದಕ್ಕೂ ಕೂಡ ನಮ್ಗೆ ಏನ್ ಮಾಡ್ತೀವಿ? ಈ ಕೇಂದ್ರ ಮಂಡಳಿ ಮತ್ತೆ ರಾಜ್ಯ ಮಂಡಳಿಗಳಿಗೆ ಸ್ವಾತಂತ್ರ್ಯತೆಯನ್ನ ನೀಡ್ತೇವೆ. ಸೊ ಅವ್ರು ಯಾವಾಗ ಬೇಕಾದ್ರೂ ಅದನ್ನ ಚೆಕ್ ಮಾಡ್ಬೋದು ಅಂತ. ಅದೇ ರೀತಿಯಲ್ಲಿ ವಾಯುಗುಣದ ಮಟ್ಟವನ್ನ ಪರೀಕ್ಷಿಸುವುದಕ್ಕೆ ಯಾವುದೇ ಕೈಗಾರಿಕೆಯ ಚಿಮಣಿಯ ಮಾದರಿಗಳನ್ನ ಸಂಗ್ರಹಿಸುವಂತ ಅಧಿಕಾರ ಕೂಡ ಇದೆ. ಯಾವಾಗ ಬೇಕಾದ್ರೂ ಅವ್ರು ಏನ್ ಮಾಡ್ಬೋದು? ಇದನ್ನ ಸಂಗ್ರಹ ಮಾಡ್ಬೋದು. ಅದರ ಆಧಾರದ ಮೇಲೆ ಯಾವ ರೀತಿಯ ವಾಯು ಮಾಲಿನ್ಯ ಮಾಡ್ತಾ ಇದ್ದಾರೆ, ವಾಯು ಮಾಲಿನ್ಯದ ಪ್ರಮಾಣ ಎಷ್ಟು, ಅದರ ಆಧಾರದ ಮೇಲೆ ಅವ್ರ ಮೇಲೆ ಏನ್ ಮಾಡ್ಬೋದು? ಕ್ರಮಗಳನ್ನು ಕೂಡ ತೆಗೆದುಕೊಳ್ಬಹುದು. ಸೊ ಈಗ ಸಪೋಸ್ ಥಿಂಕ್ ಮಾಡಿ, ಇದನ್ನ ಯಾಕೆ ಹೇಳ್ತಾ ಇದೀವಿ ಅಂತಂದಾಗ, ಚಿಮಣಿಯ ಮಾದರಿಗಳನ್ನ ಯಾವುದೋ ಒಂದು ಸಂದರ್ಭದಲ್ಲಿ ಮಾತ್ರ ನೀವು ಕಲೆಕ್ಟ್ ಮಾಡ್ಬೇಕು ಅಂತಂದಾಗ ಆವಾಗ ನಾವೇನ್ ಮಾಡ್ಬಿಡ್ಬೋದು? ನಂದೊಂದು ಕೈಗಾರಿಕೆ ಇದೆ ಅಂದ್ರೆ ಯಾವಾಗ ಇವ್ರು ಕಲೆಕ್ಟ್ ಮಾಡೋದಕ್ಕೆ ಬರ್ತಾರೋ ಆವಾಗ ನಾವೇನ್ ಮಾಡ್ಬೋದು? ವಾಯು ಮಾಲಿನ್ಯ ಕಡಿಮೆ ಇರೋ ತರ ನೋಡ್ಕೋಬಹುದು. ಬಾಕಿ ಎಲ್ಲ ಟೈಮಲ್ಲಿ ಜಾಸ್ತಿ ಇದೆ. ಆದ್ರೆ ಇಲ್ಲಿ ಹೇಗಿದೆ ಅಂತಂದ್ರೆ ಇವ್ರು ಯಾವಾಗ ಬೇಕಾದ್ರೂ ಅದನ್ನ ಏನ್ ಮಾಡ್ಬೋದು? ಸಂಗ್ರಹಣೆ ಮಾಡ್ಬೋದು. ಯಾವಾಗ ಬೇಕಾದ್ರೂ ಸಂಗ್ರಹಣೆ ಮಾಡ್ಬೋದು ಅಂತಂದಾಗ ಅವ್ರಿಗೆ ಯಾವ್ಯಾವ ಡೌಟ್ ಬರುತ್ತೋ ಅವಾಗೆಲ್ಲ ಸಂಗ್ರಹಣೆ ಮಾಡ್ತಾರೆ. ಆವಾಗ ನಿಮ್ಗೆ ಏನಾಗ್ಬೋದು? ಸೊ ಆವಾಗ ರಿಯಾಲಿಟಿ ಏನಿದೆಯೋ ಅದು ಸಿಗುತ್ತೆ. ಸೊ ಆ ಕಾರಣಕ್ಕಾಗಿ ಅದು ಒಂದು ರೀತಿಯ ಅಧಿಕಾರ ಅದು ಕೂಡ ಗೊತ್ತಿರ್ತದೆ. ಸೊ ಇನ್ನು ಈ ಒಂದು ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದ್ರೆ ಏನು? ಈ ಕಾಯ್ದೆಯಲ್ಲಿ ಏನೇನ ಹೇಳ್ತಾ ಇದ್ರು ಅದನ್ನ ಬಿಟ್ಟು ನಾವೇನಾದ್ರೂ ಜಾಸ್ತಿ ವಾಯು ಮಾಲಿನ್ಯ ಮಾಡ್ತೀವಿ ಅಂತಂದ್ರೆ ಆವಾಗ ಭಾಗ 21, ಭಾಗ 22, ಭಾಗ 31 ಈ 3 ಭಾಗಗಳ ಒಳಗಡೆ ಕಾಯ್ದೆಯ ಉಲ್ಲಂಘನೆಗೆ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಆ ಶಿಕ್ಷೆ ಏನಾಗಿರ್ಬೋದು ಅಂತ ಕೇಳಿದಾಗ 6 ತಿಂಗಳು ಅಥವಾ 1 ವರ್ಷಗಳಿಗೆ ಕಡಿಮೆ ಇಲ್ಲದ ಜೈಲು ಶಿಕ್ಷೆ ಆಗಿರ್ಬೋದು,
ಅದರಲ್ಲಿ ಕೂಡ ನಿಮಗೆ ಗರಿಷ್ಠ ಎಷ್ಟರ ಮಟ್ಟಿಗೆ ಹೋಗ್ಬೋದು ಅಂತ ಕೇಳಿದಾಗ 6 ವರ್ಷಗಳ ತನಕ ಜೈಲು ಶಿಕ್ಷೆ ಆಗ್ಬೋದು, ಅಥವಾ ದಂಡ ಕೂಡ ವಿಧಿಸಬಹುದು. ದಂಡ ನಾರ್ಮಲ್ ಆಗಿ 1,000 ರೂಪಾಯಿಗಿಂತ ಕಡಿಮೆ ಇಲ್ಲ, ಅಥವಾ 1,000 ರೂಪಾಯಿಗಿಂತ ಜಾಸ್ತಿ ಇರುತ್ತೆ. ಅಕಸ್ಮಾತ್ ಆಗಿ ನಾವೇನಾದ್ರೂ ಅವರು ವಾಯು ಮಾಲಿನ್ಯ ಮಾಡಬೇಡಿ, ಇಷ್ಟು ದಂಡ ಆಲ್ರೆಡಿ ವಿಧಿಸಿದೀವಿ ಅಂತ ಹೇಳಿ ನಿಮ್ಗೆ ಹೇಳ್ತಾರೆ, ಅದರ ನಂತರದಲ್ಲಿಯೂ ಕೂಡ ವಾಯು ಮಾಲಿನ್ಯವನ್ನ ಕಂಟಿನ್ಯೂ ಮಾಡ್ತೀವಿ ಅಂತಂದ್ರೆ ಪ್ರತಿದಿನಕ್ಕೆ 5,000 ರೂಪಾಯಿನಷ್ಟು ಅವ್ರು ಏನ್ ಮಾಡ್ಬೋದು, ಪ್ರತಿದಿನಕ್ಕೆ 5,000 ರೂಪಾಯಿನಷ್ಟು ಕೂಡ ನಮ್ಗೆ ದಂಡವನ್ನ ವಿಧಿಸಬಹುದು. ಸೊ ಇದು ಈ ಒಂದು ಕಾಯ್ದೆಯ ಉಲ್ಲಂಘನೆ ಆದಂತ ಸಂದರ್ಭದಲ್ಲಿ ಎಷ್ಟು ದಂಡ ವಿಧಿಸಬಹುದು ಅಂತ. ಸೊ ಇನ್ನು ಈ ಒಂದು ಕಾಯ್ದೆಯ ಪ್ರಮುಖ ಕೆಲವೊಂದು ಭಾಗಗಳನ್ನ ನೋಡ್ತಾ ಹೋಗಿ, ಭಾಗಗಳ ಒಳಗಡೆ ಒಂದೇನು 19ನೇ ಭಾಗ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಮಾಲಿನ್ಯ ನಿಯಂತ್ರಿತ ಪ್ರದೇಶದ ಘೋಷಣೆ ಮಾಡೋದಕ್ಕೆ ಹೇಳ್ತಾರೆ 19ನೇ ಭಾಗ ಈ ಕಾಯ್ದೆಯ ಒಳಗಡೆ. ಅದೇ ರೀತಿ ವಾಯು ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ, ನೆನಪಿರ್ಲಿ ಆ ಕಾಯ್ದೆಯ ಬಗ್ಗೆನೇ ಮಾತಾಡ್ತಿದೀವಿ ಇಲ್ಲಿ. ಇನ್ನು 21ನೇ ಭಾಗ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಕೈಗಾರಿಕಾ ಸ್ಥಾವರಗಳ ಸ್ಥಾಪನೆಗೆ ಇರುವಂತ ನಿರ್ಬಂಧದ ಬಗ್ಗೆ ಮಾತಾಡ್ತಾರೆ. 22ನೇ ಭಾಗ ಕೈಗಾರಿಕೆಗಳ ಮಾಲಿನ್ಯ ಹೊರಸೂಸುವಿಕೆಯ ನಿಯಂತ್ರಣದ ಬಗ್ಗೆ ಮಾತಾಡ್ತಾರೆ. ಇನ್ನು 39ನೇ ಭಾಗ ಕಾಯ್ದೆಗೆ ವ್ಯತಿರಿಕ್ತವಾಗಿ ವರ್ತಿಸುವವರಿಗೆ ಅಥವಾ ಕಾಯ್ದೆಯನ್ನ ಉಲ್ಲಂಘನೆ ಮಾಡುವವರಿಗೆ ದಂಡ ವಿಧಿಸುವುದನ್ನ ಹೇಳುತ್ತೆ 39ನೇ ಭಾಗ. ಸೊ ಇವಿಷ್ಟು ನಮ್ಗೆ ವಾಯು ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆಗೆ ಸಂಬಂಧಪಟ್ಟಾಗ. ಸೊ ನೆಕ್ಸ್ಟ್ ನಾವು ಬರೋಣ, ಇಲ್ಲಿ ನಾವು ವೆಹಿಕಲ್ಸ್ ನ ಬಗ್ಗೆ ಮಾತಾಡಿರೋದ್ರಿಂದಾಗಿ ವಾಯು ಮಾಲಿನ್ಯದ ಒಳಗಡೆ ಕೆಲವೊಂದು ಸಂದರ್ಭದಲ್ಲಿ ನಾವೇನ್ ನೋಡ್ತೀವಿ, ಇವನ್ ವೆಹಿಕುಲರ್ ಎಮಿಷನ್ಸ್ ಅಂದ್ರೆ ಈ ವಾಹನಗಳಿಂದ ಬಂದಂತ ಒಂದು ಎಮಿಷನ್ಸ್ ಏನಿಲ್ಲ, ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಪಾತ್ರವನ್ನು ವಹಿಸುತ್ತೆ. ನಮ್ಮಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವೆಹಿಕಲ್ಸ್ ಏನಿಲ್ಲ ಅವು ಏನ್ ಎಮಿಷನ್ ಅನ್ನ ಮಾಡುತ್ತೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಗೆ ಒಂದು ರೀತಿಯ ಮಾರ್ಗಸೂಚಿ ಇದೆ. ಅದನ್ನ ನಾವೇನ್ ಕರಿತೀವಿ, ಭಾರತ್ ಸ್ಟೇಜ್ ಅಂತ ಕರಿತೀವಿ, ಭಾರತ್ ಸ್ಟೇಜ್. ಸೊ ಇದರಲ್ಲಿ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ ಮೊದಲನೇದು ಈ ತರದ ಭಾರತ್ ಸ್ಟೇಜ್ ಅನ್ನು ನಾವು ಯಾವಾಗ ತಗೊಂಡಿದ್ವಿ ಅಂತ ಕೇಳಿದಾಗ 2000ನೇ ಇಸ್ವಿಯಲ್ಲಿ ಭಾರತ್ ಸ್ಟೇಜ್ 1 ಅಂತೇಳಿ ತಗೊಂಡಿದ್ವಿ, 1ನೇ ಭಾರತ್ ಸ್ಟೇಜ್ ಅಂತ. ಇನ್ನು 2005ರಲ್ಲಿ ಭಾರತ್ ಸ್ಟೇಜ್ 2 ಅಂತೇಳಿ ಬಂತು. 10ರಲ್ಲಿ ಭಾರತ್ ಸ್ಟೇಜ್ ಮೂರನೇ ಭಾರತ್ ಸ್ಟೇಜ್ 3ನೇ ಅಂತ. 2017ರಲ್ಲಿ BS4 ನಾರ್ಮ್ಸ್ಗೆ ಬಂದಿದ್ವಿ. ಆದ್ರೆ 2020ರಲ್ಲಿ ನಾವು ಈಗ ಸದ್ಯದಲ್ಲಿ ಬಳಸ್ತಾ ಇರೋದು ಯಾವ್ದು ನೋಡಿಲಿ, BS4ರಿಂದ 5 ಇಲ್ಲ, ಅದರ ಬದಲಾಗಿ ಏನ್ ಮಾಡಿದೀವಿ, ಒಂದನ್ನ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ಭಾರತ್ ಸ್ಟೇಜ್ 6ಗೆ ಹೋಗಿದೀವಿ. 2020ರಿಂದ ನಂತರದಲ್ಲಿ ಇರೋದು ಯಾವ್ದು, ಇದು ಭಾರತ್ ಸ್ಟೇಜ್ 6. ಅಥವಾ ನಾರ್ಮಲ್ ಆಗಿ ನೀವೇನ್ ಹೇಳಿರ್ತೀರಾ, ಯಾವ್ದಾದ್ರು ಬೈಕ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಥವಾ ಒಂದು 4 ವೀಲರ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ನಾರ್ಮಲ್ ಆಗಿ ನಿಮ್ಗೆ ಏನ್ ಹೇಳಿರ್ತಾರೆ ಅವರು, BS6 ಇಂಜಿನ್ ಇದು ಅಂತ ಹೇಳ್ತಾರೆ. ಅದಲ್ಲ BS6 ಅಂತಂದ್ರೆ ಏನು, ಭಾರತ್ ಸ್ಟೇಜ್ 6. ಓಕೆ, ಸೊ ಇದನ್ನ ನಾವು ನೋಡುವಂಥದ್ದು ಅಗೇನ್ ಈಗ ಸದ್ಯದಲ್ಲಿ ಮಾತ್ರ ಇರೋದೇನು, ಭಾರತ್ ಸ್ಟೇಜ್ 6. ಸೊ ಈ ಒಂದು ಮಾರ್ಗಸೂಚಿಗೆ ಅನುಗುಣವಾಗಿ ನಮ್ಮ ವೆಹಿಕ್ಯುಲರ್ ಎಮಿಷನ್ ಇರಬೇಕು. ಸೊ ಇದರ ಜೊತೆಯಲ್ಲಿ ನೀವೇನಾದ್ರೂ ನೋಡೋದಕ್ಕೋದ್ರೆ ಇದರಲ್ಲಿ ಏನ್ ಮಾಡಲಾಗಿದೆ, ಬಹಳಷ್ಟು ಎಮಿಷನ್ಸ್ ಗಳನ್ನ ಕಡಿಮೆ ಮಾಡಲಾಗಿದೆ, ಮೊದಲಿಗಿಂತ ಎಮಿಷನ್ಸ್ ಅನ್ನ ಕಡಿಮೆ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಮೊದಲ ಪೆಟ್ರೋಲ್ ಅಥವಾ ಡೀಸೆಲ್ ನ ಒಂದು ಕ್ವಾಲಿಟಿ ಏನಿತ್ತು ಅದನ್ನ ಅಪ್ಗ್ರೇಡ್ ಮಾಡಲಾಗಿದೆ. ಸೊ ಒಳ್ಳೆಯ ಕ್ವಾಲಿಟಿಯ ಡೀಸೆಲ್ ಅಥವಾ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಇಲ್ಲಿ ಕೊಡಲಾಗುತ್ತೆ. ಇಂಧನಗಳ ಗುಣಮಟ್ಟವನ್ನು ಕೂಡ ಹೆಚ್ಚಳ ಮಾಡಿರ್ತೀವಿ. ಅದ್ರ ಜೊತೆಲಿ ಕೆಲವೊಂದು ಪರೀಕ್ಷೆಗಳ ಒಳಗಡೆ ನಮ್ಗೆ ಈ ರೀತಿಯ ಪ್ರಶ್ನೆಗಳು ಕೂಡ ನೋಡ್ತೀವಿ. ಭಾರತ್ ಸ್ಟೇಜ್ ನ ಒಳಗಡೆ ಯಾವ ರೀತಿಯ ಕಂಟೆಂಟ್ ಗಳನ್ನ ವೆಹಿಕಲ್ ಎಮಿಷನ್ಸ್ ಅಲ್ಲಿ ಕೂಡ ಬಹಳಷ್ಟು ಬೇರೆ ಬೇರೆ ರೀತಿಯಾದಂತಹ ಎಮಿಷನ್ಸ್ ಬರುತ್ತೆ. ಅದರಲ್ಲಿ ಯಾವ್ಯಾವ್ದನ್ನ ಕಂಟ್ರೋಲ್ ಮಾಡೋದಕ್ಕೆ ಹೇಳ್ತೀವಿ ಅಥವಾ ಯಾವ್ದನ್ನ ಲಿಮಿಟ್ ನ ಒಳಗಡೆ ಇಡೋದಕ್ಕೆ ಹೇಳ್ತೀವಿ ಅಂತ ಕೇಳಿದಾಗ ಇವಿಷ್ಟು ಬರುತ್ತೆ. ಸೊ ಯಾವ್ಯಾವ್ದಿದೆ ಅಂತ ಕೇಳಿದಾಗ ಕಾರ್ಬನ್ ಮೊನಾಕ್ಸೈಡ್ ಅನ್ನ ನೋಡ್ತೀರ, ಕಾರ್ಬನ್ ಮೊನಾಕ್ಸೈಡ್ ಅಥವಾ ಇಂಗಾಲದ ಮೊನಾಕ್ಸೈಡ್ ಅಂತೇಳಿ ಬರ್ಕೋಬಹುದು ನೀವು. ಕಾರ್ಬನ್ ಮೊನಾಕ್ಸೈಡ್ CO ಅಂತಂದಾಗ ಕಾರ್ಬನ್ ಮೊನಾಕ್ಸೈಡ್. ಎರಡನೇದು HC ಅಂತಂದಾಗ ಇದು ಹೈಡ್ರೋ ಕಾರ್ಬನ್ಸ್ ಅಂತೇಳಿ ಬರುತ್ತೆ, ಹೈಡ್ರೋ ಕಾರ್ಬನ್ಸ್. ಆದ್ರೆ ಇದನ್ನ ನಾರ್ಮಲ್ ಆಗಿ ನಾವ್ ಏನ್ ತಗೋತೀವಿ ಅಂತ ಕೇಳಿದಾಗ ಅನ್ಬರ್ನ್ಡ್ ಹೈಡ್ರೋ ಕಾರ್ಬನ್ ಅಂತ ಕರಿತೀವಿ. ಅನ್ಬರ್ನ್ಡ್ ಹೈಡ್ರೋ ಕಾರ್ಬನ್ಸ್ ಅಥವಾ ಪೂರ್ತಿಯಾಗಿ ದಹನ ಹೊಂದದೇ ಇರುವ ಹೈಡ್ರೋ ಕಾರ್ಬನ್ಗಳು ಅಂತೇಳಿ ತಗೋತೀವಿ. HC ಅಂತಂದಾಗ ಅದು ಹೈಡ್ರೋ ಕಾರ್ಬನ್ಸ್. ಸೊ ನೆಕ್ಸ್ಟ್ ಮತ್ತೊಂದು ನಾಕ್ಸ್ ಅಂತೇಳಿ ಕರಿತಿದೀವಿ. ನಾಕ್ಸ್ ಅಂತಂದಾಗ ಏನು, ನೈಟ್ರೋಜನ್ ಆಕ್ಸೈಡ್ಸ್. ನಾಕ್ಸ್ ಅಂತಂದಾಗ ನೈಟ್ರೋಜನ್ ಆಕ್ಸೈಡ್. ಸೊ ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಇದು ಎರಡನ್ನು ಕೂಡ ಕಂಬೈನ್ ಆಗಿ ಹೇಳ್ತಾರೆ. ಅಂದ್ರೆ ಅನ್ಬರ್ನ್ಡ್ ಹೈಡ್ರೋ ಕಾರ್ಬನ್ಸ್ ಮತ್ತೆ ನೈಟ್ರೋಜನ್ ಆಕ್ಸೈಡ್ ಇದೆರಡನ್ನ ಕಂಬೈನ್ ಆಗಿ ಕೂಡ ಹೇಳ್ತಾರೆ. ಸೊ ಮತ್ತೊಂದು ಯಾವ್ದು ಬರುತ್ತೆ ಅಂತ ಕೇಳಿದಾಗ PM ಅಂತೇಳಿ ಕರಿತೀವಿ. PM ಅಂತಂದಾಗ ಏನು, ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅಂತೇಳಿ ಕರಿತೀವಿ. ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್. ಓಕೆ, ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್. ಸೊ ಇವಿಷ್ಟನ್ನ ನಾವು ಕಂಟ್ರೋಲ್ ಮಾಡ್ತೀವಿ. ಇದಿಷ್ಟನ್ನ ನಾವು ಯಾವ್ದ್ರ ಒಳಗಡೆ ಕಂಟ್ರೋಲ್ ಮಾಡ್ತೀವಿ, ಭಾರತ್ ಸ್ಟೇಜ್ ನ ಒಳಗಡೆ ಕಂಟ್ರೋಲ್ ಮಾಡ್ತೀವಿ. ಕೆಲವೊಂದು ಪರೀಕ್ಷೆಗಳಲ್ಲಿ ಇದರ ಮೇಲೆ ಕ್ವಶನ್ಸ್ ಗಳು ಬಂದಿದೆ. ನಿಮ್ಗೆ ಇದ್ರ ಜೊತೆಯಲ್ಲಿ ಏನ್ ಮಾಡ್ತಾರೆ, ಭಾರತ್ ಸ್ಟೇಜ್ ನ ಒಳಗಡೆ ಇದನ್ನ ಕಂಟ್ರೋಲ್ ಮಾಡಲ್ಲ ಅಂತ ಹೇಳಿ ಕೊಟ್ಟಿರ್ಬೋದು ಕ್ವಶನ್.
ಇದನ್ನ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿ ಕೊಟ್ಟಿರ್ಬೋದು ಕ್ವಶನ್. ಅದರ ಆಧಾರದ ಮೇಲೆ ನೀವು ನೋಡ್ಬೇಕು. ಹಾಗೇನ್ ಕೆಲವೊಂದು ಬೇಸಿಕ್ ಪಾಯಿಂಟ್ ಗಳನ್ನ ನೆನ್ಪಿಟ್ಕೊಳ್ಳಿ. ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣವನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ಯಾವುದೇ ರೀತಿಯ ಮಾರ್ಗಸೂಚಿಗಳನ್ನ ಕೊಟ್ಟರು ಕೂಡ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣವನ್ನ ನೀವು ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ, ಕಾರ್ಬನ್ ಡೈಆಕ್ಸೈಡ್ ಅಂತಂದ್ರೆ ಆ ಒಂದು ಇಂಜಿನ್ ಇಂದ ನಿಮ್ಗೇನಾದ್ರೂ ಪೂರ್ತಿಯಾಗಿ ದಹನವಾದ್ರೆ, ಪೂರ್ತಿಯಾಗಿ ಆ ಒಂದು ಪರ್ಟಿಕ್ಯುಲರ್ ಆದಂತಹ ಇಂಧನ ದಹನ ಆಗತ್ತೆ ಅಂತಂದ್ರೆ ಅವಾಗ ನಿಮ್ಗೆ ಕಾರ್ಬನ್ ಡೈಆಕ್ಸೈಡ್ ಬಂದೇ ಬರುತ್ತೆ. ಸೊ ಈ ತರ ಬಂದ್ರೆ ಒಳ್ಳೇದು ಅಂತ ಹೇಳಿ ಥಿಂಕ್ ಮಾಡ್ತೀವಿ. ಅದ್ರ ಬದಲಾಗಿ ನಿಮ್ಗೆ ಏನಾದ್ರೂ ಪೂರ್ತಿಯಾಗಿ ದಹನ ಹೊಂದದೇ ಇದ್ರೆ ಮಾತ್ರ ಅವಾಗ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ನೀವೇನ್ ನೋಡ್ತೀರಾ, ಪೂರ್ತಿಯಾಗಿ ದಹನ ಹೊಂದದೇ ಇದ್ದಾಗ ನಮಗೆ ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ, ಅಥವಾ ಪೂರ್ತಿಯಾಗಿ ದಹನ ಹೊಂದದೇ ಇದ್ದಾಗ ಅನ್ಬರ್ನ್ಡ್ ಹೈಡ್ರೋಕಾರ್ಬನ್ ಬರುತ್ತೆ, ಅಪೂರ್ಣ ದಹನ ಹೊಂದಿರುವಂತಹ ಹೈಡ್ರೋಕಾರ್ಬನ್. ಓಕೆ, ಸೊ ಆ ಕಾರಣಕ್ಕಾಗಿ ಇವುಗಳ ಎರಡನ್ನ ಕಂಟ್ರೋಲ್ ಮಾಡೋದನ್ನ ನೋಡ್ತೀವಿ. ಇನ್ನು ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅಂತ ಇದೇನು, ಇದು ಸಾಲಿಡ್ ಫಾರ್ಮ್ ಅಲ್ಲಿ ಇರೋದು, ಘನ ರೂಪದಲ್ಲಿ ಇರುವಂತಹ ಈ ರೀತಿಯ ಒಂದು ಅವಶೇಷ ಅಂತ ಹೇಳಿ ತಗೋಬಹುದು, ಅಥವಾ ಈ ರೀತಿಯ ಇಂಧನಗಳು ದಹನವಾದ ನಂತರ ಘನ ರೂಪದಲ್ಲಿ ಹೊರಗಡೆ ಬರುವಂತ ಒಂದು ಪರ್ಟಿಕ್ಯುಲರ್ ಆದಂತ ಮಲಿನಕಾರಕ, ಅಥವಾ ಅದನ್ನ ನಾವು ಯಾವ್ದ್ರ ಹೆಸರಿನ ನೋಡಿದ್ವಿ, ಸಸ್ಪೆಂಡೆಡ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅಥವಾ ಕಲಿಲ ಕಣಗಳು ಅಂತೇಳಿ ಕರಿತೀವಿ. ಆದ್ರೆ ಇಲ್ಲಿ ನಮ್ಗೆ ಏನಾಗುತ್ತೆ, ಈ ಒಂದು ಎಮಿಷನ್ಸ್ ನ ಒಳಗಡೆ, ವೆಹಿಕ್ಯುಲರ್ ಎಮಿಷನ್ಸ್ ನ ಒಳಗಡೆ ಅವುಗಳು ಬಹಳ ಹೈ ಟೆಂಪರೇಚರ್ ನಲ್ಲಿ ಇರುತ್ತೆ, ಬಹಳ ಹೈ ಟೆಂಪರೇಚರ್ ನಲ್ಲಿ ಇರುತ್ತೆ. ಅದಕ್ಕಾಗಿ ನೆನಪಿರ್ಲಿ. ಸೊ ಇನ್ನು ನೀವೇನಾದ್ರೂ BS6 ಅಂತಂದಾಗ, ಇವನ್ ಯೂರೋ 6 ಮತ್ತೆ BS6 ಎರಡು ಸೇಮ್. ಸೊ ಇಲ್ಲಿ ನಾವು ಏನಾದ್ರು BS6 ನ ಒಳಗಡೆ ನೋಡೋದಕ್ಕೆ ಹೋದ್ರೆ ಇವುಗಳ ಪ್ರಮಾಣದಲ್ಲಿ ಕಡಿಮೆ ಆಗಿರೋದನ್ನ ನೋಡ್ತೀರಾ. ನಾಕ್ಸ್ ನ ಪ್ರಮಾಣ ನೋಡಿ ಎಷ್ಟು ಕಡಿಮೆ ಆಗಿದೆ, 0.08 ಇತ್ತು BS4 ಅಲ್ಲಿ. ಇದು ಹೈಯೆಸ್ಟ್ ಎಷ್ಟರ ತನಕ ನೀವು ರಿಲೀಸ್ ಮಾಡ್ಬೋದು ಅಂತ ಹೇಳಿದ್ರೆ 0.06 ತನಕ ಮಾತ್ರ ರಿಲೀಸ್ ಮಾಡ್ಬೋದು ಪೆಟ್ರೋಲ್ ಇಂಜಿನ್ ಅಲ್ಲಿ ಅಂತ ಹೇಳ್ತಾರೆ. ಮೊದಲು BS4 ನಲ್ಲಿ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ಗೆ ಯಾವುದೇ ರೀತಿಯಾದಂತಹ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಆದ್ರೆ ಈಗ ಏನ್ ಮಾಡಿದರೆ ಇದಕ್ಕೆ BS6 ನ ಒಳಗಡೆ ಅದಕ್ಕೆ ರೆಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ. ಇನ್ನು HC ಮತ್ತೆ ನಾಕ್ಸ್ ಅಲ್ಲಿ ಕೂಡ ನೀವೇನ್ ನೋಡ್ಬೋದು, ಅರ್ಧದಷ್ಟನ್ನ ಕಡಿಮೆ ಮಾಡಲಾಗಿದೆ. ಇನ್ನು ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅಲ್ಲಿ 0.025 ಇದ್ದನ್ನ 0.005 ಮಾಡಿದ್ದಾರೆ. ಅಂದ್ರೆ ಏನು, ಅರೌಂಡ್ 20% ಅಷ್ಟನ್ನೇ ನೀವು ಎಮಿಷನ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಇಲ್ಲ ಅಂತ ಹೇಳ್ತಾರೆ. ಸೊ ಈ ತರದೆಲ್ಲ ನಮ್ಗೆ ಏನ್ ಮಾಡಿದ್ರೆ, ಈ ಬೇರೆ ಬೇರೆ ವೆಹಿಕ್ಯುಲರ್ ಎಮಿಷನ್ ಸ್ಟ್ಯಾಂಡರ್ಡ್ಸ್ ಅಂತಂದಾಗ, ಹೊಸ ಹೊಸ ಸ್ಟ್ಯಾಂಡರ್ಡ್ಗಳು ಬಂದಾಗ ನಮ್ಗೆ ಏನ್ ಮಾಡಿದ್ರೆ, ಎಮಿಷನ್ಸ್ ಅನ್ನ ಕಡಿಮೆ ಮಾಡ್ತಾ ಹೋಗುವಂತ ಪ್ರಯತ್ನ ಮಾಡಿದ್ದಾರೆ, ಎಮಿಷನ್ಸ್ ಅನ್ನ ಕಡಿಮೆ ಮಾಡುವಂತ ಪ್ರಯತ್ನ. ಐ ಹೋಪ್ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೋತೀನಿ. ಇದು ಏನು ಭಾರತ ಸ್ಟೇಜ್ 6 ಅಂದ್ರೆ ಏನು ಅನ್ನೋದಾದ್ರೂ ನೆನಪಿರ್ಲಿ. ಸೊ ನೆಕ್ಸ್ಟ್ ನಾವು ನೋಡುವಂಥದ್ದು ಯಾವುದು, ಮೋಟಾರು ವಾಹನ ಇಂಧನ ದೂರದೃಷ್ಟಿ ನೀತಿ 2025 ಅಂತ ಹೇಳಿ ಒಂದು ಪಾಲಿಸಿಯನ್ನ ತರ್ತೀವಿ. 2025ನೇ ಇಸ್ವಿಗೆ ನಾವು ಭಾರತದಲ್ಲಿ ಏನೇನು ಈ ತರದ ಮೋಟಾರು ವಾಹನಗಳನ್ನ ಬಳಸ್ತಾ ಇದೀವಿ, ಇದರಲ್ಲಿ ಇಂಧನಗಳನ್ನ ಯಾವ ರೀತಿ ಬಳಸಬಹುದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಸಮಿತಿಯನ್ನು ಕೂಡ ಸ್ಥಾಪನೆ ಮಾಡಿದ್ವಿ. ಆ ಸಮಿತಿಯ ಹೆಸರೇನು, ಸುಮಿತ್ರಾ ಚೌಧರಿ ಅಥವಾ ಸೌಮಿತ್ರಾ ಚೌಧರಿ ಸಮಿತಿ ಅಂತ ಮಾಡ್ತಾರೆ. ಈ ಸೌಮಿತ್ರಾ ಚೌಧರಿ ಸಮಿತಿ ಏನ್ ಮಾಡುತ್ತೆ, ಕೆಲವೊಂದು ಶಿಫಾರಸುಗಳನ್ನ ಕೊಡುತ್ತೆ. ಹಾಗೆ ನೋಡಿ, ಇದು ಬಹಳ ಹಳೆಯದು. ಯಾಕೆ ಅಂತಂದಾಗ 2017ರಲ್ಲಿ ಇವ್ರು ಏನ್ ಹೇಳ್ತಿದ್ರೆ, BS4 ಅನ್ನ ಜಾರಿಗೆಗೊಳಿಸೋದನ್ನ ಹೇಳ್ತಾರೆ. ಸುಮಿತ್ರಾ ಚೌಧರಿ ಸಮಿತಿ ಇದೇನು 2017ರದು. ಇದೇನ್ ಹೇಳ್ತದೆ, BS4 ಅನ್ನ ಜಾರಿಗೆ ಬರ್ತದೆ ಅಂತ ಹೇಳ್ತದೆ. ಅದನ್ನ ನೆನಪಿರ್ಲಿ, BS4 ಅನ್ನ ಜಾರಿಗೆ ತರೋದು ಏನಿಲ್ಲ, ಅದು ಈಗ ಏನಾಗಿದೆ 2020ರಿಂದ BS6 ಅನ್ನ ಜಾರಿಗೆ ತಂದಿರೋದನ್ನು ನೋಡ್ತೀವಿ. ಅದರ ಜೊತೆಯಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಗಳನ್ನು ಕೂಡ ನೀವೇನ್ ಮಾಡ್ತಿದ್ರ, ಯೂರೋ 5ರ ಸಮಾನವಾಗಿ ಮಾಡ್ತಾ ಇದ್ರಿ ಅಂತಂದ್ರೆ ಮೀನಿಂಗ್ ಏನು, ಮೊದಲು 4 ಅಲ್ಲಿ ಇದೆ, ಈಗ 5ರಿಂದ ನೀವು ಮಾಡ್ತಿದ್ರ ಅಂತಂದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಗಳ ಗುಣಮಟ್ಟ ಒಳ್ಳೇದಾಗ್ಬೇಕು ಅಂತ ಹೇಳ್ತದೆ, ಗುಣಮಟ್ಟದಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಹೇಳ್ತದೆ. ಅದರ ಜೊತೆಯಲ್ಲಿ ಈ ಎಮಿಷನ್ ಇಂದ ಏನು ನಮ್ಗೆ ಮಾಲಿನ್ಯ ಕಾರಕಗಳು ಬರುತ್ತೆ, ಅದನ್ನ ಕಡಿಮೆ ಮಾಡೋದಕ್ಕೆ ನಾವು ಒಂದಿಷ್ಟು ಫಿಲ್ಟರ್ ಗಳನ್ನ ಯೂಸ್ ಮಾಡ್ಕೋತೀವಿ. ಅದರಲ್ಲಿ ಒಂದು ಕ್ಯಾಟಲಿಟಿಕ್ ಕನ್ವರ್ಟರ್ ಅಂತ ಹೇಳಿ ಕರಿತೀರಾ, ಇನ್ನೊಂದು ಪಾರ್ಟಿಕ್ಯುಲೇಟ್ ಫಿಲ್ಟರ್ ಅಂತ ಹೇಳಿ ಕರಿತೀರಾ. ಈ ತರದ ಹಲವಾರು ಫಿಲ್ಟರ್ ಗಳ ಜೋಡಣೆಗಳನ್ನ ನೀವು ಮಾಡಬಹುದು. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಬಳಸೋದು ಒಂದು ಕ್ಯಾಟಲಿಟಿಕ್ ಕನ್ವರ್ಟರ್, ಇನ್ನೊಂದು ಪಾರ್ಟಿಕ್ಯುಲೇಟ್ ಫಿಲ್ಟರ್. ಈ ತರದ ಒಂದು ಫಿಲ್ಟರ್ ಗಳನ್ನ ಪ್ರತಿಯೊಂದು ವೆಹಿಕಲ್ ಗಳ ಒಳಗಡೆನು, ಪ್ರತಿಯೊಂದು ಮೋಟಾರು ವಾಹನಗಳ ಒಳಗಡೆನು ಕೂಡ ಅಳವಡಿಕೆ ಮಾಡಬೇಕು ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ 75 ಪೈಸೆಯಷ್ಟನ್ನ ಇಂಧನ ಉನ್ನತೀಕರಣ ವಿಶೇಷ ಸೆಸ್ ಆಗಿ ಇದನ್ನ ವಿಧಿಸಬೇಕು ಅಂತ ಹೇಳ್ತಾರೆ. ಓಕೆ, 75 ಪೈಸೆ. ಸೊ ಅಗೇನ್ ಇದರ ಮೀನಿಂಗ್ ಏನ್ ನೋಡಿ, ಇಲ್ಲಿಯೂ ಕೂಡ ಇದು ಸೆಸ್ಸೆ. ಸೊ ಇದು ಕೂಡ ತೆರಿಗೆ ಮೇಲೆ ವಿಧಿಸ್ತಾ ಇರುವಂತ ತೆರಿಗೆನೆ. ಆದ್ರೆ ಇಲ್ಲಿ ಏನ್ ಹೇಳ್ತಿದ್ರೆ, ಇದನ್ನ ಯಾವ್ದಕ್ಕಾಗಿ ಬಳಸ್ತಾ ಇದೀವಿ, ಇದನ್ನ ಬಳಸಬೇಕು ಅಂತಂದ್ರೆ ಇಂಧನದ ಉನ್ನತೀಕರಣಕ್ಕಾಗಿ, ಇಂಧನಗಳ ಗುಣಮಟ್ಟವನ್ನ ಹೆಚ್ಚಳ ಮಾಡೋದಕ್ಕಾಗಿ ಈ ಒಂದು ದುಡ್ಡನ್ನ ಬಳಸ್ತೀವಿ. ಅಗೇನ್ ಈ ರೀತಿ ಕಲೆಕ್ಟ್ ಆದಂತ ದುಡ್ಡನ್ನ ಯಾರಿಗೆ ಕೊಡ್ತೀವಿ ಅಂತ ಕೇಳಿದೀವಿ. ಸೊ ಈ ರೀತಿ ಕಲೆಕ್ಟ್ ಆದಂತ ದುಡ್ಡನ್ನ ತೈಲ ಉದ್ಯಮ ಅಭಿವೃದ್ಧಿ ಮಂಡಳಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ.
ಅವರು ಏನ್ ಮಾಡ್ಬೇಕು, ಇಂಧನವನ್ನ ಉನ್ನತೀಕರಣಗೊಳಿಸಬೇಕು. ಅದರ ಜೊತೆಯಲ್ಲಿ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಅನಿಲಗಳು, ದ್ರವೀಕೃತವಾದಂತಹ ನೈಸರ್ಗಿಕ ಅನಿಲಗಳು ಮತ್ತು ಕಚ್ಚಾ ತೈಲದ ಮೇಲೆ ನಾವೇನಾದ್ರೂ ಇದನ್ನ ಬೇರೆ ದೇಶಗಳಿಂದ ಆಮದು ಮಾಡ್ಕೋತಿದೀವಿ ಅಂತಂದ್ರೆ ಆ ಆಮದು ತೆರಿಗೆಯನ್ನ 0%ಗೆ ಇಳಿಕೆ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಆಮದು ತೆರಿಗೆಯನ್ನ ವಿಧಿಸಬೇಡಿ. ಆವಾಗ ನಮ್ಗೆ ಏನಾಗುತ್ತೆ, ಬೇರೆ ದೇಶಗಳಿಂದ ಈ ರೀತಿ ಕಚ್ಚಾ ತೈಲಗಳನ್ನ ಅಥವಾ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅನ್ನ ನಾವು ಪರ್ಚೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದರ ಜೊತೆಯಲ್ಲಿ CNG ಯ ಮೇಲೆ ತೆರಿಗೆಯನ್ನ ಕಡಿತ ಮಾಡೋದು. CNG ಅಂತಂದ್ರೆ ಏನು, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ನ ಮೇಲೆ ತೆರಿಗೆಯನ್ನ ಕಡಿಮೆ ಮಾಡುವಂಥದ್ದು, ಕಡಿತ ಮಾಡುವಂಥದ್ದು. ಅದರ ಜೊತೆಯಲ್ಲಿ ಪೆಟ್ರೋಲ್ ಇಂಜಿನ್ಗಳ ಒಳಗಡೆ ಪೆಟ್ರೋಲ್ನ ಜೊತೆಯಲ್ಲಿ ಏನ್ ಮಾಡೋಣ, ಇಥೆನಾಲ್ ಅನ್ನ ಮಿಶ್ರಣ ಮಾಡೋಣ. ಅಪ್ ಟು ಎಷ್ಟು ಪರ್ಸೆಂಟೇಜ್ ಅಂತಂದಾಗ 20%. 20%. ಅಗೇನ್ ಇದನ್ನ ಈ ರೀತಿಯ ಹೆಸರಿಂದ ಕೂಡ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಆದ್ರೆ ಇಥೆನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ ಅಂತ ಕರಿತೀವಿ. ಇಥೆನಾಲ್ ಬ್ಲೆಂಡಿಂಗ್ 20% ನಷ್ಟು ಮಾಡಬಹುದು ಅಂತ. ಅಗೇನ್ 20% ಯಾಕಂದಾಗ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ, ಎಮಿಷನ್ಸ್ ಕಡಿಮೆ ಆಗುತ್ತೆ, ಆ ಕಾರಣಕ್ಕಾಗಿ ಹೇಳ್ತೀವಿ. ಸೊ ಅದರ ಜೊತೆಲಿ ನಮ್ಮಲ್ಲಿ ಏನಿದೆ, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂತ ಹೇಳಿ ಒಂದಿದೆ, BEE ಅಂತ ಕರಿತೀವಿ. ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ. ಸೊ ಇವರೇನ್ ಮಾಡ್ಬೇಕು, ವಾಹನ ಯಾವ್ದಿದೆ ಅದರ ಆಧಾರದ ಮೇಲೆ ಅದರ ಶಕ್ತಿ ದಕ್ಷತೆ ಎಷ್ಟಿದೆ ಅನ್ನೋದನ್ನ ಸೂಚನೆ ಮಾಡಿಕೊಂಡು ಅದಕ್ಕೆ ಏನ್ ಮಾಡ್ಬೇಕು, ಒಂದಿಷ್ಟು ರೇಟಿಂಗ್ ಅನ್ನ ಕೊಡ್ಬೇಕು. ಆ ಲೇಬಲಿಂಗ್ ಇರಬೇಕು. ಫಾರ್ ಎಕ್ಸಾಂಪಲ್, ನೀವು ಏನ್ ಮಾಡ್ತೀರಾ, ಒಂದು ಫ್ರಿಡ್ಜ್ ಅನ್ನು ಅಥವಾ ಮಿಕ್ಸರ್ ಅನ್ನು ಏನೋ ಒಂದನ್ನ ಪರ್ಚೇಸ್ ಮಾಡ್ತೀರಾ, ಅದಕ್ಕೆ ಏನಿರುತ್ತೆ, ರೇಟಿಂಗ್ ಇರುತ್ತೆ. ಅದಲ್ಲ 5 ಸ್ಟಾರ್ ರೇಟಿಂಗ್, 3 ಸ್ಟಾರ್ ರೇಟಿಂಗ್, 2 ಸ್ಟಾರ್ ರೇಟಿಂಗ್, ಈ ತರ ಎಲ್ಲ ಇರುತ್ತೆ. ಅದು ಯಾವ್ದ್ರ ಆಧಾರದ ಮೇಲೆ ಕೊಡ್ತಾರೆ, ಅದು ಎಷ್ಟು ಎನರ್ಜಿಯನ್ನ ಕನ್ಸ್ಯೂಮ್ ಮಾಡುತ್ತೆ, ಎಷ್ಟು ಎಮಿಷನ್ಸ್ ಅನ್ನ ಮಾಡುತ್ತೆ. ಸೊ ಈ ರೀತಿಯ ಆಧಾರದ ಮೇಲೆ ಅದಕ್ಕೆ ಏನ್ ಮಾಡಿರ್ತಾರೆ, ಲೇಬಲಿಂಗ್ ಮಾಡುತ್ತೆ. ಸೊ ಅದೇ ತರದ ಲೇಬಲ್ ಅನ್ನ ವಾಹನಗಳ ಮೇಲೆ ಮಾಡೋದಕ್ಕೆ ಹೇಳ್ತಾರೆ. ಸೊ ಇವೆಲ್ಲ ಸುಮಿತ್ರಾ ಚೌಧರಿ ಸಮಿತಿ ಮಾಡಿರುವಂತ ಶಿಫಾರಸುಗಳು. ಸೊ ನಂತರದಲ್ಲಿ 2020ರಲ್ಲಿ ಏನ್ ಮಾಡಲಾಗಿದೆ, ಇಲ್ಲೆಲ್ಲ ನಾವು ಗುಣಮಟ್ಟವನ್ನ ಹೆಚ್ಚಳ ಮಾಡಿದ್ವಿ ಇದೇ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ. ಸೊ ಅದರ ಜೊತೆಲಿ ಕೆಲವೊಂದು ಇಂಪ್ರೂವ್ಮೆಂಟ್ ಗಳನ್ನು ಕೂಡ ನಾವು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ವಿ. ಇದು ಮೋಟಾರು ವಾಹನ ಇಂಧನ ದೂರದೃಷ್ಟಿ ನೀತಿ 2025 ಒಳಗಡೆ ಏನೇನಿದೆ ಮತ್ತು ಸುಮಿತ್ರಾ ಚೌಧರಿ ಸಮಿತಿ ಅಂದ್ರೆ ಏನು. ಸೊ ನೆಕ್ಸ್ಟ್ ಬರುತ್ತೆ ಮೋಟಾರು ವಾಹನ ಕಾಯ್ದೆ 1988ರ ಮೋಟಾರು ವಾಹನ ಕಾಯ್ದೆ. ಸೊ ಈ ಮೋಟಾರು ವಾಹನ ಕಾಯ್ದೆ ಅಂತಂದಾಗ ಮೊದಲನೇದಾಗಿ ಇದೇನ್ ಹೇಳುತ್ತೆ, ಭಾರತದ ಒಳಗಡೆ ನೀವು ಯಾವ್ದಾದ್ರು ರೀತಿಯ ಈ ತರದ ವಾಹನಗಳನ್ನ ಚಾಲನೆ ಮಾಡ್ತೀರಾ ಅಂತಂದ್ರೆ ಮೊದಲನೇದಾಗಿ ಚಾಲನಾ ಪರವಾನಿಗೆ ನಿಮ್ಮ ಹತ್ರ ಇರಬೇಕು, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅಂತ ಹೇಳುತ್ತೆ. ಇದು ಎಲ್ಲರಿಗೂ ಗೊತ್ತಿರುವಂತದ್ದು. ಅದರ ಜೊತೆಲಿ ಡ್ರೈವಿಂಗ್ ಲೈಸೆನ್ಸ್ ಬೇಕು ಅಂದ್ರೆ ಏನಿರ್ಬೇಕು ಅಂತಂದ್ರೆ ಮಿನಿಮಮ್ 18 ವರ್ಷಗಳನ್ನಾದ್ರೂ ಹೊಂದಿರಬೇಕು. ಅವರ ವಯಸ್ಸು 18 ವರ್ಷಗಳಿಗಿಂತ ಜಾಸ್ತಿ ಇರಬೇಕು. 18 ವರ್ಷಗಳಿಗಿಂತ ಯಾರಾದ್ರೂ ಕಡಿಮೆ ವಯಸ್ಸಿನವರು ಇದ್ದಾರೆ ಅಂತಂದ್ರೆ ಅವರು ವಾಹನ ಚಲಾವಣೆ ಮಾಡುವಂತಿಲ್ಲ. ಅಗೇನ್ ಇತ್ತೀಚಿನ ದಿನಗಳಲ್ಲಿ ಕೂಡ ಈ ತರದ 18 ವರ್ಷಗಳಿಗಿಂತ ಕಡಿಮೆ ವಯಸ್ಸಿನವರು ವಾಹನ ಚಲಾವಣೆ ಮಾಡಿ ಅದರಿಂದ ಅಪಘಾತಗಳಾದಂತ ಸಂದರ್ಭಗಳು ಕೂಡ ಕೆಲವೊಂದು ಸಂದರ್ಭದಲ್ಲಿ ಇದೆ. ಆ ಕಾರಣಕ್ಕಾಗಿ ಅಲ್ಲಿ ನಮ್ಗೆ ಹೊಣೆಗಾರಿಕೆಯನ್ನು ನೀಡುವ ಸಲುವಾಗಿ ಇತ್ತೀಚೆಗೆ ಏನ್ ಮಾಡಿದ್ದಾರೆ, ಅಲ್ಲಿಯೂ ಕೂಡ ಒಂದು ತಿದ್ದುಪಡಿಯನ್ನ ಮಾಡ್ಕೊಂಡಿದ್ದಾರೆ. 18 ವರ್ಷಗಳಿಗಿಂತ ಕಡಿಮೆ ವಯಸ್ಸಿನವರು ಯಾರಾದ್ರೂ ಈ ತರ ವಾಹನ ಚಲಾವಣೆ ಮಾಡಿ ಅದರಿಂದ ಏನಾದ್ರೂ ಅಪಘಾತಗಳು ಆಗಿದೆ ಅಂತಂದ್ರೆ ಆವಾಗ ಆ ವಾಹನ ಯಾರ ಹೆಸರಿನಲ್ಲಿದೆಯೋ ಅಥವಾ ಆ ಮಕ್ಕಳ ಒಂದು ಹೊಣೆಗಾರಿಕೆಯನ್ನ ಯಾರು ಹೊರ್ತಾರೋ ಅವರ ಮೇಲೆ ಆ ಕೇಸ್ ಬರುತ್ತೆ ಅಂತ ಹೇಳ್ತಾರೆ, ಅವರ ಮೇಲೆ ಬರುತ್ತೆ. ಸೊ ಆ ಕಾರಣಕ್ಕಾಗಿ ನೆನಪಿಲ್ಲ, 18 ವರ್ಷಗಳಿಂದ ಕಡಿಮೆ ವಯಸ್ಸಿನವರು ವಾಹನ ಚಲಾವಣೆ ಮಾಡುವಂತಿಲ್ಲ. ಸೊ ಇದು ಕೂಡ ಮೋಟಾರು ವಾಹನ ಕಾಯ್ದೆ ಒಳಗಡೆ ಇದೆ. ಅದರ ಜೊತೆಯಲ್ಲಿ ಯಾರಿಗೆ ಇಲ್ಲಿ ನಾವು ಭಾರ ವಸ್ತುಗಳನ್ನ ಸಾಗಿಸುವಂತ ವಾಹನದ ಪರವಾನಗಿಯನ್ನು ನೀಡ್ತೀವಿ ಅಂತ ಕೇಳಿದಾಗ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಕೂಡ ಏನಿದೆ, 2 ರೀತಿದ್ ಬರುತ್ತೆ. ಒಂದು ಲೈಟ್ ಮೋಟಾರ್ ವೆಹಿಕಲ್ ಅಂತೇಳಿ ಬರುತ್ತೆ. ಲೈಟ್ ಮೋಟಾರ್ ವೆಹಿಕಲ್ ಲೈಸೆನ್ಸ್ ಬೇರೆ ಇರುತ್ತೆ, ಹೆವಿ ಮೋಟಾರ್ ವೆಹಿಕಲ್ ಲೈಸೆನ್ಸ್ ಬೇರೆ ಇರುತ್ತೆ. ಅಥವಾ ಬ್ಯಾಜ್ ಲೈಸೆನ್ಸ್ ಅಂತೇಳಿ ಮತ್ತೊಂದು ಬರುತ್ತೆ. ಬ್ಯಾಜ್ ಲೈಸೆನ್ಸ್ ಹೋಗೋದು ಬೇಡ, ಜಸ್ಟ್ ನಿಮ್ಗೆ ನೋಡ ಲೈಟ್ ಮತ್ತೆ ಹೆವಿ ನೋಡಿ. ಲೈಟ್ ಮತ್ತೆ ಹೆವಿ ಅಂತಂದಾಗ ಏನಾಗುತ್ತೆ, ಲೈಟ್ ಅನ್ನೋದನ್ನ ನೀವು ಇಲ್ಲಿಯ ತನಕ ನಿಮ್ಗೆ ಅದನ್ನ ಚಲಾವಣೆ ಮಾಡಿ ರೂಢಿ ಇಲ್ಲ ಅಂದ್ರೂ ಕೂಡ ನಿಮ್ಗೆ ಏನ್ ಮಾಡ್ತಾರೆ, ಮೊದಲ ಬಾರಿಗೆ ಈ ತರ ಚಲಾವಣೆ ಮಾಡೋದಕ್ಕೆ ನೀವು ಅರ್ಜಿಯನ್ನ ಹಾಕ್ಬೋದು, ಲೈಸೆನ್ಸ್ಗಾಗಿ ಅರ್ಜಿಯನ್ನ ಹಾಕ್ಬೋದು. ಅವಾಗ ನಿಮ್ಗೆ ಏನಿರುತ್ತೆ, ಆಲ್ಮೋಸ್ಟ್ 1 ತಿಂಗಳಿನ ಮಟ್ಟಿಗೆ ಲರ್ನಿಂಗ್ ಫೇಸ್ ಅಂತ ಹೇಳ್ತಾರೆ, ಲರ್ನಿಂಗ್ ಲೈಸೆನ್ಸ್ ಅಂದ್ರೆ ಕೊಡ್ತಾರೆ. ಫಸ್ಟ್ ಆ ಟೈಮಲ್ಲಿ ನೀವು ಕಲಿಬಹುದು ಅಂತ ಕಲಿತೀರಾ. ನಂತರದಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, ಒಂದಿಷ್ಟು ಡೆಮೋಗಳನ್ನ ಅಥವಾ ಎಕ್ಸಾಮ್ಗಳನ್ನ ತಗೋತಾರೆ. ಅದರ ಆಧಾರದ ಮೇಲೆ ನಿಮ್ಗೆ ಏನ್ ಮಾಡ್ತೀರಾ, ಕ್ಲಿಯರ್ ಮಾಡಿದಿರಾ ಅಂತಂದ್ರೆ ನಿಮ್ಗೆ ಲೈಸೆನ್ಸ್ ಕೊಡ್ತಾರೆ. ಇದು ಲೈಟ್ ಮೋಟಾರ್ ವೆಹಿಕಲ್ ಗಳನ್ನ ನೀವು ಚಾಲನೆ ಮಾಡೋದಕ್ಕೆ ನಿಮ್ಗೆ ಅವಕಾಶ ಕೊಡ್ತಾರೆ. ಅಕಸ್ಮಾತ್ ಆಗಿ ನೀವೇನಾದ್ರೂ ಭಾರವಾದಂತ ವಸ್ತುಗಳನ್ನ ಸಾಗಿಸುವಂತ ವಾಹನಗಳಿಗೆ ಸಂಬಂಧಪಟ್ಟಾಗಿ ಅದನ್ನ ನೀವು ಚಲಾವಣೆ ಮಾಡ್ಬೇಕು ಅಂತಂದ್ರೆ ಆವಾಗ ನಿಮ್ಗೆ ಏನ್ ಮಾಡ್ಬೇಕು, ಮಿನಿಮಮ್ 2 ವರ್ಷಗಳಿಂದ ಲೈಟ್ ಮೋಟಾರ್ ವೆಹಿಕಲ್ ಗಳನ್ನ ನೀವು ಚಲಾವಣೆ ಮಾಡ್ತಾ ಇರ್ಬೇಕು. ಅದರ ನಂತರದಲ್ಲಿ ಅದು ಮತ್ತೆ ನಿಮ್ಗೆ ಏನ್ ಮಾಡ್ಬೋದು, ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ಬೋದು. ಆ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡಿದ ನಂತರ ನೀವು ಅದಕ್ಕೆ
ಸೊ ನೀವು ಅದನ್ನ ಡ್ರೈವ್ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿದ್ದೀರಿ ಅಂತಂದ್ರೆ ಅವಾಗ ಏನ್ ಮಾಡ್ಬೋದು, ಹೆವಿ ಡ್ಯೂಟಿ ಲೈಸೆನ್ಸ್ ಅನ್ನು ಕೂಡ ಕೊಡ್ಬೋದು. ಸೊ ಆ ತರದ್ದು ನಾವು ಇಲ್ಲಿ ಮೋಟಾರ್ ವಾಹನ ಕಾಯ್ದೆ ಒಳಗಡೆ ನೋಡ್ತೀವಿ. ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರಗಳು ಈ ಎಲ್ಲ ಪರವಾನಗಿಗಳಿಗೆ ಸಂಬಂಧಪಟ್ಟಂತ ದತ್ತಾಂಶವನ್ನ ನಿರ್ವಹಣೆ ಮಾಡಬೇಕು. ರಾಜ್ಯ ಸರ್ಕಾರಗಳ ಕೆಲಸ ಅದು. ರಾಜ್ಯ ಸರ್ಕಾರಗಳು ಈ ರೀತಿಯ ಪರವಾನಗಿ ಏನೇನು ಕೊಟ್ಟಿರ್ತಾರೆ, ಲೈಸೆನ್ಸ್ ಅನ್ನ ಯಾರ್ಯಾರಿಗೆ ಕೊಟ್ಟಿರ್ತಾರೆ, ಅದರ ರಿಲೇಟೆಡ್ ಆದಂತ ಎಲ್ಲಾ ಡಾಟಾಗಳನ್ನ, ದತ್ತಾಂಶಗಳನ್ನ ನಿರ್ವಹಣೆ ಮಾಡ್ಬೇಕಾಗುತ್ತೆ. ಸೊ ಇವಿಷ್ಟು ಮೋಟಾರ್ ವಾಹನ ಕಾಯ್ದೆ 1988ಕ್ಕೆ ಸಂಬಂಧಪಟ್ಟ. ಸೊ ನೆಕ್ಸ್ಟ್ ಕಾಯ್ದೆಗೆ ಬರೋಣ. ಅದು ಜಲ ಸಂರಕ್ಷಣೆ ಮತ್ತು ಮಾಲಿನ್ಯ ನಿಯಂತ್ರಣ ಕಾಯ್ದೆ 1974. 1974ರ ಜಲ ಸಂರಕ್ಷಣೆ ಮತ್ತು ಮಾಲಿನ್ಯ ನಿಯಂತ್ರಣ ಕಾಯ್ದೆ ಅಂತ ಕರೀತಾರೆ. ಸೊ ಇದರ ಉದ್ದೇಶಗಳು ಏನೇನು? ಜಲ ಸಂರಕ್ಷಣೆ ಮತ್ತು ಮಾಲಿನ್ಯ ನಿಯಂತ್ರಣ ಕಾಯ್ದೆ ಅಂತಂದಾಗ ಇದರ ಉದ್ದೇಶಗಳು ಅದಕ್ಕೆ ಹೆಸರನ್ನ ಅಬ್ಸರ್ವ್ ಮಾಡಿ. ಒಂದೇನಿದೆ, ಜಲದ ಸಂರಕ್ಷಣೆ, ಜಲದ ಮಾಲಿನ್ಯ ನಿಯಂತ್ರಣ, ಹೌದಲ್ವಾ? ಸೊ ಅದು ಒಂದು ಉದ್ದೇಶ, ಜಲ ಸಂರಕ್ಷಣೆ ಮತ್ತು ಜಲದ ಮಾಲಿನ್ಯದ ನಿಯಂತ್ರಣ. ಅದರ ಜೊತೆಯಲ್ಲಿ ನೀರಿನ ಆರೋಗ್ಯಕರ ಸ್ಥಿತಿಯನ್ನ ಪುನರ್ ಸ್ಥಾಪಿಸುವುದು ಅಥವಾ ನಿರ್ವಹಿಸುವುದು. ಸೊ ಇದು ಎರಡು ಕೆಲಸಗಳನ್ನ ಅಥವಾ ಉದ್ದೇಶಗಳನ್ನ ನಾವೇನ್ ಮಾಡ್ಬೋದು, ಈ ಒಂದು ಕಾಯ್ದೆಯ ಅಡಿಯಲ್ಲಿ ನೋಡ್ಬೋದು. ಸೊ ಈ ಕಾಯ್ದೆಯ ಕೆಲವೊಂದು ಪ್ರಮುಖ ಸೆಕ್ಷನ್ಸ್ ಗಳನ್ನ ನೋಡ್ತಾ ಹೋಗೋಣ. ಸೊ ಈ ಸೆಕ್ಷನ್ಸ್ ಗಳ ಒಳಗಡೆ ನಾವೇನ್ ನೋಡ್ತೀವಿ, ಮೊದಲನೇದು ಸೆಕ್ಷನ್ 3 ಮತ್ತು 4. ಸೆಕ್ಷನ್ 3 ಯಾವುದಕ್ಕೆ ಸಂಬಂಧಪಟ್ಟಿದೆ? ಕೇಂದ್ರ ಮಂಡಳಿಗಳನ್ನ ಸ್ಥಾಪನೆ ಮಾಡೋದು. ಕೇಂದ್ರ ಜಲ ಮಾಲಿನ್ಯ ಮಂಡಳಿಗಳು ಅಥವಾ ಕೇಂದ್ರ ಮಾಲಿನ್ಯ ಮಂಡಳಿಗಳು ಅಂತ ಕರಿಬಹುದು. ಅದೇ ರೀತಿಯಲ್ಲಿ ಸೆಕ್ಷನ್ 4 ಯಾವುದಕ್ಕೆ ಸಂಬಂಧಪಟ್ಟಿದೆ? ರಾಜ್ಯ ಮಾಲಿನ್ಯ ಮಂಡಳಿಗಳನ್ನ ರಚನೆ ಮಾಡೋದಕ್ಕೆ ಅವಕಾಶವನ್ನ ಕೊಡುತ್ತೆ. ಸೊ ಇನ್ನು ಸೆಕ್ಷನ್ 9ನೇ ಸೆಕ್ಷನ್ ಏನ್ ಮಾಡುತ್ತೆ, ಈ ಮಂಡಳಿಗಳು ಏನು ಕೇಂದ್ರ ಮಂಡಳಿ ಇದೆ ಮತ್ತು ರಾಜ್ಯ ಮಂಡಳಿ ಇದೆ, ಅವುಗಳ ಅಡಿಯಲ್ಲಿ ಒಂದಿಷ್ಟು ಸಮಿತಿಗಳನ್ನ ರಚಿಸಿಕೊಳ್ಳೋದಕ್ಕೆ ಅವಕಾಶ ಕೊಡುತ್ತೆ. ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಒಂದು ಉದ್ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಯೋಜನೆಗಳನ್ನ ಅಥವಾ ನೀತಿಗಳನ್ನ ರೂಪಿಸಬೇಕು ಅಂತಂದ್ರೆ ಅವಾಗ ನಿಮ್ಗೆ ಏನ್ ಬೇಕಾಗುತ್ತೆ, ಎಕ್ಸ್ಪರ್ಟ್ಗಳು ಬೇಕಾಗುತ್ತೆ. ಅಥವಾ ಎಕ್ಸ್ಪರ್ಟ್ಗಳನ್ನ ಏನ್ ಮಾಡ್ಬೋದು, ಮಂಡಳಿಗಳು ತನ್ನ ಅಡಿಯಲ್ಲಿ ಸಮಿತಿಗಳನ್ನ ರಚಿಸಿಕೊಳ್ಳುವುದರ ಮೂಲಕ ಆ ರೀತಿಯ ಎಕ್ಸ್ಪರ್ಟ್ಗಳನ್ನ ಆ ಸಮಿತಿಗಳಲ್ಲಿ ಇಟ್ಕೊಂಡು ಅದರ ಆಧಾರದ ಮೇಲೆ ಯೋಜನೆಗಳನ್ನ ರೂಪಿಸಬಹುದು. ಇನ್ನು ಸೆಕ್ಷನ್ 21ರ ಪ್ರಕಾರ ರಾಜ್ಯ ಮಂಡಳಿಗಳು ಅಥವಾ ಅದರಿಂದ ನೇಮಕಗೊಂಡಂತ ಯಾವುದೇ ಅಧಿಕೃತ ಅಧಿಕಾರಿಗೆ ಯಾವುದೇ ತ್ಯಾಜ್ಯ ಬಿಡುಗಡೆ ಅಥವಾ ಮಾದರಿಯನ್ನ ತೆಗೆದುಕೊಳ್ಳಬಹುದಂತ ಅಧಿಕಾರ ಇದೆ. ಅವರು ಏನ್ ಮಾಡ್ಬೋದು, ಯಾವ್ದಾದ್ರು ಕೈಗಾರಿಕೆ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು, ಅವ್ರೇನಾದ್ರೂ ತ್ಯಾಜ್ಯ ಬಿಡುಗಡೆ ಮಾಡ್ತೀರಾ ನದಿ ಮೂಲಕ್ಕೆ, ಅಂತ ಸಂದರ್ಭದಲ್ಲಿ ಆ ತ್ಯಾಜ್ಯ ಬಿಡುಗಡೆ ಎಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸರ್ವೇಕ್ಷಣೆಯನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಎಷ್ಟು ತ್ಯಾಜ್ಯವನ್ನ ಅಥವಾ ಯಾವ ರೀತಿಯ ತ್ಯಾಜ್ಯವನ್ನ ಅವರು ಬಿಡ್ತಾ ಇದ್ದಾರೆ ಅನ್ನೋದಂತ ಮಾದರಿಗಳನ್ನ ಸಂಗ್ರಹಿಸುವಂತದ್ದಾಗಿರ್ಬೋದು, ಇವೆಲ್ಲ ಅಧಿಕಾರಗಳನ್ನ ಸೆಕ್ಷನ್ 21 ಕೊಡುತ್ತೆ. ಇನ್ನು ಸೆಕ್ಷನ್ 23ನೇ ಸೆಕ್ಷನ್ ಏನ್ ಮಾಡುತ್ತೆ, ರಾಜ್ಯ ಮಂಡಳಿಗಳಿಗೆ ಅಥವಾ ಅದರಿಂದ ನೇಮಕಗೊಂಡ ಅಧಿಕೃತ ಅಧಿಕಾರಿಗೆ ಈ ಕಾಯ್ದೆಯ ಅಡಿಯಲ್ಲಿ ಕಾರ್ಯನಿರ್ವಹಣೆಗೆ ಸಹಾಯಕವಾಗಲು ಯಾವುದೇ ಕೈಗಾರಿಕೆ ಸ್ಥಾವರಕ್ಕೆ ಪ್ರವೇಶಿಸುವ ಮತ್ತು ತನಿಖೆಯ ಅಧಿಕಾರವನ್ನ ನೀಡುತ್ತೆ. ಯಾವ್ದೋ ಒಂದು ಕೈಗಾರಿಕೆ ಇದೆ, ಅವ್ರು ಈ ತರ ಮಾಲಿನ್ಯ ಮಾಡ್ತಾರೆ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದೆ ಅಂತಂದ್ರೆ ಅವಾಗ ಏನ್ ಮಾಡ್ಬೋದು, ಈ ಮಂಡಳಿಗಳು ಅಥವಾ ಅದರಿಂದ ನೇಮಕಗೊಂಡಂತ ಒಂದು ಅಧಿಕಾರಿ ಅವ್ರೇನ್ ಮಾಡ್ಬೋದು, ಆ ಕೈಗಾರಿಕೆ ಅಥವಾ ಸ್ಥಾವರಕ್ಕೆ ಪ್ರವೇಶವನ್ನ ಕೊಡ್ಬೋದು, ಅಲ್ಲಿ ಎಂಟರ್ ಆಗ್ಬೋದು, ಅವರಿಗೆ ಅದ್ರ ಬಗ್ಗೆ ಪ್ರಶ್ನೆ ಕೇಳಬಹುದು ಅಥವಾ ಅಲ್ಲಿ ಅದನ್ನ ಏನ್ ಮಾಡ್ಬೋದು, ಅವರು ವೀಕ್ಷಣೆ ಕೂಡ ಮಾಡ್ಬೋದು. ಸೊ ಈ ಅಧಿಕಾರ ಎಲ್ಲಿದೆ, ಸೆಕ್ಷನ್ 23ರಲ್ಲಿ. ಇನ್ನು ಸೆಕ್ಷನ್ 24 ಯಾವ ರೀತಿ ಅಧಿಕಾರವನ್ನ ನೀಡುತ್ತೆ ಅಂತ ಕೇಳಿದಾಗ, ತ್ಯಾಜ್ಯ ಮಲಿನ ವಸ್ತುಗಳನ್ನ ಯಾರಾದ್ರೂ ಈ ತರ ಬಿಡ್ತಾ ಇದ್ದಾರೆ ನದಿಯ ಮೂಲಗಳಿಗೆ, ಜಲ ಮೂಲಗಳಿಗೆ ಅಂತಂದ್ರೆ ಅದನ್ನ ನಿಷೇಧಿಸುವಂತ ಅಧಿಕಾರ ಕೂಡ ಇದೆ. ಅದನ್ನ ನಿಷೇಧಿಸುವಂತ ಅಧಿಕಾರ ಸೆಕ್ಷನ್ 24ರಲ್ಲಿದೆ. ಇನ್ನು ಸೆಕ್ಷನ್ 37A ಇದರಲ್ಲಿ ಯಾವ ರೀತಿಯ ಒಂದು ಅಧಿಕಾರ ಇದೆ ಅಂತ ಕೇಳಿದಾಗ, ಈ ಮಂಡಳಿಗಳೇನಿದೆ ರಾಜ್ಯ ಮತ್ತು ಕೇಂದ್ರ ಮಂಡಳಿಗಳು ಸಂಬಂಧಿತ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಒಪ್ಪಿಗೆ ಪಡೆದು ಸಾಲ, ಬಾಂಡ್ ಅಥವಾ ಡಿಬೆಂಚರ್ ಮೂಲಕ ಕೂಡ ಇವ್ರೇನ್ ಮಾಡ್ಬೋದು, ಸಾಲ ಪಡೆಯಬಹುದು. ಈ ಮಂಡಳಿಗಳು ರಾಜ್ಯ ಅಥವಾ ಕೇಂದ್ರ ಮಂಡಳಿ ಆದ್ರೆ ಕೇಂದ್ರದಿಂದ ಅದು ಏನ್ ಮಾಡ್ಬೇಕು, ಒಪ್ಪಿಗೆ ಪಡ್ಕೋಬೇಕು. ರಾಜ್ಯ ಮಂಡಳಿ ಆದ್ರೆ ರಾಜ್ಯದಿಂದ ಒಪ್ಪಿಗೆ ಪಡ್ಕೋಬೇಕು, ರಾಜ್ಯ ಸರ್ಕಾರದಿಂದ. ಅವ್ರೇನ್ ಮಾಡ್ಬೋದು, ಈ ರೀತಿಯ ಬಾಂಡ್ ಪೇಪರ್ಗಳನ್ನ ಬಿಡುಗಡೆ ಮಾಡ್ಬೋದು. ಬಾಂಡ್ ಪೇಪರ್ಗಳನ್ನ ಬಿಡುಗಡೆ ಮಾಡಿ ಅದರ ಮೂಲಕ ಏನ್ ಮಾಡ್ಬೋದು, ಸಾರ್ವಜನಿಕರಿಂದ ದುಡ್ಡನ್ನ ತಕೊಂಡು ಅದನ್ನ ಈ ರೀತಿಯ ಜಲ ಮಾಲಿನ್ಯವನ್ನ ತಡೆಗಟ್ಟೋದಕ್ಕೆ ಬಳಸಬಹುದು ಅಂತ. ಸೊ ಆ ರೀತಿ ಸಾಲ ಪಡೆಯೋದಕ್ಕೂ ಕೂಡ ನಮ್ಗೆ ಅವಕಾಶವಿದೆ ಮಂಡಳಿಗಳಿಗೆ. ಅದು ಯಾವ್ದ್ರಲ್ಲಿ, ಯಾವ ಒಂದು ಸೆಕ್ಷನ್ ಅಡಿಯಲ್ಲಿ, 37A ಅಡಿಯಲ್ಲಿ. ಇನ್ನು ಸೆಕ್ಷನ್ 41ರ ಒಳಗಡೆ ನಾವೇನ್ ನೋಡ್ತಿದ್ವಿ, ಯಾವ್ದಾದ್ರೂ ಒಂದು ಸಂಸ್ಥೆ ಅಥವಾ ವ್ಯಕ್ತಿ ತಾನೇನು ತ್ಯಾಜ್ಯವನ್ನ ಬಿಡುಗಡೆ ಮಾಡ್ತಾ ಇದ್ನೋ ಅದರ ಬಗ್ಗೆ ಮಾಹಿತಿಯನ್ನ ಒದಗಿಸದೇ ಇದ್ದಂತ ಸಂದರ್ಭದಲ್ಲಿ ಅವನಿಗೆ ಅಥವಾ ಆ ಒಂದು ಸಂಸ್ಥೆಗೆ 3 ತಿಂಗಳು ಸಜೆ ಅಥವಾ
10,000 ರೂಪಾಯಿಯವರೆಗಿನ ದಂಡ ವಿಧಿಸಬಹುದು. ಅಕಸ್ಮಾತ್ ಆಗಿ ಈ ರೀತಿಯಾಗಿ ಸಜೆ ಅಥವಾ ದಂಡವನ್ನ ವಿಧಿಸಿದ್ದಾರೆ, ನಂತರದಲ್ಲಿಯೂ ಕೂಡ ಇವನೇನ್ ಮಾಡ್ತಾ ಇದ್ದಾನೆ, ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾನೆ, ಆ ರೀತಿಯ ತ್ಯಾಜ್ಯದ ಮಾಹಿತಿಯನ್ನ ಒದಗಿಸದೆ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಅಂದ್ರೆ ಮುಂದುವರೆದಂತಹ ಸಂದರ್ಭದಲ್ಲಿ ಪ್ರತಿ ದಿನಕ್ಕೆ 5,000 ರೂಪಾಯಿನಂತೆ ದಂಡ ಕೂಡ ವಿಧಿಸಬಹುದು. ಇದು ಯಾವ್ದ್ರಲ್ಲಿದೆ? ಸೆಕ್ಷನ್ 41. ಇನ್ನು ಸೆಕ್ಷನ್ 42ರಲ್ಲಿ ಯಾವ ರೀತಿಯ ಒಂದು ಪ್ರಾಬ್ಲಮ್ಗಳಿಗೆ ಅಥವಾ ಯಾವ ರೀತಿಯ ಒಂದು ಶಿಕ್ಷೆ ಅಥವಾ ಇದನ್ನ ಕೊಡ್ತಾರೆ ಅಂತ ಕೇಳಿದಾಗ, ಅಕಸ್ಮಾತ್ ಆಗಿ ಮಂಡಳಿಯ ಆಸ್ತಿ ಪಾಸ್ತಿಗೆ ಯಾರಾದ್ರೂ ನಷ್ಟ ಮಾಡ್ತಾರೆ, ಮಂಡಳಿಯ ಕಾರ್ಯಗಳಿಗೆ ತಡೆಯನ್ನ ಒಡ್ತಾರೆ, ಮಾಹಿತಿಯನ್ನ ನೀಡೋದಕ್ಕೆ ನಿರಾಕರಣೆ ಮಾಡ್ತಾರೆ ಅಥವಾ ತಪ್ಪು ಮಾಹಿತಿಯನ್ನ ನೀಡ್ತಾರೆ, ಅಂತವರಿಗೂ ಕೂಡ ಏನ್ ಮಾಡ್ಬೋದು? ಸಜೆ ಅಥವಾ ದಂಡವನ್ನ ವಿಧಿಸಬಹುದು. ಸೊ ಇದು 42ನೇ ಸೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ. ಸೊ ಇವಿಷ್ಟು ಕೆಲವೊಂದು ಇಂಪಾರ್ಟೆಂಟ್ ಆದಂತ ಸೆಕ್ಷನ್ಸ್. ಅದರನ್ನ ಬಿಟ್ಟರು ಮತ್ತೆ ಯಾವ ರೀತಿಯ ಸೆಕ್ಷನ್ಗಳನ್ನು ನೋಡ್ತೀವಿ ಅಂತ ಕೇಳಿದಾಗ 16ನೇ ಸೆಕ್ಷನ್, ಸೆಕ್ಷನ್ 16. ಸೊ ಈ ಸೆಕ್ಷನ್ 16 ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡುತ್ತೆ ಅಂತ ಕೇಳಿದಾಗ, ಕೇಂದ್ರ ಜಲ ಮಾಲಿನ್ಯ ಮಂಡಳಿ ಏನಿಲ್ಲ ಅದರ ಕಾರ್ಯಗಳು ಏನೇನು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಏನೇನಿದೆ? ಒಂದು, ಜಲಮೂಲಗಳ ಶುದ್ಧೀಕರಣಕ್ಕೆ ಪ್ರೋತ್ಸಾಹವನ್ನ ನೀಡುವುದು. ಜಲಮೂಲಗಳನ್ನ ಶುದ್ಧೀಕರಣ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಪ್ರೋತ್ಸಾಹವನ್ನ ನೀಡುವುದು. ರಾಜ್ಯ ಮಂಡಳಿಗಳ ಕಾರ್ಯ ಸಂಯೋಜನೆ, ಸಹಕಾರ ಮತ್ತು ಮಂಡಳಿಗಳ ವಿವಾದಗಳನ್ನ ಬಗೆಹರಿಸುವಂಥದ್ದು. ತಾಂತ್ರಿಕವಾದಂತಹ ಸಹಾಯವನ್ನ, ಮಾಲಿನ್ಯ ತಡೆ ನಿಯಂತ್ರಣವನ್ನ ಇತ್ಯಾದಿಗಳನ್ನ ರಾಜ್ಯ ಮಂಡಳಿಗಳಾಗಿರ್ಬೋದು ಅಥವಾ ಇನ್ನಿತರ ಸಂಸ್ಥೆಗಳಿಗಾಗಿರುವುದು ನೀಡಬಹುದು. ಅದೇ ರೀತಿಯಲ್ಲಿ ತ್ಯಾಜ್ಯ ಉಪಚಾರ ಮತ್ತು ತ್ಯಾಜ್ಯ ವಿಲೇವಾರಿಗೆ ಸಂಬಂಧಪಟ್ಟಂತ ಮಾನದಂಡಗಳನ್ನ, ಮಾರ್ಗಸೂಚಿಗಳನ್ನ ರೂಪಿಸುವುದು. ಸೊ ಇವೆಲ್ಲ ಕೇಂದ್ರ ಮಂಡಳಿಯ ಕಾರ್ಯಗಳ ಒಳಗಡೆ ಬರ್ತದೆ, ಕೇಂದ್ರ ಮಂಡಳಿಯ ಕಾರ್ಯಗಳು. ಸೊ ನೆಕ್ಸ್ಟ್ ಬರ್ತೀವಿ, ರಾಜ್ಯ ಮಂಡಳಿಗಳ ಕಾರ್ಯವನ್ನ ಸೆಕ್ಷನ್ 17ರ ಒಳಗಡೆ ಮೆನ್ಷನ್ ಮಾಡಲಾಗಿದೆ. ಸೊ ಈ ರಾಜ್ಯ ಮಂಡಳಿಗಳು ಏನೇನ್ ಮಾಡಬಹುದು ಅಂತ ಕೇಳಿದಾಗ, ಜಲ ಸಂರಕ್ಷಣೆ ಮತ್ತು ಮಾಲಿನ್ಯ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಅಗತ್ಯವಾದಂತಹ ಯೋಜನೆಗಳನ್ನ ರೂಪಿಸಬಹುದು. ರಾಜ್ಯ ಸರ್ಕಾರಕ್ಕೆ ಸಲಹೆ ಮತ್ತು ಶಿಫಾರಸುಗಳನ್ನ ನೀಡಬಹುದು. ತ್ಯಾಜ್ಯಗಳ ಪರಿವೀಕ್ಷಣೆಯ ಅಧಿಕಾರಗಳನ್ನು ಕೂಡ ರಾಜ್ಯ ಮಂಡಳಿಗಳಿಗೆ ನೀಡಲಾಗಿದೆ. ಅದರ ಜೊತೆಲಿ ತ್ಯಾಜ್ಯ ಉಪಚಾರದ ಮಾನದಂಡ, ಯಾವ ರೀತಿಯ ತ್ಯಾಜ್ಯ ಇದೆ ಅದನ್ನ ಹೇಗೆ ನಾವು ಉಪಚಾರ ಮಾಡಬೇಕು, ಇದರ ಮಾನದಂಡವನ್ನು ಕೂಡ ರಾಜ್ಯ ಮಂಡಳಿಗಳು ರೂಪಿಸಬಹುದು. ಅದರ ಜೊತೆಲಿ ಪ್ರಯೋಗಶಾಲೆಗಳ ಸ್ಥಾಪನೆಗಳನ್ನ, ಲ್ಯಾಬೊರೇಟರಿಗಳನ್ನ ಸ್ಥಾಪನೆ ಮಾಡೋದನ್ನು ಕೂಡ ರಾಜ್ಯ ಮಂಡಳಿಗಳ ಕಾರ್ಯಗಳ ಒಳಗಡೆ ನೋಡ್ತೀವಿ 17ನೇ ಸೆಕ್ಷನ್ ನ ಒಳಗಡೆ. ಸೊ ಅಷ್ಟು ಜಲ ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ಸೊ ನೆಕ್ಸ್ಟ್ ಬರೋಣ, ಜಲಮಾಲಿನ್ಯ ತೆರಿಗೆ ಅಧಿನಿಯಮ ಅಥವಾ ಇದನ್ನೇ ನಾವೇನ್ ಕರಿತೀವಿ, ಸೊ ವಾಟರ್ ಪೊಲ್ಯೂಷನ್ ಸೆಸ್ ಆಕ್ಟ್ ಅಂತ ಹೇಳಿ ಕರಿತೀವಲ್ಲ ಅದನ್ನು ನೋಡ್ತೀವಿ. ಜಲಮಾಲಿನ್ಯ ತೆರಿಗೆ ಅಧಿನಿಯಮ 1977. ಸೊ ಇದರೊಳಗಡೆ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ, ಇಲ್ಲಿ ಯಾವ ಕಾರಣಕ್ಕಾಗಿ ಈ ಒಂದು ಅಧಿನಿಯಮ ಅಥವಾ ಕಾಯ್ದೆಯನ್ನ ತರಲಾಯಿತು ಅಂತ ಕೇಳಿದಾಗ, ಈಗ ಜಲಮಾಲಿನ್ಯ ಆಗ್ತಾ ಇದೆ, ಆ ಜಲಮಾಲಿನ್ಯವನ್ನ ನಾವು ತಡೆಗಟ್ಟಬೇಕು ಅಥವಾ ಜಲಮಾಲಿನ್ಯವನ್ನ ಆಲ್ರೆಡಿ ಆಗಿರುವಂತ ಏನಾದ್ರೂ ಜಲಮೂಲಗಳಿದ್ರೆ ಅಲ್ಲಿ ಮಾಲಿನ್ಯವನ್ನ ಕಡಿಮೆ ಮಾಡೋದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ಒಂದಿಷ್ಟು ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಅದೆಲ್ಲದಕ್ಕೂ ದುಡ್ಡು ಬೇಕು, ಹೌದಲ್ವಾ? ಆರ್ಥಿಕವಾಗಿ ನಮ್ಗೆ ಒಂದಿಷ್ಟು ಸಂಪನ್ಮೂಲಗಳು ಬೇಕು. ಆ ರೀತಿಯ ಆರ್ಥಿಕ ಸಂಪನ್ಮೂಲಗಳನ್ನ ಯಾರು ಈ ರೀತಿ ಜಲಮಾಲಿನ್ಯಕ್ಕೆ ಕಾರಣವಾಗಿದ್ದಾರೋ ಅವರಿಂದನೇ ನಾವು ಸಂಗ್ರಹಣೆ ಮಾಡುವಂತ ಒಂದು ಅಥವಾ ಕ್ರೋಢೀಕರಿಸುವ ಉದ್ದೇಶದಿಂದ ನಾವೇನ್ ಮಾಡ್ತೀವಿ, ಈ ಜಲಮಾಲಿನ್ಯ ತೆರಿಗೆ ಅಧಿನಿಯಮವನ್ನ ಸ್ಥಾಪನೆ ಮಾಡ್ತೀವಿ. ಸೊ ಯಾರಿಂದ ಈ ರೀತಿ ದುಡ್ಡನ್ನ ತಗೊಳ್ಳೋದು ಅಂತ ಹೇಳ್ತಾ ಇದೀವಿ, ಯಾರು ಜಲಮಾಲಿನ್ಯಕ್ಕೆ ಕಾರಣನೋ ಅವರೇ ನಮ್ಗೇನಾದ್ರೂ ಇದರ ಮೂಲಕ ಈ ತರ ಏನಾದ್ರೂ ಒಂದಿಷ್ಟು ತೆರಿಗೆಯನ್ನ, ಟ್ಯಾಕ್ಸ್ ಅನ್ನ ಕೊಡೋದ್ರ ಮೂಲಕ ಸೊ ಅಲ್ಲಿಂದ ಏನ್ ದುಡ್ಡು ಕಲೆಕ್ಟ್ ಆಗುತ್ತೋ ಅದನ್ನ ನಾವೇನ್ ಮಾಡೋಣ, ಜಲಮಾಲಿನ್ಯವನ್ನ ಕಡಿಮೆ ಮಾಡೋದಕ್ಕೆ, ಅದನ್ನ ನೀರನ್ನ ಸಂಸ್ಕರಣೆ ಮಾಡೋದಕ್ಕೆ, ಈ ತರದ ಕೆಲಸಗಳಿಗೆ ಬಳಸೋಣ ಅಂತ ಹೇಳ್ತೀವಿ. ಸೊ ಅದನ್ನು ನಾವೇನ್ ಕರಿತೀವಿ, ಜಲಮಾಲಿನ್ಯ ತೆರಿಗೆ ಅಧಿನಿಯಮ ಅಥವಾ ಜಲಮಾಲಿನ್ಯ ಸೆಸ್ ಅಧಿನಿಯಮ ಅಂತ ತಗೋಬಹುದು. ವಾಟರ್ ಪೊಲ್ಯೂಷನ್ ಸೆಸ್ ಆಕ್ಟ್ ಅಂತ ಕರಿತೀವಿ. ಸೊ ಇದರ ಒಳಗಡೆ ನಾವೇನ್ ನೋಡ್ತೀವಿ, ಸೆಕ್ಷನ್ 3 ಇದೇನ್ ಹೇಳುತ್ತೆ, ಸೆಸ್ ಅನ್ನ ವಿಧಿಸುವಂತೆ ಹೇಳುತ್ತೆ. ಸೆಸ್ ಎಷ್ಟನ್ನ ವಿಧಿಸಬೇಕು, ಯಾರ ಮೇಲೆ ವಿಧಿಸಬೇಕು, ಈ ತರದ್ದು. ಹಾಗಾದ್ರೆ ಸೆಸ್ ಅನ್ನ ವಿಧಿಸೋದಕ್ಕೆ ಯಾವ್ಯಾವ ರೀತಿಯ ಒಂದು ಪರ್ಟಿಕ್ಯುಲರ್ ಆದಂತ ಕ್ರೈಟೀರಿಯಾ ಇರ್ಬೋದು, ಹೇಗೆ ನಾವು ಡಿಸೈಡ್ ಮಾಡೋದು, ನಿರ್ಧಾರ ಹೇಗೆ ಮಾಡೋದು ಅಂತ ಕೇಳಿದಾಗ ಕೆಲವೊಂದು ನಾವೇನ್ ನೋಡ್ಬೋದು, ಈ ತರದಲ್ಲೇ ನೀರಿನ ಬಳಕೆಯ ಪ್ರಮಾಣ ಅಥವಾ ಯಾವ ಉದ್ದೇಶಗಳಿಗಾಗಿ ನೀರನ್ನ ಬಳಸ್ತಾ ಇದ್ರೆ ಇದರ ಆಧಾರದ ಮೇಲೆ ಕೂಡ ಸೆಸ್ ಅನ್ನ ವಿಧಿಸಬಹುದು. ಅಥವಾ ಈ ಒಂದು ಕೈಗಾರಿಕೆ ಎಷ್ಟು ತ್ಯಾಜ್ಯಗಳನ್ನ ಹೊರಸೂಸುತ್ತೆ, ಫಾರ್ ಎಕ್ಸಾಂಪಲ್ ಅವ್ರೇನಾದ್ರೂ ತ್ಯಾಜ್ಯಗಳನ್ನ ಜಾಸ್ತಿ ಹೊರಸೂಸ್ತಾರೆ ಅಂತಂದ್ರೆ ಅವ್ರಿಗೆ ಸೆಸ್ ಜಾಸ್ತಿ. ಅಕಸ್ಮಾತ್ ಆಗಿ ಯಾವ್ದಾದ್ರು ಕೈಗಾರಿಕೆ ಈ ತ್ಯಾಜ್ಯಗಳನ್ನ ಏನು ಹೊರಬಿಡ್ತಾ ಇದೆ ಆ ತ್ಯಾಜ್ಯಗಳನ್ನ ಅದೇನಾದ್ರೂ ಉಪಚರಿಸಿ ಸಂಸ್ಕರಿಸಿ ಕಡಿಮೆ ಒಂದು ಅಪಾಯಕಾರಿಯಾದಂತ ಮಾಲಿನ್ಯಕಾರಕಗಳನ್ನ ಬಿಡ್ತಾ ಇದೆ ಅಂತಂದ್ರೆ ಅಂತ ಕೈಗಾರಿಕೆಗಳಿಗೆ ಏನ್ ಮಾಡ್ತೀರಾ, 25% ಸೆಸ್ ನಿಂದ ವಿನಾಯಿತಿ ಕೂಡ ಕೊಡ್ತೀರಾ. ಓಕೆ, ಅರ್ಥ ಮಾಡ್ಕೊಳ್ಳಿ.
ಡೈರೆಕ್ಟ್ ಆಗಿ ನೀವು ಮಾಲಿನ್ಯಕಾರಕವನ್ನ ಬಿಡೋದ್ರ ಬದಲಾಗಿ ಏನ್ ಮಾಡ್ತಿದ್ರ, ಅಲ್ಲೇ ಅದನ್ನ ಸಂಸ್ಕರಣೆ ಮಾಡಿ ಬಿಡ್ತಾ ಇದ್ರ. ಆವಾಗ ಏನ್ ಮಾಡ್ತೀರಾ, ಆವಾಗ ಸೆಸ್ ನಲ್ಲಿ ಸ್ವಲ್ಪ ವಿನಾಯಿತಿ ಕೊಡ್ತೀರಾ. ಅಕಸ್ಮಾತ್ ಆಗಿ ನಿಗದಿತ ಅವಧಿಯೊಳಗೆ ಯಾರಾದ್ರೂ ಸೆಸ್ ಅನ್ನ ಕಟ್ಟಿಲ್ಲ ಅಂತಂದ್ರೆ ಆ ಕಟ್ಟುವಂತ ಅಮೌಂಟ್ ಹೆಂಗಿಲ್ಲ ಅದ್ರ ಮೇಲೆ 2% ಬಡ್ಡಿ ಬೀಳುತ್ತೆ. ಅದರ ಜೊತೆಯಲ್ಲಿ ಅಕಸ್ಮಾತ್ ಆಗಿ ನಾವೇನಾದ್ರೂ ಈ ಸೆಸ್ ನ ಅಧಿನಿಯಮವನ್ನ ಪಾಲನೆ ಮಾಡಿಲ್ಲ, ಅದರ ಉಲ್ಲಂಘನೆ ಮಾಡ್ತೀವಿ ಅಂತಂದ್ರೆ 6 ತಿಂಗಳು ಸಜೆ ಆಗ್ಬೋದು ಅಥವಾ 1,000 ರೂಪಾಯಿ ದಂಡ ಕೂಡ ಬೀಳಬಹುದು. ಸೊ ಇದೆಲ್ಲ ಜಲಮಾಲಿನ್ಯ ತೆರಿಗೆ ಅಧಿನಿಯಮಕ್ಕೆ ಸಂಬಂಧಪಟ್ಟಿದೆ. ಹಾಗೆ ನೆನಪಿರ್ಲಿ, KS ಮೇನ್ಸ್ ಅಲ್ಲಿ ನೀವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೆ ಹೋದ್ರೆ ಈ ಒಂದು ಪರ್ಟಿಕ್ಯುಲರ್ ಆದಂತ ಆಕ್ಟ್ ಅನ್ನು ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಕೂಡ ನೀವು ಈ ಆಕ್ಟ್ ಅನ್ನ ಕ್ಲಿಯರ್ ಆಗಿ ಓದ್ಕೋಬೇಕು. ಓಕೆನಾ. ಸೊ ಇದು ಜಲಮಾಲಿನ್ಯ ತೆರಿಗೆ ಅಧಿನಿಯಮ ಅಂತ. ಸೊ ನೆಕ್ಸ್ಟ್ ಬರುತ್ತೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಥವಾ ಗ್ರೀನ್ ಟ್ರಿಬ್ಯುನಲ್ ಅಂತ ಹೇಳಿ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಸೊ ಹಾಗಾದ್ರೆ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನ ಕೆಲಸ ಏನು? ಒಂದು ಪರಿಸರ ರಕ್ಷಣೆ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತ ಕಾನೂನಿನ ಹಕ್ಕನ್ನ ಜಾರಿ ಮಾಡುವಂಥದ್ದು ಮತ್ತೆ ಅದಕ್ಕೆ ಪರಿಹಾರವನ್ನ ನೀಡುವಂತ ಕೆಲಸವನ್ನ ಮಾಡುತ್ತೆ. ಸೊ ಭಾರತ ಈ ರೀತಿಯ ಸ್ಪೆಷಲ್ ಆದಂತ ನ್ಯಾಯಮಂಡಳಿಯನ್ನ, ಅದು ಕೂಡ ಪರಿಸರಕ್ಕೆ ಸಂಬಂಧಪಟ್ಟಂತ ಕೇಸ್ಗಳನ್ನ ತೆಗೆದುಕೊಳ್ಳುವಂತ ನ್ಯಾಯಮಂಡಳಿಯನ್ನ ಹೊಂದಿರುವಂತ 3ನೇ ರಾಷ್ಟ್ರ ಆಗುತ್ತೆ. ಭಾರತಕ್ಕಿಂತ ಮೊದಲು ಯಾವ್ದು ಹೊಂದಿದೆ ಅಂತ ಕೇಳಿದಾಗ ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ಈ ರೀತಿಯ ನ್ಯಾಯಮಂಡಳಿಯನ್ನ ಹೊಂದಿದೆ. ಆದ್ರೆ ಈ ರೀತಿಯ ನ್ಯಾಯಮಂಡಳಿಯನ್ನ ಹೊಂದಿರುವಂತ 3ನೇ ರಾಷ್ಟ್ರ ಯಾವುದು? ಭಾರತ. ಸೊ ಇನ್ನು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಥವಾ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನ ಮುಖ್ಯ ಪೀಠ ಎಲ್ಲಿದೆ ಅಂತ ಕೇಳಿದಾಗ ದೆಹಲಿಯಲ್ಲಿದೆ. ಸೊ ಇದರ ಉಳಿದಂತ ಬ್ರಾಂಚ್ಗಳು ಅಥವಾ ಸಹಪೀಠಗಳು ಎಲ್ಲೆಲ್ಲಿದೆ? ಭೋಪಾಲ್, ಪುಣೆ, ಕೋಲ್ಕತ್ತಾ ಮತ್ತೆ ಚೆನ್ನೈನಲ್ಲಿ ಇದೆ. ಮುಖ್ಯ ಪೀಠ ಇರೋದು ಸೊ ಅದು ದೆಹಲಿಯಲ್ಲಿ. ಸೊ ಹಾಗಾದ್ರೆ ಈ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಅಧ್ಯಕ್ಷರಾಗಿ ಯಾರನ್ನು ನಾವು ನೇಮಕ ಮಾಡಬಹುದು ಅಂತ ಕೇಳಿದಾಗ ಯಾವುದಾದ್ರೂ ಕಾರ್ಯನಿರ್ವಹಿಸುತ್ತಿರುವ ಅಥವಾ ನಿವೃತ್ತಿ ಹೊಂದಿರುವಂತಹ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಿರ್ಬೋದು. ಸೊ ಇವರನ್ನ ನಾವೇನ್ ಮಾಡ್ಬೋದು, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಅಧ್ಯಕ್ಷರಾಗಿ ನೇಮಕ ಮಾಡಬಹುದು. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಅಧ್ಯಕ್ಷರಾಗಿ ನೇಮಕ ಮಾಡಬಹುದು. ಹಾಗೆ ನೆನಪಿರ್ಲಿ, 2010ರಲ್ಲಿ ಆ ತರದ ಒಂದು ಕಾಯ್ದೆಯನ್ನು ತರ್ತೀವಿ. ಸೊ ಅದರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಏನಾಗುತ್ತೆ, ಇನ್ನು ರಾಷ್ಟ್ರೀಯ ಹಸಿರು ನ್ಯಾಯಪೀಠ ಬಹಳಷ್ಟು ಕೇಸ್ಗಳಲ್ಲಿ ನೀವು ನೋಡ್ತೀರಾ. ರೀಸೆಂಟ್ ಆಗಿ ನೀವು ಇವನ್ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿಯನ್ನ ಬ್ಯಾನ್ ಮಾಡಿದ್ದನ್ನ ನೋಡಿರ್ಬೋದು. ಸೊ ಹತ್ರದಲ್ಲಿ ನಮ್ಗೆ ಏನ್ ಬರುತ್ತೆ, ಸೊ ಅದು ಹಸಿರು ನ್ಯಾಯಪೀಠದಿಂದ ಬರುವಂಥದ್ದು. ಓಕೆ. ಸೊ ನೆಕ್ಸ್ಟ್ ಕೆಲವೊಂದು ವಲಯಗಳನ್ನ ನಾವೇನ್ ಮಾಡ್ತೀವಿ, ಗೋ ಝೋನ್ ಮತ್ತೆ ನೋ ಗೋ ಝೋನ್ ಅಂತ ಹೇಳಿ ಕರಿತೀವಿ. ಹಾಗೆ ಕನ್ನಡದಲ್ಲಿ ಇದನ್ನೇನಾದ್ರೂ ನೀವು ಟ್ರಾನ್ಸ್ಲೇಟ್ ಮಾಡಿದ್ರೆ ಗೋ ಅಂದ್ರೆ ಹೋಗು ಅಂತ ಹೇಳಿ ಆಗುತ್ತೆ, ನೋ ಗೋ ಅಂದ್ರೆ ಹೋಗಬೇಡ ಅಂತ ಹೇಳಿ ಆಗುತ್ತೆ. ಹಾಗೆ ಗೋ ಮತ್ತೆ ನೋ ಗೋ ಝೋನ್ ಅಂದ್ರೆ ಇಲ್ಲಿ ಏನು ಮೀನಿಂಗ್ ಅಂತಂದಾಗ, ಕೆಲವೊಂದು ಪ್ರದೇಶಗಳಲ್ಲಿ ನೀವು ಕಲ್ಲಿದ್ದಲನ್ನ ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶ ಕೊಟ್ರೆ ಅದು ಗೋ ಝೋನ್ ಅಂತ ಹೇಳಿ. ಅಲ್ಲಿ ಕಲ್ಲಿದ್ದಲುಗಳನ್ನ ಗಣಿಗಾರಿಕೆ ಮಾಡಬಹುದು. ನೋ ಗೋ ಝೋನ್ ಅಂದ್ರೆ ಹೋಗದೇ ಇರುವುದು ಅಂತಂದ್ರೆ ಮೀನಿಂಗ್ ಏನು, ಇಲ್ಲಿ ಯಾವ ಪ್ರದೇಶದಲ್ಲಿ ಕಲ್ಲಿದ್ದಲು ಗಣಿಗಾರಿಕೆಗಳನ್ನ ಮಾಡೋದಕ್ಕೆ ಅವಕಾಶವೇ ಇಲ್ಲವೋ ಅದನ್ನ ನೋ ಗೋ ಝೋನ್ ಅಂತ ಹೇಳಿ. ಈ ಒಂದು ಕಾನ್ಸೆಪ್ಟ್ ಅನ್ನ 2 ಬೇರೆ ಬೇರೆ ಸಚಿವಾಲಯಗಳು ಒಟ್ಟಿಗೆ ಸೇರಿ 2009ರಲ್ಲಿ ತರುತ್ತೆ. ಸೊ ಯಾವ್ಯಾವ ಸಚಿವಾಲಯ ಅಂತಂದಾಗ ಪರಿಸರ ಸಚಿವಾಲಯ ಅಂತ ಕರಿತೀವಿ, ಆದ್ರೆ ಇದರ ಪೂರ್ತಿ ಹೆಸರೇನು, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ. ಇನ್ನೊಂದು ಮಿನಿಸ್ಟ್ರಿ ಆಫ್ ಕೋಲ್, ಕಲ್ಲಿದ್ದಲು ಸಚಿವಾಲಯ. ಇದು 2 ಸಚಿವಾಲಯ ಒಟ್ಟಿಗೆ ಸೇರಿ ಏನ್ ಮಾಡ್ತಾರೆ, ಈ ಗೋ ಮತ್ತೆ ನೋ ಗೋ ಝೋನ್ ಗಳನ್ನ ಮಾರ್ಕ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಸೊ ಅದರ ಜೊತೆಯಲ್ಲಿ ಇಲ್ಲಿ ನಮಗೆ ಶಕ್ತಿ ಬೇಕು ಅಂತಂದ್ರೆ, ಅಂದ್ರೆ ಶಕ್ತಿ ಅಂತಂದಾಗ ಇಲ್ಲಿ ವಿದ್ಯುತ್ ಶಕ್ತಿಯ ಬಗ್ಗೆ ಮಾತಾಡ್ತೀವಿ. ವಿದ್ಯುತ್ ಶಕ್ತಿಯಲ್ಲಿ ನಾವು ಅತಿ ಹೆಚ್ಚಾಗಿ ಯಾವ್ದ್ರ ಮೂಲಕ ಉತ್ಪಾದನೆ ಮಾಡ್ತೀವಿ, ಕಲ್ಲಿದ್ದಲಿನ ಮೂಲಕ ಉತ್ಪಾದನೆ ಮಾಡ್ತೀವಿ. ಈಗ ಕಲ್ಲಿದ್ದಲು ನಮ್ಗೆ ಬೇಕಲ್ವಾ, ಕಲ್ಲಿದ್ದಲು ಬೇಕು ಇದಕ್ಕೆ ಅಂತಂದ್ರೆ ನಮ್ಗೆ ಏನ್ ಮಾಡ್ಬೇಕು, ಅದನ್ನ ನಾವು ಕಲ್ಲಿದ್ದಲನ್ನ ಗಣಿಗಾರಿಕೆ ಮಾಡ್ಲೇಬೇಕು. ಸೊ ಈ ಕಲ್ಲಿದ್ದಲನ್ನ ಗಣಿಗಾರಿಕೆ ಮಾಡ್ಬೇಕು ಅಂತಂದಾಗ ನಾವು ಗಣಿಗಾರಿಕೆ ಯಾವ್ಯಾವ್ದೋ ಪ್ಲೇಸ್ ಅಲ್ಲಿ ಮಾಡ್ತಾ ಇರ್ತೀವಿ, ಅಲ್ಲೇನಾದ್ರೂ ಬಹಳ ಜಾಸ್ತಿಯಾಗಿ ಅರಣ್ಯ ಇದೆ ಅಂತಂದ್ರೆ ಅರಣ್ಯದ ನಾಶಕ್ಕೆ ಕೂಡ ಕಾರಣ ಆಗುತ್ತೆ, ಹೌದಲ್ವಾ. ಸೊ ಆ ಕಾರಣಕ್ಕಾಗಿ ಕಲ್ಲಿದ್ದಲನ್ನ ಉತ್ಪಾದನೆಯನ್ನ ಜಾಸ್ತಿ ಮಾಡ್ಬೇಕು, ಆದ್ರೆ ಪರಿಸರದ ಮೇಲೆ ಬಹಳ ಕಡಿಮೆ ಅದು ಪರಿಣಾಮವನ್ನ ಬೀರ್ಬೇಕು, ಋಣಾತ್ಮಕ ಪರಿಣಾಮವನ್ನ ಬೀರ್ಬೇಕು ಅಂತಂದ್ರೆ ಆವಾಗ ನಾವು ಈ ರೀತಿ ಏನೋ ಒಂದು ವಲಯಗಳನ್ನ ಮಾಡಿಕೊಳ್ಳುವಂತ ಒಂದು ಪರ್ಟಿಕ್ಯುಲರ್ ಅಂತ ರೀಸನ್ ಏನು ಅಂತ ಹೇಳ್ತೇವೆ. ಗೋ ಝೋನ್ ಅಥವಾ ನೋ ಗೋ ಝೋನ್ ಅಂತ ಹೇಳ್ಕೊಂಡು ನಾವು ಮಾರ್ಕ್ ಮಾಡ್ಕೊಂಡ್ರೆ ನಮ್ಗೆ ಏನಾಗುತ್ತೆ, ಓಕೆ. ಸೊ ಕೆಲವೊಂದು ವಲಯಗಳಲ್ಲಿ ಅಲ್ಲಿ ನಾವೇನಾದ್ರೂ ಗಣಿಗಾರಿಕೆ ಮಾಡಿದ್ರೆ ಬಹಳ ಅರಣ್ಯಗಳು ಹೋಗುತ್ತೆ, ಅಲ್ಲಿ ನಾವು ಗಣಿಗಾರಿಕೆ ಮಾಡೋದು ಬೇಡ. ಕೆಲವೊಂದು ಪ್ರದೇಶದಲ್ಲಿ ಓಕೆ ಅರಣ್ಯಗಳು ಬಹಳ ಕಡಿಮೆ ಇದೆ, ಅಲ್ಲಿ ನಾವು ಗಣಿಗಾರಿಕೆ ಮಾಡಿದ್ರೆ ಓಕೆ ಅಂತ ಅಲ್ಲಿ ನಮ್ಗೆ ಏನಾಗುತ್ತೆ, ಗಣಿಗಾರಿಕೆ ಮಾಡ್ತೀವಿ ಅಂತ. ಹಾಗಾದ್ರೆ ಯಾವ್ದನ್ನ ಗೋ ಝೋನ್ ಅಂತ ಕರಿತೀವಿ ಅಂತ ಕೇಳಿದಾಗ, ನಾರ್ಮಲ್ ಆಗಿ ಎಲ್ಲಿ ನಿವ್ವಳ ಅರಣ್ಯದ ಹೊದಿಕೆ 30%ಗಿಂತ ಕಡಿಮೆ ಇದೆಯೋ ಅಂತ ಜಾಗವನ್ನ ಗೋ ಝೋನ್ ಅಂತ ಕರಿತೀವಿ, ಅಲ್ಲಿ ಕಲ್ಲಿದ್ದಲು ಗಣಿಗಾರಿಕೆಯನ್ನ ಮಾಡಬಹುದು ಅಂತ.
ಇನ್ನು ನೋ ಗೋ ಝೋನ್ ಅಂತ ನಾಗೆಂದು ಎಲ್ಲಿ ನಿವ್ವಳ ಅರಣ್ಯದ ಹೊದಿಕೆ 30% ಜಾಸ್ತಿ ಇದೆ ಅಂದ್ರೆ ಅಲ್ಲಿ ಅರಣ್ಯ ಜಾಸ್ತಿ ಇದೆ ಅಂತದನ್ನ ನೋ ಗೋ ವಲಯ ಅಂತ ಕರಿತೀವಿ. ಇಲ್ಲಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಅರಣ್ಯದಲ್ಲಿ ಆ ಒಂದು ಅರಣ್ಯದ ಪ್ರದೇಶದ ಒಳಗಡೆ ಗಣಿಗಾರಿಕೆ ಮಾಡೋದು ಬೇಡ ಅಂತ ಥಿಂಕ್ ಮಾಡೋದು. ಸೊ ಇನ್ನು ಭಾರತದಲ್ಲಿ ಎಲ್ಲೆಲ್ಲಿ ಈ ತರದ ಗೋ ಝೋನ್ ಇದೆ, ನೋ ಗೋ ಝೋನ್ ಇದೆ, ಅದನ್ನ ಎಕ್ಸಾಕ್ಟ್ ಆಗಿ ಮಾರ್ಕ್ ಮಾಡೋದು ಅಂತ ಒಂದು ಪ್ರಯತ್ನವಾಗಿ ನಾವೇನ್ ಮಾಡ್ತೀವಿ, BK ಚತುರ್ವೇದಿ ಸಮಿತಿ ಅಂತೇಳಿ ಒಂದು ಸಮಿತಿಯನ್ನ ನೇಮಕ ಮಾಡ್ತೀವಿ. BK ಚತುರ್ವೇದಿ ಸಮಿತಿ. ಸೊ ಈ BK ಚತುರ್ವೇದಿ ಸಮಿತಿ ಏನ್ ಮಾಡುತ್ತೆ, ಕೆಲವೊಂದು ರೆಕಮೆಂಡೇಶನ್ಸ್ ಗಳನ್ನ ಕೊಡುತ್ತೆ, ಶಿಫಾರಸುಗಳನ್ನ ಕೊಡುತ್ತೆ. ಸೊ ಮೊದಲನೇದಾಗಿ ಏನಿರುತ್ತೆ, ನಿರ್ದಿಷ್ಟ ಕೈಗಾರಿಕಾ ಸಮೂಹಗಳ ಕಲ್ಲಿದ್ದಲು ಪರಿಶೋಧನೆಯನ್ನ ಮೊದಲನೇದಾಗಿ ನಿಷೇಧಿಸಬೇಕು. ಅದರ ಜೊತೆಯಲ್ಲಿ ಅರಣ್ಯ ಪರವಾನಗಿಗಳ ಭದ್ರತೆಯ ಮೇಲೆ ಹಾಗೂ ಪರಿಸರ ಸಚಿವಾಲಯದ ನಿರ್ದೇಶನದಂತೆ ಇವುಗಳಿಗೆ ಕಾಲ ಕಾಲಕ್ಕೆ ತಿದ್ದುಪಡಿಯನ್ನ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಸೊ ನೀವೇನ್ ಮಾಡ್ತೀರಾ, ಕಲ್ಲಿದ್ದಲನ್ನ ಪರಿಶೋಧನೆ ಮಾಡ್ತೀರಾ, ಕಲ್ಲಿದ್ದಲು ಎಲ್ಲೆಲ್ಲಿ ಸಿಗತ್ತೆ ಅಂತೇಳಿ ನೋಡ್ತಾ ಇದ್ರ, ಸರ್ವೇಕ್ಷಣೆ ಮಾಡ್ತಾ ಇದ್ರ, ಅದರ ಮೇಲೆ ಅಥವಾ ಅರಣ್ಯದ ಒಳಗಡೆ ಈ ತರದ ಗಣಿಗಾರಿಕೆಯನ್ನು ಮಾಡೋದಕ್ಕೆ ಒಂದಿಷ್ಟು ಪರವಾನಗಿಗಳನ್ನ ಕೊಡ್ತಿದ್ರ, ಅವುಗಳ ಭದ್ರತೆಯ ಮೇಲೆ. ಸೊ ಇವೆಲ್ಲದಕ್ಕೂ ನಾವೇನ್ ಮಾಡ್ಬೇಕು, ಪರಿಸರ ಸಚಿವಾಲಯದ ನಿರ್ದೇಶನಗಳನ್ನ ಗಮನದಲ್ಲಿಟ್ಕೊಂಡು ಅದಕ್ಕೆ ತಿದ್ದುಪಡಿಯನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೇಕು. ಸೊ ಅದು ಒಂದು. ಇನ್ನೊಂದು, ಪರಿಸರದ ಆಧಾರದ ಮೇಲೆ ನಿರಾಕರಣೆಗೆ ಒಂದು ಬಲವಾದ ದಾವೆ ಇಲ್ಲದ ಹೊರತು ಕಲ್ಲಿದ್ದಲು ಗಣಿಗಾರಿಕೆಗೆ ಅವಕಾಶ ಕೊಡ್ತು. ಯಾವಾಗ ಕಲ್ಲಿದ್ದಲು ಗಣಿಗಾರಿಕೆಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಪರಿಸರದ ಮೇಲೆ ಹಾನಿ ಆಗ್ತಿದೆ ಅನ್ನುವಂತ ಆಧಾರದ ಮೇಲೆ ಒಂದು ನಿರಾಕರಣೆ ಮಾಡೋದಕ್ಕೆ, ಆ ಒಂದು ಕಲ್ಲಿದ್ದಲು ಗಣಿಗಾರಿಕೆಯ ಒಂದು ಏನ್ ಕರಿಬಹುದು ಪರವಾನಗಿ ಅಥವಾ ಲೈಸೆನ್ಸ್ ನ ನಿರಾಕರಣೆ ಮಾಡೋದಕ್ಕೆ ಒಂದು ಬಲವಾದಂತ ಕಾರಣ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಮಾತ್ರ ಕಲ್ಲಿದ್ದಲು ಗಣಿಗಾರಿಕೆಗೆ ಅವಕಾಶ ಕೊಡ್ತೀವಿ. ಒಂದೇ ಒಂದು ಈ ರೀತಿಯ ಕಾರಣ ಇದೆ ಅಂದ್ರೂ ಕೂಡ ಕಲ್ಲಿದ್ದಲು ಗಣಿಗಾರಿಕೆಗೆ ಅವಕಾಶ ಕೊಡಲ್ಲ ಅಂತ ಹೇಳಿ ಅರ್ಥ. ನೋಡೋದಕ್ಕೆ ಆ ಸ್ಟೇಟ್ಮೆಂಟ್ ಏನ್ ಅನ್ಸುತ್ತೆ, ಸೊ ಹಾಗಾದ್ರೆ ಕಲ್ಲಿದ್ದಲು ಗಣಿಗಾರಿಕೆಗೆ ಅವಕಾಶ ಎಲ್ಲ ಕಡೆ ಇದೆಯೇನೋ ಅಂತೇಳಿ ಅನ್ಸುತ್ತೆ, ಆದ್ರೆ ಅಷ್ಟು ಈಸಿ ಇಲ್ಲ. ನಿಮ್ಗೆ 1, 2 ಇವೆಲ್ಲ ಮಿನಿಮಮ್ ಆದಂತ ದಾವೆಗಳು ಬಂದೇ ಬಿಡುತ್ತೆ. ಸೊ ಆ ತರದ ಮಿನಿಮಮ್ ರೀಸನ್ಸ್ ಬಂದೇ ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಆ ಕಲ್ಲಿದ್ದಲು ಗಣಿಗಾರಿಕೆಗೆ ಅವಕಾಶ ಸಿಗೋದೇನಿದೆ ಇದು ಬಹಳ ಟಫ್ ಆಗುತ್ತೆ. ಸೊ ಆ ತರದ ಒಂದು ಇದನ್ನ ಅದರ ಜೊತೆಯಲ್ಲಿ ಲೈಸೆನ್ಸಿಂಗ್ ಅನ್ನ ಕೊಡೋದು, ಅದು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಿಯರೆನ್ಸ್ ಆಗಿರ್ಬೋದು, ಕಲ್ಲಿದ್ದಲು ಸಚಿವಾಲಯದ ಅಡಿಯಲ್ಲಿರುವಂತಹ ಲೈಸೆನ್ಸ್ ಗಳಾಗಿರ್ಬೋದು, ಅದೆಲ್ಲಗಳನ್ನ ಕೊಡೋದಕ್ಕೆ ಏಕ ಗವಾಕ್ಷಿ ವಿಧಾನ, ಒಂದೇ ಸೂರಿನ ಅಡಿಯಲ್ಲಿ ಇವೆಲ್ಲಕ್ಕೂ ನಿಮ್ಗೆ ಲೈಸೆನ್ಸ್ ಸಿಗುವ ತರ ಮಾಡುವಂಥದ್ದು ಅಂತ. ಅದರ ಜೊತೆಯಲ್ಲಿ ಸೊ ಈ ತರದ ಏನಾದ್ರೂ ಗಣಿಗಾರಿಕೆಗಳ ಕಂಪನಿಗಳಿದಾವೆ, ಅದರ ಜೊತೆಯಲ್ಲಿ ರಾಜ್ಯಗಳ ಅರಣ್ಯ ಇಲಾಖೆ ನಡುವೆ ಏನಾದ್ರೂ ಸಂಘರ್ಷಗಳಿದಾವೆ, ವ್ಯಾಜ್ಯಗಳಿದಾವೆ ಅಂತ ಸಂದರ್ಭದಲ್ಲಿ ರಾಜ್ಯ ಅರಣ್ಯ ಇಲಾಖೆ ಆ ವ್ಯಾಜ್ಯಗಳನ್ನ 360 ದಿನಗಳ ಒಳಗಡೆ ಸೊ ಆ ವ್ಯಾಜ್ಯವನ್ನ ಪರಿಹಾರ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದು ಕೂಡ ನೀವು ಏನ್ ನೋಡ್ತೀರಾ, 360 ದಿನಗಳ ಒಳಗಡೆ ವ್ಯಾಜ್ಯವನ್ನ ಪರಿಹಾರ ಮಾಡೋದು ತ್ವರಿತವಾದಂತ ವ್ಯಾಜ್ಯ ಪರಿಹಾರ. ಇಲ್ಲಾಂದ್ರೆ ನಮ್ಮಲ್ಲಿ ಏನಾಗುತ್ತೆ 10-20 ವರ್ಷಗಳ ತನಕ ಕೂಡ ಆಗುತ್ತೆ. ಸೊ ಆದಷ್ಟು ಬೇಗ ಈ ರೀತಿಯ ವ್ಯಾಜ್ಯಗಳನ್ನ ಪರಿಹಾರ ಮಾಡಬೇಕು ಅಂತ ಕೂಡ ಹೇಳ್ತಾರೆ BK ಚತುರ್ವೇದಿ ಸಮಿತಿ. ಸೊ ಇನ್ ನೆಕ್ಸ್ಟ್ ನಾವು ಒಂದಿಷ್ಟು ಸೂಕ್ಷ್ಮವಾದಂತ ಪ್ರದೇಶವನ್ನ ನೋಡ್ತಾ ಇದೀವಿ. ಆ ಸೂಕ್ಷ್ಮ ಪ್ರದೇಶದ ಒಳಗಡೆ ಒಂದು ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ಬರೋದು ಯಾವುದು, ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್. ಈ ವೆಸ್ಟರ್ನ್ ಘಾಟ್ಸ್ಗೆ ಸಂಬಂಧಪಟ್ಟ ಹಾಗೆ 2 ಪ್ರಮುಖವಾದಂತ ವರದಿಗಳನ್ನ ನೋಡ್ತೀವಿ. ವೆಸ್ಟರ್ನ್ ಘಾಟ್ಸ್ ಅನ್ನ ಕನ್ಸರ್ವ್ ಮಾಡೋದಕ್ಕೆ, ಪಶ್ಚಿಮ ಘಟ್ಟಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಇರುವಂತದ್ದು. ಒಂದು ಮಾಧವ್ ಗಾಡ್ಗಿಲ್ ಸಮಿತಿ ವರದಿ ಅಂತ ಕರಿತೀವಿ, ಇನ್ನೊಂದು ಕಸ್ತೂರಿ ರಂಗನ್ ವರದಿ ಅಂತ ಕರಿತೀವಿ. ಸೊ ಇದನ್ನ 1 by 1 ನೋಡ್ತಾ ಹೋಗೋಣ. ಸೊ ಮೊದಲನೇದು ಮಾಧವ್ ಗಾಡ್ಗಿಲ್ ವರದಿ, ಅಥವಾ ಇದರ ಪೂರ್ತಿ ಹೆಸರು, ಈ ಒಂದು ಸಮಿತಿಯ ಪೂರ್ತಿ ಹೆಸರು ಏನಂತ ಕೇಳಿದ್ರೆ ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಎಕ್ಸ್ಪರ್ಟ್ ಪನೆಲ್ ಅಂತ ಕರಿತೀವಿ, ಅಥವಾ ಶಾರ್ಟ್ ಫಾರ್ಮ್ ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಈ ತರ ಬರೀತಾರೆ WGEEP. ಸೊ ಇದರ ಅಧ್ಯಕ್ಷರು ಮಾಧವ್ ಗಾಡ್ಗಿಲ್ ಅವರಾಗಿದ್ರು. ಆ ಕಾರಣಕ್ಕಾಗಿ ಈ ಒಂದು ಕಮಿಟಿ ಕೊಟ್ಟಂತ ಅಥವಾ ಪ್ಯಾನೆಲ್ ಕೊಟ್ಟಂತ ವರದಿಯನ್ನ ಮಾಧವ್ ಗಾಡ್ಗಿಲ್ ವರದಿ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ಕನ್ಸ್ಟಿಟ್ಯೂಟ್ ಮಾಡಿದ್ದು ಅಥವಾ ಇದನ್ನ ಸ್ಥಾಪನೆ ಮಾಡಿದ್ದು ಯಾವಾಗ ಅಂತ ಕೇಳಿದಾಗ 4 ಮಾರ್ಚ್ 2010ರಲ್ಲಿ, ಅಥವಾ ನೀವು ಜಸ್ಟ್ ಏನ್ ನೋಡ್ಬೋದು ವರ್ಷವನ್ನ ನೆನಪಿಟ್ಕೊಳ್ಳಿ, 2010ರಲ್ಲಿ ಈ ರೀತಿಯ ಒಂದು ಸಮಿತಿಯನ್ನ ನೇಮಕ ಮಾಡ್ತೀವಿ. ಸೊ ಇದರಲ್ಲಿ ನಮ್ಗೆ ಏನಿರ್ತಾರೆ, ಟೋಟಲ್ 14 ಸದಸ್ಯರು, ಅದು ಕೂಡ ಎಕ್ಸ್ಪರ್ಟ್ಗಳು ಇರ್ತಾರೆ. ಸೊ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪರ್ಟ್ ಆಗಿ ಅಥವಾ ಅನುಭವವನ್ನ ಹೊಂದಿರುವಂತವ್ರು. ಸೊ ಇವರು ನೀಡಿರುವಂತಹ ಶಿಫಾರಸುಗಳು ಏನೇನು ಅಂತೇಳಿ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ, ಮೊದಲನೇದು ಪಶ್ಚಿಮ ಘಟ್ಟದ ಸುಮಾರು 4ರಲ್ಲಿ 3 ಭಾಗ ಅಥವಾ 3ನೇ 4 ಅಂತೇಳಿ ಕರಿಬಹುದು, ಅಥವಾ ಸುಮಾರು 64% ಪ್ರದೇಶ, ಇದನ್ನ ಏನಂತ ಕರಿತಾರೆ, ಪರಿಸರ ಸೂಕ್ಷ್ಮ ವಲಯ ಅಂತ ಕರಿತೀವಿ. ಇದು ಪರಿಸರ ಸೂಕ್ಷ್ಮ ವಲಯ. ಇಲ್ಲಿ ಯಾವುದೇ ರೀತಿಯಾದಂತ ಡೆವಲಪ್ಮೆಂಟಲ್ ಆಕ್ಟಿವಿಟಿ ಆಗಬಾರ್ದು, ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಕೆಲಸಗಳು ಆಗಬಾರ್ದು.
ಪಶ್ಚಿಮ ಘಟ್ಟದ 4ರಲ್ಲಿ 3 ಭಾಗ ಅಂದ್ರೆ ಅರೌಂಡ್ 75% ಆಗುತ್ತೆ, ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಏನ್ ಮಾಡ್ತೀವಿ 64% ನಷ್ಟು ಪ್ರದೇಶ ಅಂತ ಹೇಳ್ತೀವಿ. ಸೊ ಇದೇನಿರ್ಬೇಕು, ಇದು ಪರಿಸರ ಸೂಕ್ಷ್ಮ ವಲಯ ಅಂತೇಳಿ ಘೋಷಣೆ ಮಾಡ್ಬೇಕು ಅಂತ ಹೇಳ್ತೀವಿ. ಸೊ ಅದರ ಜೊತೆಲಿ ಈ ತರದ ಪರಿಸರ ಸೂಕ್ಷ್ಮ ವಲಯಗಳನ್ನ ಅಥವಾ ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ ಅಂತ ಏನ್ ಕರಿತೀವಿ, ಇದನ್ನ 3 ವಲಯಗಳಾಗಿ ಹೇಳ್ತಾರೆ. ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ 1, ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ 2 ಮತ್ತೆ ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ 3 ಅಂತ ಕರಿತೀವಿ. ESZ 1, 2, 3. ಸೊ ಅದರ ಜೊತೆ ಪರಿಸರ ಸಂರಕ್ಷಣೆ ಕಾಯ್ದೆ 1986 ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫೈನಾನ್ಸ್ ಅಂಡ್ ಕ್ಲೈಮೇಟ್ ಚೇಂಜ್ ಅಥವಾ ನಾವು ಪರಿಸರ ಸಚಿವಾಲಯ ಅಂತ ಹೇಳಿ ಕರಿತೀವಿ. ಸೊ ಇದು ಏನ್ ಮಾಡ್ಬೇಕು, ಪಶ್ಚಿಮ ಘಟ್ಟಗಳ ಪರಿಸರದ ಪ್ರಾಧಿಕಾರ ಅನ್ನ ಸ್ಥಾಪನೆ ಮಾಡಿ ಅದರ ಮೂಲಕ ಮುಕ್ತತೆ, ಪಾರದರ್ಶಕತೆ ಮತ್ತು ಪ್ರತಿ ಪ್ರದೇಶದ ಅಭಿವೃದ್ಧಿಯನ್ನ ಮಾಡುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಏನಿರ್ಬೇಕು, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಡಿಯಲ್ಲಿ ನಮ್ಗೆ ಏನಿರ್ಬೇಕು, ಒಂದು ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರ ಅಂತೇಳಿ ಒಂದು ಬಾಡಿ ಇರ್ಬೇಕು, ಸಂಸ್ಥೆ ಇರ್ಬೇಕು. ಆ ಸಂಸ್ಥೆ ಪಶ್ಚಿಮ ಘಟ್ಟದ ಏರಿಯಾದ ಒಳಗಡೆ ಮುಕ್ತತೆಯನ್ನ ಹೊಂದಿರುವುದು, ಮುಕ್ತತೆ ಅಂತಂದ್ರೆ ಏನು, ಓಪನ್ನೆಸ್ ಅನ್ನ ಹೊಂದಿರುವುದು, ಟ್ರಾನ್ಸ್ಪರೆಂಟ್ ಆಗಿ ಅದರ ಜೊತೆಯಲ್ಲಿ ಎಲ್ಲಾ ಪ್ರದೇಶ, ಇಲ್ಲಿರುವಂತಹ ಎಲ್ಲಾ ಪ್ರದೇಶ, ಪಶ್ಚಿಮ ಘಟ್ಟದಲ್ಲಿ ಇರುವಂತಹ ಎಲ್ಲಾ ಪ್ರದೇಶಗಳ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇವು ಶಿಫಾರಸುಗಳು, ಈ ಒಂದು ವರದಿ ನೀಡಿರುವಂತಹ ಶಿಫಾರಸು. ಇನ್ನು ESZ 1, 2, 3 3 ವಲಯಗಳನ್ನ ಹೇಳ್ತಲ್ವಾ, ಅದರಲ್ಲಿ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ ESZ 1 ಅಂತಂದಾಗ ಇಲ್ಲೇನ್ ಹೇಳ್ತಾರೆ, ನೂತನ ಗಣಿಗಾರಿಕೆ, ಇದು ಯಾವ್ದನ್ನ ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ 1 ಅಂತ ಹೇಳಿ ಕರಿತೀವಿ, ಅದರ ಒಳಗಡೆ ಯಾವುದೇ ರೀತಿಯ ನೂತನ ಗಣಿಗಾರಿಕೆಗೆ ಅವಕಾಶ ಕೊಡದೇ ಇರುವುದು, ನಿರಾಕರಿಸುವುದು, ಅಥವಾ ಆಲ್ರೆಡಿ ಯಾವ್ದಾದ್ರು ಗಣಿಗಳಿದಾವೆ ಅಂತಂದ್ರೆ ಅದನ್ನ 5 ವರ್ಷಗಳಲ್ಲಿ ಹಂತ ಹಂತವಾಗಿ ಮುಚ್ಚುವುದು ಅಂತ ಹೇಳ್ತಾರೆ. ಅದು ಒಂದು ESZ 1 ಅಲ್ಲಿ. ಓಕೆ, ಈ ರೆಕಮೆಂಡೇಶನ್ಸ್ ಗಳನ್ನ, ಶಿಫಾರಸುಗಳನ್ನ ನೋಡ್ತಾವೆ. ಯಾವುದಾದ್ರೂ ಕೆಂಪು ಮತ್ತು ಕಿತ್ತಳೆ ಕೈಗಾರಿಕೆಗಳು ಇದ್ರೆ, ಕೆಂಪು ಮತ್ತು ಕಿತ್ತಳೆ ಕೈಗಾರಿಕೆಗಳು ಅಂದ್ರೆ ಯಾವ ಕೈಗಾರಿಕೆಗಳು ಹೆಚ್ಚೆಚ್ಚು ಮಾಲಿನ್ಯವನ್ನ ಮಾಡ್ತಾ ಇದೆಯೋ ಅವೇನಾದ್ರೂ ಈ ESZ 1 ವಲಯದಲ್ಲಿ ಇದ್ರೆ ಅವುಗಳನ್ನ 2016 ವೇಳೆಗೆ 0 ಮಾಲಿನ್ಯಕ್ಕೆ ತಲುಪಬೇಕು, ಅಥವಾ ಅವೇನಾದ್ರೂ ಮಾಲಿನ್ಯ ಕಡಿಮೆ ಮಾಡೋದಕ್ಕಾಗಿಲ್ಲ ಅಂತಂದ್ರೆ ಅವುಗಳನ್ನ ಮುಚ್ಚಬೇಕು ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಹರಿಯುವಂತ ನದಿಗಳಿಗೆ 3 ಮೀಟರ್ಗಿಂತ ಎತ್ತರವಾದಂತಹ ಆಣೆಕಟ್ಟು ಯೋಜನೆಯನ್ನ ರೂಪಿಸುವಂತಿಲ್ಲ. ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ 1ರಲ್ಲಿ ಇರುವಂತ ಯಾವ್ದಾದ್ರು ನದಿಗಳಿದೆ ಅಂತಂದ್ರೆ ಅವುಗಳಿಗೆ ನೀವೇನಾದ್ರೂ ಆಣೆಕಟ್ಟು ಯೋಜನೆಗಳನ್ನ ರೂಪಿಸ್ತೀರಾ ಅಂತಂದ್ರೆ 3 ಮೀಟರ್ಗಿಂತ ಎತ್ತರವಾದಂತ ಆಣೆಕಟ್ಟು ಯೋಜನೆ ರೂಪಿಸುವಂತಿಲ್ಲ. ಅದರ ಜೊತೆಯಲ್ಲಿ ಹೊಸ ವಿದ್ಯುತ್ ಘಟಕಗಳಿಗೆ ಅನುಮತಿ ನೀಡುವಂತಿಲ್ಲ. ಪ್ರವಾಸೋದ್ಯಮಕ್ಕೆ ಅವಕಾಶವನ್ನ ನೀಡಬಹುದು, ಆದ್ರೆ ಆ ಪ್ರವಾಸೋದ್ಯಮ ಮಾಡಬೇಕಾದ್ರೆ ತ್ಯಾಜ್ಯ ನಿರ್ವಹಣೆ, ಸಂಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ನೀರಿನ ಬಳಕೆ ಅಥವಾ ಶಕ್ತಿಯ ಬಳಕೆಗೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚು ನಿರ್ಬಂಧಗಳು ಇರುತ್ತೆ ಅಂತ ಹೇಳ್ತಾರೆ. ರೆಸ್ಟ್ರಿಕ್ಷನ್ಸ್ ಬಹಳ ಇರುತ್ತೆ, ಕಠಿಣವಾಗಿರುತ್ತೆ ರೆಸ್ಟ್ರಿಕ್ಷನ್ಸ್. ಇನ್ನು ಈ ಒಂದು ಪ್ರದೇಶದ ಒಳಗಡೆ ನಮ್ಗೇನಾದ್ರೂ ಹೊಸದಾದಂತ ರೈಲು ಮಾರ್ಗವನ್ನ ಮಾಡ್ತೀವಿ ಅಥವಾ ರಸ್ತೆಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತಂದ್ರೆ ಯಾವಾಗ ಬಹಳ ಅಗತ್ಯವಿದ್ರೆ ಮಾತ್ರ ಅದಕ್ಕೆ ಅನುಮತಿ ಕೊಡ್ಬೇಕು, ಇಲ್ಲ ಅಂತಂದ್ರೆ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳ್ತಾರೆ. ಇದು ESZ 1 ವಲಯ. ಇನ್ನು ESZ 2 ವಲಯದ ಒಳಗಡೆ ಇದನ್ನ ನಾವೇನ್ ಹೇಳ್ತೀವಿ, ಯಾವ್ದಾದ್ರು ಗಣಿಗಳಿದಾವೆ ಅಂದ್ರೆ ಆ ಗಣಿಗಳನ್ನ ಪರಿಣಾಮಕಾರಿ ವ್ಯವಸ್ಥೆಯ ಅಡಿಯಲ್ಲಿ ನಿರ್ವಹಿಸಬೇಕು. ಸೊ ಅವುಗಳಿಂದ ಪರಿಸರದ ಮೇಲೆ ಏನು ಋಣಾತ್ಮಕ ಪ್ರಭಾವಗಳು ಬೀರುತ್ತೆ ಅಥವಾ ಪರಿಣಾಮಗಳು ಉಂಟಾಗುತ್ತೆ ಅದನ್ನ ಆದಷ್ಟು ಕಡಿಮೆ ಮಾಡುವಂತ ಪ್ರಯತ್ನ ಮಾಡ್ಬೇಕು. ಸೊ ಅದರ ಜೊತೆಲಿ ನೂತನ ಗಣಿಗಾರಿಕೆಗಳನ್ನ ಯಾವ್ದಾದ್ರು ಸ್ಥಾಪನೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಅವಕಾಶವನ್ನ ನಿರಾಕರಿಸಬೇಕು. ಅದರ ಜೊತೆಲಿ ಕೆಲವೊಂದು ಈ ಗಣಿಗಳು ಇದಾವೆ ಆಲ್ರೆಡಿ ಅಂತಂದ್ರೆ ಅವುಗಳನ್ನು ಕೂಡ ಹಂತ ಹಂತವಾಗಿ 5 ವರ್ಷದಲ್ಲಿ ಮುಚ್ಚಬೇಕು ಅಂತ ಹೇಳ್ತಾರೆ. ಇನ್ನು ಇಲ್ಲಿಯೂ ಕೂಡ ನಾವೇನ್ ನೋಡ್ತೀವಿ, ಕೆಂಪು ಮತ್ತು ಕಿತ್ತಳೆ ಕೈಗಾರಿಕೆಗಳು ಯಾವ್ದಾದ್ರು ಇದ್ರೆ ಅದನ್ನ 2016 ವೇಳೆಗೆ 0 ಮಾಲಿನ್ಯ ತಲುಪಬೇಕು ಅಥವಾ ಅದನ್ನ ಮುಚ್ಚಬೇಕು ಅಂತ ಹೇಳ್ತಾರೆ. ಸೇಮ್ ESZ 1 ವಲಯದಲ್ಲಿಯೂ ಕೂಡ ಇದೇ ರೀತಿಯ ಕ್ರೈಟೀರಿಯಾ ಇದೆ. ಇನ್ನು 3ನೇ ಪಾಯಿಂಟ್, ಅಲ್ಲಿ ನದಿಗಳಿಗೆ ನೋಡಿದೀವಿ 3 ಮೀಟರ್ಗಿಂತ ಎತ್ತರವಾದಂತಹ ಅಣೆಕಟ್ಟು ಯೋಜನೆಯನ್ನ ರೂಪಿಸುವಂತಿರ್ಲಿಲ್ಲ ESZ 1 ವಲಯದಲ್ಲಿ. ESZ 2 ವಲಯದಲ್ಲಿ 15 ಮೀಟರ್ಗಿಂತ ಎತ್ತರವಾದಂತಹ ಅಣೆಕಟ್ಟು ಯೋಜನೆಯನ್ನ ರೂಪಿಸುವಂತಿಲ್ಲ. ESZ 1 ನಲ್ಲಿ 3 ಮೀಟರ್ಗಿಂತ ಎತ್ತರವಾದಂತಹ ಅಣೆಕಟ್ಟು ಯೋಜನೆಯನ್ನ ರೂಪಿಸುವಂತಿಲ್ಲ, ಆದ್ರೆ ESZ 2 ವಲಯದಲ್ಲಿ 15 ಮೀಟರ್ಗಿಂತ ಎತ್ತರವಾದಂತಹ ಅಣೆಕಟ್ಟು ಯೋಜನೆಯನ್ನ ರೂಪಿಸುವಂತಿಲ್ಲ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನ್ ನೋಡ್ಬೋದು ಅಂತ ಕೇಳಿದಾಗ, ಹೊಸ ವಿದ್ಯುತ್ ಘಟಕಗಳಿಗೆ ಅನುಮತಿ ನೀಡುವಂತಿಲ್ಲ. ಪ್ರವಾಸೋದ್ಯಮಕ್ಕೆ ಅವಕಾಶವನ್ನು ನೀಡ್ತೀವಿ, ಆದ್ರೆ ಸೊ ಇಲ್ಲಿಯೂ ಕೂಡ ನೀವೇನ್ ನೋಡ್ತೀರಾ, ತ್ಯಾಜ್ಯ ನಿರ್ವಹಣೆ, ಸಂಚಾರ, ನೀರು ಮತ್ತು ಶಕ್ತಿಯ ಬಳಕೆಗೆ ನಿರ್ಬಂಧ ಇರುತ್ತೆ. ಇನ್ನು ಹೊಸ ರೈಲು ಮಾರ್ಗ ಅಥವಾ ರಸ್ತೆಗಳಿಗೆ ಬಹಳ ಅಗತ್ಯ ಇದ್ರೆ ಮಾತ್ರ ಅನುಮತಿ ನೀಡಬೇಕು ಅಂತ ಹೇಳ್ತಾರೆ. ಅದರ ಜೊತೆಲಿ ಕೆಂಪು ಮತ್ತೆ ನೇರಳ ವರ್ಗದ ಕೈಗಾರಿಕೆಗಳನ್ನ
ಇನ್ನೇನಾದ್ರೂ ಸ್ಥಾಪನೆ ಮಾಡ್ತೀವಿ ಇನ್ ಮುಂದೆ ಅಂತಂದ್ರೆ ಅದಕ್ಕೆ ಅನುಮತಿಯನ್ನ ನಿರಾಕರಣೆ ಮಾಡುತ್ತೆ. ಸೊ ಇವಿಷ್ಟು ESZ 2 ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ 2ರ ಒಳಗಡೆ ನೋಡುವಂಥದ್ದು. ಇನ್ನು ESZ 3 ವಲಯ ಅಂತಂದಾಗ ಇಲ್ಲಿ ನೀವೇನ್ ನೋಡ್ತೀರಾ, ಕೆಲವೊಂದು ಗಣಿಗಾರಿಕೆಗಳಿಗೆ ಅನುಮತಿ ನೀಡ್ತೀರಾ. ಅದು ಯಾವ ರೀತಿಯ ಗಣಿಗಾರಿಕೆ ಅಂತಂದ್ರೆ, ಅಪರೂಪದ ಖನಿಜಗಳು, ರೇರ್ ಅರ್ತ್ ಎಲಿಮೆಂಟ್ಗಳು ಏನಾದ್ರು ನಿಮ್ಗೆ ಸಿಗತ್ತೆ ಅಂತಂದ್ರೆ ಅಂತಹ ಗಣಿಗಾರಿಕೆಗಳಿಗೆ ಮಾತ್ರ ಅನುಮತಿ ನೀಡ್ತೀವಿ. ಅದರ ಜೊತೆಯಲ್ಲಿ ಯಾವ್ದಾದ್ರು ಹೊಸ ನದಿ ಯೋಜನೆಗಳನ್ನ ಮಾಡ್ತೀವಿ ಅಂತಂದ್ರೆ ಆವಾಗ ಪರಿಸರದ ಮೇಲಿನ ಪರಿಣಾಮದ ಲೆಕ್ಕಾಚಾರ ಅಥವಾ ಇದನ್ನೇ ನಾವೇನ್ ಕರಿತೀವಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಸೊ ಇದರ ಆಧಾರದ ಮೇಲೆ ಆ ನದಿ ಯೋಜನೆ ಬಹಳ ಕಡಿಮೆ ಪರಿಸರದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ ಅಂತಂದ್ರೆ ಅಂತದರ ಆಧಾರದ ಮೇಲೆ ಅನುಮತಿಯನ್ನ ನೀಡ್ತೀವಿ. ಬಹಳ ಜಾಸ್ತಿಯಾಗಿ ಪರಿಸರದ ಮೇಲೆ ಋಣಾತ್ಮಕ ಅಥವಾ ನಕಾರಾತ್ಮಕ ಪ್ರಭಾವ ಬೀರುತ್ತೆ ಅಂತಂದ್ರೆ ಅದನ್ನ ತೆಗೆದಾಕ್ತಿವಿ, ಅದನ್ನ ಬೇಡ ಅಂತ ಹೇಳಿ. ಯಾವ್ದಾದ್ರು ಕಡಿಮೆ ಪರಿಣಾಮವನ್ನು ಬೀರೋದಿದ್ರೆ ಅಂತ ಯೋಜನೆಗಳಿಗೆ ಅವಕಾಶವನ್ನ ಕೊಡ್ತೀವಿ. ಇನ್ನು ಹೊಸ ವಿದ್ಯುತ್ ಕೇಂದ್ರಗಳು ಮಾಲಿನ್ಯ ರಹಿತವಾಗಿದ್ದಲ್ಲಿ ಅನುಮತಿ ಕೊಡ್ತೀವಿ. ಮಾಲಿನ್ಯ ರಹಿತವಾಗಿದ್ದಲ್ಲಿ ಅವುಗಳಿಗೆ ಅನುಮತಿ ಕೊಡ್ತೀವಿ. ಅದರ ಜೊತೆಯಲ್ಲಿ ರೈಲ್ವೆ ಮತ್ತೆ ರಸ್ತೆಗಳಿಗೂ ಕೂಡ ಅನುಮತಿ ಕೊಡ್ತೀವಿ. ಅದರಲ್ಲಿಯೂ ಕೂಡ ನಿಮ್ಗೆ ನಿಯಂತ್ರಣಗಳು ಇದೆ. ಆದ್ರೆ ಇದನ್ನ ನಾವೇನಾದ್ರೂ ಅಬ್ಸರ್ವ್ ಮಾಡಿದ್ರೆ ಈ ತರ ಹೇಳ್ಬೋದಲ್ವಾ, ESZ 1 ವಲಯ ಏನಿದೆಯಲ್ಲ ಇದು ಬಹಳ ಎಕಲಾಜಿಕಲಿ ಸೆನ್ಸಿಟಿವ್. ಇದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆದು ಇದು 2ನೇ ವಲಯ, ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆದು 3ನೇ ವಲಯ. ಅದಕ್ಕಾಗಿ 3ನೇ ವಲಯದಲ್ಲಿ ನಿಮ್ಗೆ ಏನಿರುತ್ತೆ, ಕೆಲವೊಂದು ಎಕನಾಮಿಕ್ ಆಕ್ಟಿವಿಟೀಸ್ ಗಳಿಗೆ ಹೆಚ್ಚಿನ ಅನುಮತಿ ಸಿಗುತ್ತೆ. ಆದ್ರೆ ESZ 1 ನಲ್ಲಿ ಅನುಮತಿ ಬಹಳ ಕಡಿಮೆ. ಸೊ ಅನುಮತಿ ಆರ್ಥಿಕ ಚಟುವಟಿಕೆಗಳಿಗೆ ಬಹಳ ಕಡಿಮೆ ಇರೋದನ್ನ ನೋಡ್ತೇವೆ. ಇದು ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ 3 ಅಂತ. ಇವೆಲ್ಲ ಮಾಧವ್ ಗಾಡ್ಗಿಲ್ ವರದಿಯ ಪ್ರಕಾರ ನೋಡ್ತೀವಿ. ಸೊ ನೆಕ್ಸ್ಟ್ ಈ ಮಾಧವ್ ಗಾಡ್ಗಿಲ್ ವರದಿಗೆ ನಮ್ಗೆ ಏನಾಗುತ್ತೆ, ಬಹಳಷ್ಟು ಪ್ರದೇಶಗಳಿಂದ ಏನೇನು ವೆಸ್ಟರ್ನ್ ಘಾಟ್ ನ ಪ್ರದೇಶ ಇದೆಯೋ ಅಲ್ಲೆಲ್ಲ ಕಡೆಗಳಲ್ಲಿ ನಮ್ಗೆ ಏನಾಗುತ್ತೆ, ವಿರೋಧ ವ್ಯಕ್ತವಾಗುತ್ತೆ. ಯಾಕಂದ್ರೆ ಎಲ್ಲಿಯೂ ಕೂಡ ಅಭಿವೃದ್ಧಿ ಮಾಡೋದೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅದಕ್ಕೆ ಏನಾಗುತ್ತೆ, ಪೂರ್ತಿಯಾಗಿ ಸೊ ಈ ರೀತಿಯ ಪ್ರತಿಭಟನೆಗಳು ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಸರ್ಕಾರ ಏನ್ ಮಾಡುತ್ತೆ, ಓಕೆ ಮತ್ತೊಂದು ಸಮಿತಿಯನ್ನ ಸ್ಥಾಪನೆ ಮಾಡೋಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ವೆಸ್ಟರ್ನ್ ಘಾಟ್ ಅನ್ನ ಸೊ ಉಳಿಸುವ ಸಲುವಾಗಿ. ಅದರ ಜೊತೆಯಲ್ಲಿ ಅಲ್ಲಿರುವಂತ ಜನರ ಜೀವನಕ್ಕೆ ಕೂಡ ಒಂದಿಷ್ಟು ಅಭಿವೃದ್ಧಿ ಆಗ್ಬೇಕು. ಅದು ಎರಡನ್ನ ಸಮತೋಲನದಲ್ಲಿ ಇಟ್ಕೊಂಡು ಸೊ ಮಾಡೋದಕ್ಕೆ ಒಂದು ಸಮಿತಿಯನ್ನ ನಿರ್ಮಾಣ ಮಾಡೋಣ ಅಂತ ಹೇಳ್ಕೊಂಡು ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಕಸ್ತೂರಿ ರಂಗನ್ ಸಮಿತಿ ಅಂತ ಹೇಳಿ ಮಾಡ್ತಾರೆ. ಸೊ ಇದನ್ನ ಸ್ಥಾಪನೆ ಮಾಡಿದ್ದು 17 ಏಪ್ರಿಲ್ 2012ರಲ್ಲಿ. ಇವರು ವರದಿಯನ್ನ ಫೈನಲ್ ಆಗಿ ಸಬ್ಮಿಟ್ ಮಾಡಿರೋದು 15 ಏಪ್ರಿಲ್ 2013. ಸೊ ಇವರು ಏನ್ ಮಾಡ್ತಾರೆ, ಇವರು ಸೊ ನೀವು ಅಬ್ಸರ್ವ್ ಮಾಡಿ ಅಲ್ಲಿ ನಮ್ಗೆ ಏನಾಗಿತ್ತು, 64% ಅನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಗುರುತಿಸಲಾಗಿತ್ತು ಮಾಧವ್ ಗಾಡ್ಗಿಲ್ ವರದಿಯ ಪ್ರಕಾರ. ಕಸ್ತೂರಿ ರಂಗನ್ ವರದಿಯ ಪ್ರಕಾರ ಏನಾಗುತ್ತೆ, 37% ಅಥವಾ ಟೋಟಲ್ ಆಗಿ ಸುಮಾರು 60,000 ಚದರ್ ಕಿಲೋಮೀಟರ್ನಷ್ಟು ಏರಿಯಾ ಇದನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಗುರುತಿಸಲಾಗಿದೆ. ಸೊ ಈ 37% ಏರಿಯಾ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಅರೌಂಡ್ 4156 ಹಳ್ಳಿಗಳು ಈ ವೆಸ್ಟರ್ನ್ ಘಾಟ್ನ ಅಥವಾ ಪಶ್ಚಿಮ ಘಟ್ಟದ ಭಾಗವಾಗುತ್ತೆ. ಅದರಲ್ಲಿ ಅತಿ ಹೆಚ್ಚು ಹಳ್ಳಿಗಳು ಎಲ್ಲಿ ಕಾಣುತ್ತೆ ನಿಮ್ಗೆ, ಮಹಾರಾಷ್ಟ್ರದಲ್ಲಿ ಕಾಣುತ್ತೆ 2159 ಹಳ್ಳಿಗಳು. ಕರ್ನಾಟಕದಲ್ಲಿ 2ನೇ ಸ್ಥಾನದಲ್ಲಿ ನೋಡ್ತೀರಾ 1576 ಹಳ್ಳಿಗಳು ಇದಾವೆ. ತಮಿಳುನಾಡು 135, ಕೇರಳದಲ್ಲಿ 123 ಹಳ್ಳಿಗಳು ಇದೆ, ಗೋವಾ 99 ಮತ್ತೆ ಗುಜರಾತ್ನ 64 ಹಳ್ಳಿಗಳು. ಸೊ ಇವುಗಳನ್ನ ನಾವೇನ್ ಮಾಡ್ತೀವಿ, ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಗುರುತಿಸ್ತೀವಿ. ಸೊ ಈ ರೀತಿಯ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಯಾವ್ದನ್ನ ಗುರುತಿಸ್ತೀವೋ ಅದನ್ನಲ್ಲಿ ನಾವೇನ್ ನೋಡ್ತೀವಿ, ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ, ಉಷ್ಣ ವಿದ್ಯುತ್ ಸ್ಥಾವರ ಅಥವಾ ಈ ರೀತಿಯ ಯಾವುದೇ ಕೆಂಪು ಪಟ್ಟಿಯಲ್ಲಿರುವಂತಹ ಕೈಗಾರಿಕೆಗಳಿದ್ರೆ ಅವೆಲ್ಲದರ ಮೇಲೆ ನಿರ್ಬಂಧವನ್ನ ಹೇರ್ತೀವಿ. ಅದರ ಜೊತೆಯಲ್ಲಿ ಯಾರೇ ಒಂದು ಮನೆಯನ್ನ ಅಥವಾ ನಿವೇಶನವನ್ನ ನಿರ್ಮಿಸ್ತಾರೆ ಅಂದ್ರೂ ಕೂಡ ಮ್ಯಾಕ್ಸಿಮಮ್ ಅದರ ಚದರ್ ಮೀಟರ್ ಎಷ್ಟಿರ್ಬೋದು ಅಂತ ಕೇಳಿದಾಗ 20,000 ಚದರ್ ಮೀಟರ್ ಇರ್ಬೋದು. ಅದಕ್ಕಿಂತ ಹೆಚ್ಚಿನ ಗಾತ್ರದ ನಿವೇಶನವನ್ನ ನಿರ್ಮಿಸದಿರುವಂತೆ ಶಿಫಾರಸು ಮಾಡುತ್ತೆ. ಈ ಒಂದು ವೆಸ್ಟರ್ನ್ ಘಾಟ್ನ ಪರಿಸರ ಸೂಕ್ಷ್ಮ ಪ್ರದೇಶದ ಒಳಗಡೆ ಹೇಳ್ತಾರೆ. ಸೊ ಇನ್ನು ಕೆಲವೊಂದು ಪಾಯಿಂಟ್ಗಳನ್ನ ನೋಡ್ತಾ ಹೋಗಿ ಇವರ ಶಿಫಾರಸುಗಳು, ಕಸ್ತೂರಿ ರಂಗನ್ ಸಮಿತಿಯ ವರದಿಯ ಶಿಫಾರಸುಗಳು. ಒಂದು, ಸಣ್ಣ ಜಲ ವಿದ್ಯುತ್ ಸ್ಥಾವರಗಳನ್ನ ಇಲ್ಲಿ ಸ್ಥಾಪನೆ ಮಾಡ್ಬೋದು. ದೊಡ್ಡ ಜಲ ವಿದ್ಯುತ್ ಸ್ಥಾವರಗಳನ್ನ ಸ್ಥಾಪನೆ ಮಾಡೋದಕ್ಕಿಲ್ಲ, ಸಣ್ಣ ಜಲ ವಿದ್ಯುತ್ ಸ್ಥಾವರಗಳನ್ನ ಸ್ಥಾಪನೆ ಮಾಡ್ಬೋದು. ಅಲ್ಲಿಯೂ ಕೂಡ ನಿಮ್ಗೆ ಏನಿರುತ್ತೆ, ಕಟ್ಟುನಿಟ್ಟಿನ ನಿಯಮಗಳು ಇರುತ್ತೆ. ಇನ್ನು ಯಾವುದೇ ಯೋಜನೆಗಳು ಈ ತರದ ಯೋಜನೆಗಳು ನಮ್ಗೆ ಬರಬೇಕು ಅನ್ನೋದನ್ನು ಕೂಡ ಆ ಒಂದು ವೆಸ್ಟರ್ನ್ ಘಾಟ್ ಏರಿಯಾಗೆ ಸಂಬಂಧಪಟ್ಟ ಹಾಗೆ ಗ್ರಾಮ ಸಭೆಯ ಒಪ್ಪಿಗೆ ಬೇಕಾಗುತ್ತೆ. ಗ್ರಾಮ ಸಭೆ ಒಪ್ಪಿದ್ರೆ ಮಾತ್ರ ಆ ರೀತಿ ಯೋಜನೆಗಳು ಅಲ್ಲಿ ನಮ್ಗೇನಾಗುತ್ತೆ, ಜಾರಿಗೆ ಬರುತ್ತೆ.
ಇನ್ನು ಈ ಒಂದು ಭೂಪ್ರದೇಶಗಳನ್ನು ಕೂಡ ಏನ್ ಮಾಡ್ತಾರೆ, ಎರಡು ರೀತಿಯಲ್ಲಿ ಅದನ್ನ ವಿಂಗಡಣೆ ಮಾಡ್ತಾರೆ. ಒಂದನ್ನ ಸಾಂಸ್ಕೃತಿಕ ಭೂಪ್ರದೇಶ ಅಂತ ಕರಿತೀವಿ, ಇನ್ನೊಂದನ್ನ ನೈಸರ್ಗಿಕ ಭೂಪ್ರದೇಶ ಅಂತ ಕರಿತೀವಿ. ನೈಸರ್ಗಿಕ ಭೂಪ್ರದೇಶಗಳನ್ನ ಟೋಟಲ್ ಆಗಿ ಏನ್ ಮಾಡ್ತಿದ್ದಾರೆ, 41% ನಷ್ಟು ಪಶ್ಚಿಮ ಘಟ್ಟಗಳ ಜಾಗವನ್ನ ನೈಸರ್ಗಿಕ ಭೂಪ್ರದೇಶ ಅಂತ ಕರಿತೀವಿ. ಇದರ ಒಳಗಡೆ ಜನವಸತಿ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ಹೇಳ್ತೀವಿ. ಇನ್ನುಳಿದಂತ 59% ಇದನ್ನ ಸಾಂಸ್ಕೃತಿಕ ಭೂಪ್ರದೇಶ ಅಂತ ಕರಿತೀವಿ. ಸೊ ಈ ಒಂದು ಭಾಗದಲ್ಲಿ ಅಲ್ಲಿರುವಂತಹ ಜನಸಂಖ್ಯೆ ಅಥವಾ ಜೀವಿ ವೈವಿಧ್ಯತೆಯ ಮೇಲೆ ಆದಷ್ಟು ಕಡಿಮೆ ಪರಿಣಾಮವನ್ನು ಬೀರುವಂತಹ ಜಾಗ, ಅಥವಾ ಅಲ್ಲಿಯ ಜನರು ಕೂಡ ಜೀವ ವೈವಿಧ್ಯತೆಯ ಮೇಲೆ ಅತಿ ಕಡಿಮೆ ಪರಿಣಾಮವನ್ನು ಉಂಟು ಮಾಡುವಂತ ಜಾಗ ಅಂತ ಹೇಳ್ತಾರೆ ಸಾಂಸ್ಕೃತಿಕ ಭೂಪ್ರದೇಶ. ನೈಸರ್ಗಿಕ ಭೂಪ್ರದೇಶ ಮತ್ತು ಸಾಂಸ್ಕೃತಿಕ ಭೂಪ್ರದೇಶ. ಇನ್ನು ಅರಣ್ಯ ಕಾಯ್ದೆ 2006ರ ಪ್ರಕಾರ ನೀವೇನಾದ್ರೂ ನೋಡೋದಕ್ಕೋದ್ರೆ, ಅರಣ್ಯ ಸಂಪನ್ಮೂಲ ಅಥವಾ ಅರಣ್ಯದ ಒಳಗಡೆ ಯಾರಾದ್ರೂ ವಾಸ್ತವ್ಯವನ್ನ ಹೊಂದಿದ್ದಾರೆ ಅಂತಂದ್ರೆ ಅವರಿಗೂ ಕೂಡ ಏನ್ ಮಾಡ್ತೀವಿ, ಗ್ರಾಮ ಸಭೆಗಳ ಮೂಲಕ ಯಾವ ಈ ರೀತಿಯ ಯೋಜನೆಗಳು ಆ ಪ್ರದೇಶದಲ್ಲಿ ಬರ್ತಾ ಇದೆ ಅದರ ಕುರಿತಾಗಿ ಮಾಹಿತಿಯನ್ನ ಸಲ್ಲಿಸುವಂತ ಪ್ರಯತ್ನ ಮಾಡ್ತೀವಿ. ಅದರ ಜೊತೆಯಲ್ಲಿ ಯಾವುದೇ ಜಲವಿದ್ಯುತ್ ಯೋಜನೆಗಳು, ದೊಡ್ಡ ಜಲವಿದ್ಯುತ್ ಯೋಜನೆಗಳು ಬರುತ್ತೆ ಅಂದ್ರೂ ಕೂಡ ಅವುಗಳಿಗೆ ಬಹಳ ಕಠಿಣವಾದಂತಹ ನಿಯಮಾವಳಿಗಳನ್ನ ರೂಪಿಸ್ತೀವಿ. ಸೊ ಇವೆಲ್ಲ ರೆಕಮೆಂಡೇಶನ್ಸ್ ಅಥವಾ ಶಿಫಾರಸುಗಳು ಕಸ್ತೂರಿ ರಂಗನ್ ಸಮಿತಿಯ ವರದಿಯ ಮೂಲಕ ಇರುತ್ತೆ. ಸೊ ನೆಕ್ಸ್ಟ್ ನಾವು ಯಾವ ಕಾನ್ಸೆಪ್ಟ್ ಗೆ ಬರ್ತಾ ಇದೀವಿ, ಅಗೇನ್ ಮಾಧವ್ ಗಾಡ್ಗಿಲ್ ಸಮಿತಿ ಮತ್ತೆ ಕಸ್ತೂರಿ ರಂಗನ್ ಸಮಿತಿ ವೆಸ್ಟರ್ನ್ ಘಾಟ್ಗೆ ಸಂಬಂಧಪಟ್ಟ ಹಾಗೆ ಬಹಳ ಇಂಪಾರ್ಟೆಂಟ್. ಸೊ ಅಗೇನ್ ಬಹಳಷ್ಟು ಸಲ ಅದರ ಮೇಲೆ ಪ್ರಶ್ನೆಗಳು ಅರೈಸ್ ಆಗಿದೆ. ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ಜಾಸ್ತಿಯಾಗಿ ಕೇಳಿಲ್ಲ ಅಂದ್ರೂ ಕೂಡ ನಿಮ್ಗೆ KS ಮೇನ್ಸ್ ಅಲ್ಲಿ ಬಹಳ ಪ್ರಶ್ನೆಗಳು ಬರುತ್ತೆ. ಸೊ ಅದಕ್ಕಾಗಿ ಅವೆರಡು ರಿಪೋರ್ಟ್ಗಳು ಬಹಳ ಇಂಪಾರ್ಟೆಂಟ್ ಆಗಿ ನೆನಪಿರಬೇಕು. ಸೊ ನೆಕ್ಸ್ಟ್ ಬರೋಣ, ಪರಿಸರ ಪರಿಣಾಮ ಮೌಲ್ಯಮಾಪನ ಅಥವಾ ಇದನ್ನೇ ನಾವೇನ್ ಕರಿತಿದ್ವಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಯಾವುದೇ ಯೋಜನೆಗಳು ಬರಲಿ, ಆ ಯೋಜನೆಗಳು ಬಂದಂತ ಸಂದರ್ಭದಲ್ಲಿ ಆ ಯೋಜನೆಗಳಿಂದ ಯಾವ ರೀತಿಯ ಪರಿಣಾಮ ಪರಿಸರದ ಮೇಲೆ ಆಗತ್ತೆ ಅನ್ನೋದನ್ನ ನಾವೇನಾದ್ರೂ ಮೌಲ್ಯಮಾಪನ ಮಾಡೋದಕ್ಕಾದ್ರೆ ಅದನ್ನ ನಾವು ಈ ಪರಿಸರ ಪರಿಣಾಮ ಮೌಲ್ಯಮಾಪನ ಅಂತ ಕರಿತೀವಿ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಭಾರತದಲ್ಲಿ ಇದನ್ನ ಮೊದಲನೇ ಬಾರಿಗೆ 1978-79 ಸಂದರ್ಭದಲ್ಲಿ ತರ್ತೀವಿ. ಆವಾಗ ನಮ್ಗೆ ನದಿ ಕಣಿವೆ ಯೋಜನೆಗಳನ್ನ ಬಹಳಷ್ಟನ್ನ ಮಾಡ್ತಾ ಇರ್ತೀವಿ. ಆ ನದಿ ಕಣಿವೆ ಯೋಜನೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮ ಉಂಟಾಗತ್ತೆ ಅನ್ನೋದನ್ನ ಮೌಲ್ಯಮಾಪನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ನೆಕ್ಸ್ಟ್ ನಾವೇನ್ ನೋಡ್ತೀವಿ, 1986ರ ಪರಿಸರ ರಕ್ಷಣಾ ಕಾಯ್ದೆ ಏನಿದೆ ಇದರ ಅಡಿಯಲ್ಲಿ ನಾವೇನಾದ್ರೂ ನೋಡೋದಕ್ಕೋದ್ರೆ ಈ ರೀತಿಯ ಬೇರೆ ಬೇರೆ 29 ಅಭಿವೃದ್ಧಿ ಚಟುವಟಿಕೆಗಳಿಗೆ ಸೊ ಅದರಲ್ಲಿ ನಾವೇನ್ ಮಾಡ್ತೀವಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ಮಾಡೋದನ್ನ ಕಡ್ಡಾಯ ಮಾಡಿದ್ವಿ. ಅಗೇನ್ ಈ 29 ರೀತಿಯ ಅಭಿವೃದ್ಧಿ ಚಟುವಟಿಕೆಗಳು ಅಂದ್ರೆ ಏನಿರ್ಬೋದು, ಉಷ್ಣ ವಿದ್ಯುತ್ ಸ್ಥಾವರಗಳನ್ನ ಸ್ಥಾಪನೆ ಮಾಡೋದು, ಅಥವಾ ಹೆಚ್ಚಾಗಿ ನಾವೇನ್ ನೋಡ್ತೀವಿ ಸೊ ಈ ರೀತಿಯ ಅತಿ ಹೆಚ್ಚು ಅಥವಾ ರಸ್ತೆಗಳನ್ನ ಕನ್ಸ್ಟ್ರಕ್ಟ್ ಮಾಡೋದು, ರೈಲ್ವೆ ಲೈನ್ಗಳನ್ನ ಕನ್ಸ್ಟ್ರಕ್ಟ್ ಮಾಡೋದು, ಎಲ್ಲಿ ಪರಿಸರದ ಮೇಲೆ ಅತಿ ಹೆಚ್ಚು ನಕಾರಾತ್ಮಕ ಪರಿಣಾಮಗಳು ಉಂಟಾಗುತ್ತೋ ಅಂತಹ ಅಭಿವೃದ್ಧಿ ಚಟುವಟಿಕೆಗಳನ್ನ ಹೇಳ್ತಿದ್ವಿ. ಅಗೇನ್ ಈ ರೀತಿಯ ಚಟುವಟಿಕೆಗಳನ್ನು ಕೂಡ ಏನ್ ಮಾಡ್ತಿದ್ವಿ, 50 ಕೋಟಿಗಿಂತ ಅಧಿಕ ಬಂಡವಾಳವನ್ನು ಹೊಂದಿರುವಂತಹ ಚಟುವಟಿಕೆಗಳಾದ್ರೆ ಅದಕ್ಕೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಲೇಬೇಕು. ಆ ಯೋಜನೆಯನ್ನ ಜಾರಿಗೆ ತರಬೇಕು ಅಂದ್ರೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿರ್ಲೇಬೇಕು, ಇಲ್ಲ ಆದ್ರೆ ಅದನ್ನ ಜಾರಿಗೆ ತರೋದಕ್ಕೆ ಆಗಲ್ಲ. ಆ ಕಾರಣಕ್ಕಾಗಿ ಹೇಳ್ತೇವೆ. ಸೊ ಹಾಗಾದ್ರೆ ಈ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನ ಗುರಿಗಳು ಏನಿದೆ? ಸೊ ಮೊದಲನೇದಾಗಿ ಇದನ್ನ ನಾವೇನ್ ನೋಡ್ಬೋದು, ಸುಸ್ಥಿರ ಅಭಿವೃದ್ಧಿಗಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಕೆ ಮಾಡುವಂತ ಪ್ರಯತ್ನ ಮಾಡ್ತೀವಿ. ನಮ್ಮ ಹತ್ರ ಏನೇನ್ ನೈಸರ್ಗಿಕ ಸಂಪನ್ಮೂಲಗಳಿದೆಯೋ ಅದನ್ನ ಸರಿಯಾಗಿ ಬಳಕೆ ಮಾಡೋದು, ಅದರ ಜೊತೆಯಲ್ಲಿ ಮುಂದಿನ ಪೀಳಿಗೆ ಅಥವಾ ಮುಂದಿನ ತಲೆಮಾರಿಗೂ ಕೂಡ ಆ ಒಂದು ನೈಸರ್ಗಿಕ ಸಂಪನ್ಮೂಲ ಹಾಗೆ ಉಳಿಬೇಕು. ಸೊ ಅದನ್ನ ಇಡುವಂತದ್ದು ಪ್ರಯತ್ನ. ಸೊ ಆ ತರದ ಒಂದು ಸುಸ್ಥಿರ ಅಭಿವೃದ್ಧಿಯ ಪ್ರಯತ್ನವನ್ನ ಮಾಡೋದಕ್ಕೆ ನಮ್ಗೆ ಏನಾಗುತ್ತೆ, ಈ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಹೆಲ್ಪ್ ಮಾಡುತ್ತೆ. ಅದನ್ನ ಬಿಟ್ಟು ಪರಿಸರದ ಮೇಲೆ ಆಗಬಹುದಾದಂತಹ ದುಷ್ಪರಿಣಾಮಗಳ ಕುರಿತಾದಂತಹ ಒಂದು ವೈಜ್ಞಾನಿಕ ವಿಶ್ಲೇಷಣೆ ಮಾಡೋದಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್, ಸೊ ಈಗ ಅಂಕೋಲಾ ಹುಬ್ಬಳ್ಳಿ ರೈಲು ಮಾರ್ಗದ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ. ಅದನ್ನ ನೀವು ನೋಡೋದಕ್ಕೋದ್ರೆ ವೆಸ್ಟರ್ನ್ ಘಾಟ್ನ ಮಧ್ಯದಲ್ಲಿ ಹೋಗುತ್ತೆ. ಸೊ ಆ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಾ, ವೈಜ್ಞಾನಿಕವಾಗಿ ಎಷ್ಟು ಮರಗಳಿಗೆ ಹಾನಿ ಆಗುತ್ತೆ, ಯಾವ ರೀತಿಯ ಪ್ರಾಣಿಗಳಿಗೆ ಯಾವ ರೀತಿಯ ಹಾನಿ ಆಗ್ಬಹುದು, ಇದೆಲ್ಲವನ್ನು ನೀವು ಅಭ್ಯಾಸ ಮಾಡೋದಕ್ಕಾಗತ್ತೆ, ವಿಶ್ಲೇಷಣೆ ಮಾಡೋದಕ್ಕಾಗತ್ತೆ. ಅದು ಕೂಡ ವೈಜ್ಞಾನಿಕವಾಗಿ. ಸೊ ಆ ತರದ ದುಷ್ಪರಿಣಾಮವನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡೋದಕ್ಕೆ ನಿಮ್ಗೆ ಏನಾಗ್ತಿದೆ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಹೆಲ್ಪ್ ಮಾಡುತ್ತೆ. ಸೊ ಅದರ ಜೊತೆಯಲ್ಲಿ ಈ ಮಾನವನ ಬೇರೆ ಬೇರೆ ಆರ್ಥಿಕ ಚಟುವಟಿಕೆಗಳಿಂದ ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮಗಳು ಉಂಟಾಗುತ್ತೆ, ಆ ತರದ ಪರಿಣಾಮಗಳು ನಕಾರಾತ್ಮಕವಾಗಿದ್ರೆ ಅದನ್ನ ತಡೆಯೋದಕ್ಕೆ ನಾವೇನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬಹುದು, ಇದರ ಬಗ್ಗೆನೂ ಕೂಡ ನಮ್ಗೊಂದು ಐಡಿಯಾವನ್ನ ಕೊಡುತ್ತೆ. ಅದರ ಜೊತೆಯಲ್ಲಿ ದೀರ್ಘಾವಧಿಯ ಯೋಜನೆಗಳು ಏನಾದ್ರೂ ಇದ್ರೆ ಅದರ ಪರಿಣಾಮಗಳು ಏನೇನಾಗ್ಬೋದು ಇವುಗಳನ್ನು ಕೂಡ ನಾವು ಒಂದು ರೀತಿಯಲ್ಲಿ ಅವಲೋಕಿಸೋದಕ್ಕೆ ಆಗುತ್ತೆ, ರಿವ್ಯೂ ಮಾಡೋದಕ್ಕೆ ಆಗುತ್ತೆ. ಅದರ ಜೊತೆಲಿ ಅಭಿವೃದ್ಧಿ ಚಟುವಟಿಕೆಗಳನ್ನ ನಾವು ಬೇರೆ ಬೇರೆ ವಿಧದಲ್ಲಿ ಬೇರೆ ಬೇರೆ ಆಯಾಮದಲ್ಲಿ
ಅದರ ಪರಿಣಾಮವನ್ನ ವಿಶ್ಲೇಷಿಸುವಂತ ಒಂದು ಪ್ರೊಸೆಸ್ ಆಗತ್ತೆ ಇದು. ಈ ರೀತಿ ನೀವು ವಿಶ್ಲೇಷಣೆ ಮಾಡಿದ್ರಿ ಅಂತಂದ್ರೆ ಅವಾಗ ಏನ್ ಮಾಡ್ಬೋದು, ಆ ಅಭಿವೃದ್ಧಿ ಚಟುವಟಿಕೆಗಳನ್ನ ಮಾಡಬಹುದಾ ಬೇಡವಾ, ಅಥವಾ ಈಗ ಮಾಡ್ತಾ ಇದೀವಿ ಅಂದ್ರೆ ಅದ್ರಲ್ಲಿ ಏನಾದ್ರೂ ನಾವು ಮಾರ್ಪಾಡುಗಳನ್ನ ಮಾಡ್ಕೋಬೇಕಾ, ಇವೆಲ್ಲವುಗಳನ್ನ ನಾವೇನ್ ಮಾಡ್ಬೋದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇಂದ ಡಿಸೈಡ್ ಮಾಡಬಹುದು. ಸೊ ಇದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದ್ರೆ ಏನು? ಹಾಗಾದ್ರೆ ಯಾವ ರೀತಿಯಲ್ಲಿ ಇದನ್ನ ನಿರ್ಧಾರ ಮಾಡ್ತೀವಿ? ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ಯಾವ್ಯಾವ ಯೋಜನೆಗಳಿಗೆ ನಾವು ಇದನ್ನ ಜಾರಿಗೆ ತರೋದಕ್ಕೆ ಟ್ರೈ ಮಾಡ್ತೀವಿ, ಅಥವಾ ಯಾವ್ಯಾವ ರೀತಿಯ ಯೋಜನೆಗಳಿಗೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಕೇಳಿದಾಗ, ಮೊದಲನೇದಾಗಿ ಆ ರೀತಿಯ ಯೋಜನೆಗಳು 50 ಕೋಟಿಗಿಂತ ಅಧಿಕ ಬಂಡವಾಳವನ್ನು ಹೊಂದಿರುವಂತ ಯೋಜನೆ. ಸೊ ಈ ಯೋಜನೆ ಎಲ್ಲಿ ನಡೀತಾ ಇದೆ ಅನ್ನುವಂತ ಸ್ಥಳದ ಆಧಾರದ ಮೇಲೆ ನೀವು ನೋಡಬೇಕಾದ್ರೆ ಇವೇನಾದ್ರೂ ಸಂರಕ್ಷಿತ ಜೀವ ವಲಯ, ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿ ಧಾಮ, ಅಭಯಾರಣ್ಯ, ಸಾಗರದ ದಂಡೆ ಅಥವಾ ಕರಾವಳಿ ತೀರ, ಮಾನವ ಆವಾಸ ಇರುವಂತಹ ಒಂದು ಪ್ರದೇಶ ಅಥವಾ ಸ್ಮಾರಕಗಳು ಇರುವಂತಹ ಪ್ರದೇಶ, ಇಂಥ ಸ್ಥಳದಲ್ಲಿ ಈ ಯೋಜನೆಗಳನ್ನ ಮಾಡ್ತಾ ಇದೀವಿ ಅಂತಂದ್ರೆ ಆವಾಗಲೂ ಕೂಡ ನೀವೇನ್ ಮಾಡ್ಬೋದು, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ಮಾಡ್ಬೋದು. ಇನ್ನು ಇವು ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡ್ತಿದೆ? ಫಾರ್ ಎಕ್ಸಾಂಪಲ್ ಮಾಲಿನ್ಯ ಮಾಡ್ತಾ ಇದೆ, ಅರಣ್ಯ ನಾಶ ಮಾಡ್ತಾ ಇದೆ, ಅಥವಾ ಅಲ್ಲಿದ್ದಂತ ಜೈವಿಕ ವೈವಿಧ್ಯತೆಗೆ ಸೊ ಇದೇನಾದ್ರೂ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತಿದೆ, ಇಂಥ ಎಲ್ಲ ಸಂದರ್ಭದಲ್ಲಿ ನಾವೇನ್ ಮಾಡ್ಬೋದು, ಆವಾಗ ಆ ಒಂದು ಯೋಜನೆಗಳನ್ನ ತರ್ತೀವಿ ಅಂತಂದ್ರೆ ಅದಕ್ಕೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ಕಡ್ಡಾಯಗೊಳಿಸ್ಬೇಕು. ಸೊ ಇದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ಯಾವ ರೀತಿ ಮಾಡ್ಬೇಕು. ಹಾಗಾದ್ರೆ ಹಂತಗಳು ಏನೇನಿರುತ್ತೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ಮಾಡೋದಕ್ಕೆ? ಯಾವ ರೀತಿಯ ಹಂತಗಳನ್ನ ನಾವು ಮಾಡ್ತೀವಿ? ಮೊದಲನೇದಾಗಿ ಯೋಜನೆ ಏನೋ ಬಂತು, ಆ ಯೋಜನೆಯನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಯೋಜನೆಯ ಉದ್ದೇಶಗಳು ಏನೇನಿದೆ. ಫಾರ್ ಎಕ್ಸಾಂಪಲ್ ಪಶ್ಚಿಮ ವಾಹಿನಿ ಅಂತೇಳಿ ಏನೋ ಒಂದು ಯೋಜನೆ ಮಾಡಿದ್ವಿ, ಅದರ ಉದ್ದೇಶಗಳೇನು, ಯಾವ್ಯಾವ ಪ್ರದೇಶಗಳಿಗೆ ಕುಡಿಯುವ ನೀರನ್ನ ಸಪ್ಲೈ ಮಾಡುವಂತ ಒಂದು ಯೋಜನೆ ಅದಾಗಿದೆ. ಸೊ ಅದನ್ನ ನಾವೇನ್ ಮಾಡ್ತೀವಿ, ಆ ಉದ್ದೇಶಗಳನ್ನ ವಿಶ್ಲೇಷಣೆ ಮಾಡ್ತೀವಿ, ಅದನ್ನ ಉದ್ದೇಶಗಳನ್ನ ಮೌಲ್ಯಮಾಪನ ಮಾಡ್ತೀವಿ. ಸೊ ಇದು ಮೊದಲನೇದು. ಈಗ ಎರಡನೇದು ಏನ್ ಮಾಡ್ಬೇಕು, ಅದನ್ನ ಸಮೀಕ್ಷೆ ಮಾಡ್ಬೇಕು. ನಿಜ ಜೀವನದಲ್ಲಿ ಎಲ್ಲಿ ಯಾವ ತರ ಆಗ್ತಾ ಇದೆ, ಈಗ ಅಲ್ಲಿ ಬರ್ತಾ ಇರುವಂತ ನೀರನ್ನು ನಾವೇನಾದ್ರೂ ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ ಯಾವ ರೀತಿಯ ಬದಲಾವಣೆ ಆಗ್ಬೋದು, ಅದನ್ನ ವಿಶ್ಲೇಷಣೆ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅದು ಎರಡನೇ ಹಂತ, ಸಮೀಕ್ಷೆ ಮತ್ತು ವಿಶ್ಲೇಷಣೆ. ಸೊ ಇನ್ನು ಮೂರನೇ ಹಂತದಲ್ಲಿ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡ್ತೀರಾ. ಸೊ ಅದು ಎಷ್ಟು ಇಲ್ಲಿ ನಿಮ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಎಷ್ಟು ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಅದನ್ನು ಕೂಡ ದತ್ತಾಂಶಗಳ ಆಧಾರದ ಮೇಲೆ ನೀವು ನೋಡೋದಕ್ಕೆ. ಏನಾದ್ರೂ ಇದರ ಬದಲಾಗಿ ಪರ್ಯಾಯ ಯೋಜನೆಯನ್ನ ಮಾಡೋದಕ್ಕೆ ಆಗುತ್ತಾ, ಅಲ್ಟರ್ನೇಟಿವ್ ಏನಾದ್ರೂ ಪಾಸಿಬಿಲಿಟಿ ಇದೆಯಾ? ಆ ತರದ ಅಲ್ಟರ್ನೇಟಿವ್ ಇದ್ರೆ ಓಕೆ, ಎ ಬಿ ಸಿ ಬೇರೆ ಬೇರೆ ಯೋಜನೆಗಳನ್ನ ನೀವು ಮಾಡ್ಬೋದು ಅಂತಂದ್ರೆ ಎಲ್ಲ ಯೋಜನೆಗಳನ್ನ ನೀವು ಅಬ್ಸರ್ವ್ ಮಾಡ್ತೀರಿ. ಯಾವುದ್ರಲ್ಲಿ ಅತಿ ಕಡಿಮೆ ಪರಿಸರದ ಮೇಲೆ ಹಾನಿ ಆಗುತ್ತೋ ಅಂತ ಯೋಜನೆಯನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅದರ ಜೊತೆಯಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯೋಜನೆಗಳನ್ನ ಜಾರಿಗೆ ತರಬೇಕಾ ಬೇಡವಾ, ಈ ರೀತಿಯ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡುತ್ತೆ, ಈ ರೀತಿ ನಿಮ್ಗೆ ಏನ್ ಮಾಡುತ್ತೆ, ಅಡ್ವಾಂಟೇಜಸ್ ಗಳನ್ನ ಕೊಡುತ್ತೆ. ಹಾಗಾದ್ರೆ ಅದನ್ನ ಮಾಡ್ಬೇಕಾ ಬೇಡವಾ ಅಂತ ತಿಳ್ಕೊಂಡು ಲಾಸ್ಟ್ಗೆ ಏನ್ ಮಾಡ್ತೀರಾ, ಸಾರ್ವಜನಿಕರ ಹತ್ರನೇ ಕೇಳ್ಕೊಂಡು ಅವರ ಒಂದು ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಅದರ ಆಧಾರದ ಮೇಲೆ ನಂತರ ಏನ್ ಮಾಡ್ತೀವಿ, ನಿರ್ಧಾರಗಳನ್ನ ತೆಗೆದುಕೊಳ್ತೀವಿ. ಸೊ ಇನ್ನು ಕೆಲವೊಂದು ರೀತಿಯ ಯೋಜನೆಗಳಿಗೆ ಈ ಹಂತಗಳೇನಾಗುತ್ತೆ, ಇದನ್ನ ಮತ್ತೆ ನಾವು ಮತ್ತೂ 2 ಹಂತವನ್ನ ಎಕ್ಸ್ಟ್ರಾ ತಗೋತೀವಿ. ಅದರಲ್ಲಿ ಯಾವ್ದಿದೆ, ಗಣಿಗಾರಿಕೆ, ನದಿ ಕಣಿವೆ, ಬಂದರು ಇತ್ಯಾದಿ ಯೋಜನೆಗಳಿದ್ರೆ ಅದಕ್ಕೆ 2 ಹಂತದಲ್ಲಿ ಏನ್ ಮಾಡ್ತೀವಿ, ಪರಿಸರ ಸ್ಪಷ್ಟೀಕರಣ ಪ್ರಕ್ರಿಯೆ ಅಂತ ಕೂಡ ಮಾಡ್ತೀವಿ. ಸೊ ಈ ರೀತಿಯಲ್ಲಿ ನಾವು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ಮಾಡ್ತೀವಿ. ಓಕೆ. ಸೊ ಇನ್ನು ಪರಿವೀಕ್ಷಣೆಯನ್ನ ಯಾರು ಮಾಡ್ತಾರೆ, ಹೇಗೆ ಮಾಡ್ತೀವಿ ಅಂತ ಕೇಳಿದಾಗ, ಈ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನಮ್ಗೊಂದಿಷ್ಟು ಪ್ರಾದೇಶಿಕ ಕಚೇರಿಗಳಿದಾವೆ. ಆ ಪ್ರಾದೇಶಿಕ ಕಚೇರಿಗಳು ಎಲ್ಲೆಲ್ಲಿದೆ ಅಂತ ಕೇಳಿದಾಗ ಶಿಲ್ಲಾಂಗ್ ನಲ್ಲಿದೆ, ಭುವನೇಶ್ವರ್, ಚಂಡೀಗಢ, ಬೆಂಗಳೂರು, ಲಕ್ನೋ ಮತ್ತೆ ಭೋಪಾಲ್ ನಲ್ಲಿ ನಮ್ಗೇನಿದೆ, ಈ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ಮಾಡುವಂತ ಪ್ರಾದೇಶಿಕ ಕಚೇರಿಗಳನ್ನ ನೋಡ್ತೀವಿ. ಸೊ ಇನ್ನು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನ ಸ್ಕ್ರೀನಿಂಗ್ ಮಾಡ್ತೀವಿ ಅಂತಂದಾಗ ಅದರಲ್ಲಿ ಏನ್ ಮಾಡ್ತೀವಿ, ಬೇರೆ ಬೇರೆ ಯೋಜನೆಗಳನ್ನ ಕ್ಯಾಟಗರೈಸ್ ಮಾಡ್ತೀವಿ. ಯಾವಾಗ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನ ಎ ಕ್ಯಾಟಗರಿಯ ಯೋಜನೆಗಳು ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ ಏನಾಗುತ್ತೆ, ಕೇಂದ್ರ ಸರ್ಕಾರಗಳು ಆ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಯಮಗಳನ್ನ ಕೊಡ್ತವೆ. ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನ ಬಿ ಕ್ಯಾಟಗರಿಯ ಯೋಜನೆಗಳು ಅಂತಂದ್ರೆ ರಾಜ್ಯ ಸರ್ಕಾರದ ನಿಯಮಗಳ ಅಡಿಯಲ್ಲಿ ಬರ್ತದೆ. ಇನ್ನು ಫೈನಲ್ ಆಗಿ ಅದು ಅಪ್ರೂವಲ್ ಆಗೋದನ್ನ ಹೇಳ್ತೀವಿ, ಕೇಂದ್ರ ಸರ್ಕಾರದ ನಿಯಮಗಳ ಅಡಿಯಲ್ಲಿ ಅಪ್ರೂವಲ್ ಆಗತ್ತೆ ಅಂದ್ರೆ ಕ್ಯಾಟಗರಿ ಎ ಯೋಜನೆಗಳು, ರಾಜ್ಯ ಸರ್ಕಾರದ ನಿಯಮಗಳ ಅಡಿಯಲ್ಲಿ ಅದು ಅಪ್ರೂವಲ್ ಆಗತ್ತಂದ್ರೆ ಕ್ಯಾಟಗರಿ ಬಿ ಯೋಜನೆಗಳು. ಇನ್ನು ಸಾರ್ವಜನಿಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ಸಾರ್ವಜನಿಕರು ಓಕೆ ಅಂತಂದ್ರೆ ಆ ಸಂದರ್ಭದಲ್ಲಿ ಮಾತ್ರ ಬರುತ್ತೆ ಅಂತಂದ್ರೆ ಅಂತ ಯೋಜನೆಗಳನ್ನ ಕ್ಯಾಟಗರಿ B1 ಯೋಜನೆಗಳು ಅಂತ ಕರಿತೀವಿ. ಯಾವುದೇ ನಿಯಮಗಳ ಅವಶ್ಯಕತೆ ಇಲ್ಲ ಅಥವಾ ಇದರಿಂದ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಬಹಳ ಕಡಿಮೆ ಇರುವಂತಹ ಯೋಜನೆಗಳು ಏನಾದ್ರೂ ಇದ್ರೆ ಅದನ್ನ
ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನ ಒಳಗಡೆ ಕ್ಯಾಟಗರಿ B2 ಯೋಜನೆಗಳು ಅಂತ ಕರಿತೀವಿ. ಇದು 4 ಕ್ಯಾಟಗರಿ. ಯಾವ್ಯಾವ ಯೋಜನೆಗಳನ್ನ ನೀವು ಈ ತರ ಕ್ಯಾಟಗರೈಸ್ ಮಾಡಬಹುದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ. ಇವಿಷ್ಟು ನಮಗೆ PV ಭೈರಪ್ಪ ಅವರ ಎನ್ವಿರಾನ್ಮೆಂಟಲ್ ಅಥವಾ ಪರಿಸರ ವಿಜ್ಞಾನ ಪುಸ್ತಕದ 15ನೇ ಚಾಪ್ಟರ್ ಏನಿದೆ ಅದರ ಕುರಿತಾದಂತ ಕೆಲವೊಂದು ಮಾಹಿತಿ. ಈ ಒಂದು ವಿಡಿಯೋ ಸೀರೀಸ್ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿಯಲ್ಲಿ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಇದನ್ನ ಶೇರ್ ಮಾಡಿ. ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತ ಫೀಡ್ಬ್ಯಾಕ್ ಅನ್ನ ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ ಗಳಿದ್ರೆ ಅದನ್ನ ನೀವೇನ್ ಮಾಡಿ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬೈ ಬೈ, ಸಿ ಯು ಅಂಡ್ ಟೇಕ್ ಕೇರ್.